ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತಃ ಪುನಃ ಪುನಃ. ಜೈ ಶ್ರೀರಾಮ್. ಓಕೆ, ಥ್ಯಾಂಕ್ ಯು. ಜೈ ಶ್ರೀರಾಮ್. ಇವತ್ತು ಪರಮಾರ್ಥ ಚಿಂತಾಮಣಿ 130ನೇ ಚಾಪ್ಟರ್, ಪೇಜ್ ನಂಬರು 226 ಸ್ಟಡಿ ಗ್ರೂಪ್ ಇದೆ. ಎಲ್ಲರೂ ತೆಗೆದಿಟ್ಕೊಂಡು ರೆಡಿಯಾಗಿ. 226 130 130ರಲ್ಲಿ ಬರಿಯ ಅರಿವು ಸವಿಕಾರವೂ ಅಲ್ಲ, ನಿರ್ವಿಕಾರವೂ ಅಲ್ಲ, ಅದರಲ್ಲಿ ಸಂಖ್ಯೆ, ಗುಣ, ಆಕಾರ ಮುಂತಾದ ವಿಕಲ್ಪಗಳು ಇಲ್ಲ ಅಂತ. ಹೀಗಂದ್ರೆ ಏನರ್ಥ? ಯಾರಾದರೂ ಹೇಳಿಸಿದ್ರು ಸರ್? ಬರೀ ಅರಿವಲ್ಲ ಸರ್ ಹೇಳಿಸಿದ್ರು ಹೇಳಿಸಿದ್ರ ಸರ್ ಬರೀ ಅರಿವು ಅಂದ್ರೆ ಅಲ್ಲಿ ಯಾವುದೇ ತರ ವಿಭಾಗಗಳಿರಲ್ಲ. ಬರೀ ಅರಿವು ಅಂದ್ರೆ ಫಸ್ಟ್ ಆಫ್ ಆಲ್ ಏನು? ಬರೀ ಅರಿವು ಅಂದ್ರೆ ಏನು? ಬರೀ ಅಂದ್ರೆ ಆತ್ಮಸ್ವರೂಪನೇ. ಆತ್ಮಸ್ವರೂಪ. ಈಗ ಹೇಳಿ. ಸೊ ಆತ್ಮಸ್ವರೂಪನೇ. ಸೊ ಈಗ ಅದರಲ್ಲಿ ವಿಭಾಗಗಳಿರಲ್ಲ. ವಿಭಾಗಗಳು ಎಲ್ಲಿರುತ್ತೆ ಅಂದ್ರೆ ಎಚ್ಚರಿಕೆ ಮತ್ತು ಕನಸಿನಲ್ಲಿ ನಾವು ಹೇಗೆ ವಿಷಯ ಅಂತ ವಿಭಾಗಿಸ್ಕೊಂತೀವೋ ಆ ವಿಭಾಗಗಳ ಇಲ್ಲಿರಲ್ಲ. ಸೊ ದೇಶ, ಕಾಲ, ಕಾರ್ಯ, ಕಾರಣ ಎಲ್ಲ ಯಾವುದೂ ಬರೀ ಅರಿವಿಗೆ ಇರಲ್ಲ. ಯಾವುದು ಇರಲ್ಲ. ಅದು ಬರೀ ಇದಕ್ಕೆ ಮಾತ್ರ ಇರುತ್ತೆ, ದೃಶ್ಯ ಪ್ರಪಂಚದಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಇನ್ಯಾರಾದರೂ ಏನಾದರೂ ಪಾಯಿಂಟ್ ಬಿಟ್ಟಿದ್ರೆ ಹೇಳೋರಿದ್ರೆ ಹೇಳಿ. ಯಾವ್ದಾದ್ರು ಎಚ್ಚರದಲ್ಲಿ ಕನಸಿನಲ್ಲಿ ತೋರುವಂತ ವಸ್ತುಗಳಿಗೆ ವಿಕಾರ ನಿರ್ವಿಕಾರ ಅದಕ್ಕೆ ಒಂದು ರೂಪ ಇರುತ್ತಲ್ಲ, ಅದರಿಂದ ಅಲ್ಲಿ ವಿಕಾರ ಆಗೋದು, ವಿಕಾರ ಆಗದೆ ಇರೋದು, ಒಳ್ಳೆ ಆಕಾರ ಇರೋದು ಅಂತೆಲ್ಲ ನಮ್ಗೆ ಅವಸ್ಥೆ ದ್ವೈತ ಪ್ರಪಂಚದಲ್ಲಿ ವಸ್ತುಗಳಿಗೆ ಇರುತ್ತೆ ಅಷ್ಟೇ. ಅಲ್ಲಿ ಆತ್ಮಸ್ವರೂಪದಲ್ಲಿ ಇದ್ಯಾವುದೂ ಇಲ್ಲ. ಇಲ್ಲಿ ಈಗ ಹೇಳ ಸುರೇಶ್. ಅದು ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಹಾಗೆ ಕೇನೋಪನಿಷತ್ನಲ್ಲಿ ಹೇಳಿದೆಯಲ್ಲ, ಅದು ಹೇಗೆ ಸೆಟ್ ಆಗುತ್ತಿದ್ದು? ನೀನು ಹೇಳ್ತಾ ಇರೋದು ಹೇಗೆ ಒಂದು ತಿಲ್ಲಿಗೆ? ಹೌದು, ಹೇಗೆ? ಈಗ ಕಣ್ಣಿಗೆ ಕಿವಿ ವರ್ಕ್ ಆಗೋದು ಅದರಿಂದನೇ, ಕಿವಿ ವರ್ಕ್ ಆಗೋದು ಅದರಿಂದನೇ, ಕಣ್ಣು ನೋಡೋದು ಅದರಿಂದನೇ. ಆ ಅರಿವು, ಅದು ಜ್ಞಾನ, ಆ ಪ್ಯೂರ್ ಇದಿದೆಯಲ್ಲ ಅದು, ಅವೆಲ್ಲ ವರ್ಕ್ ಆಗ್ತಾ ಇರೋದು, ಈ ತ್ರಿಪುಟಿ ವರ್ಕ್ ಆಗ್ತಾ ಇರೋದೆಲ್ಲ ಅದರಿಂದಾನೆ. ಅದಿಲ್ಲ ಅಂದ್ರೆ ವರ್ಕ್ ಆಗ್ತಾ ಇರ್ಲಿಲ್ಲ. ಈಗ ಸೆಲ್ ತೆಗೆದ್ಬಿಟ್ರೆ ಇದರಲ್ಲಿ ಸೆಲ್ ಫೋನ್ ವರ್ಕ್ ಆಗೋದಿಲ್ಲ. ಹಾಗೆ ಅದು ಎಲ್ಲ ಅದು ವರ್ಕ್ ಆಗೋದಿಕ್ಕೆ ಇದೆ ಕಾರಣ. ಅಂದ್ರೆ ಆತ್ಮಸ್ವರೂಪ ಕಾರಣ ಅಂತ. ಕರೆಕ್ಟು, ಸರಿ. ಬಟ್ ಇಲ್ಲಿ ಹೇಗೆ ಹೊಂದುತ್ತೆ ಅಂತ ನೀನು ಹೇಳಿದ್ದೆ ಕರೆಕ್ಟು. ಬಟ್ ಇಲ್ಲಿ ಬರೀ ಅರಿವು ಸವಿಕಾರ ಅಲ್ಲ, ನಿರ್ವಿಕಾರ ಅಲ್ಲ, ಅದರಲ್ಲಿ ಸಂಖ್ಯೆ ಇಲ್ಲ, ಗುಣ ಇಲ್ಲ, ಆಕಾರ ಇಲ್ಲ, ವಿಕಲ್ಪಗಳು ಇಲ್ಲ ಅಂತ ಹೇಳ್ತಾ ಇರೋಲ್ಲ. ಇಲ್ಲಿ ನೀನು ಹೇಳಿದ್ದ ಆನ್ಸರ್ ಕರೆಕ್ಟು. ಬೇರೆದಕ್ಕೆ ಹೊಂದುತ್ತೆ. ಆತ್ಮನಲ್ಲಿ ಏನು ಇಲ್ಲ, ಇದೆಲ್ಲ ದೃಶ್ಯ ಪ್ರಪಂಚದ ಕೆಲಸ. ಅಂದ್ರೆ ಕಣ್ಣು, ಕಿವಿ, ಮೂಗು ಇವಿದ್ರ ಕೆಲಸ ಅದು ಅಂತ ಅವರು ಅಲ್ಲಿ ಹೊಂದಿಸ್ತಾ ಇದ್ದಾರೆ. ಗುಣ, ಆಕಾರ, ಸಂಖ್ಯೆ ಎಲ್ಲ ಈ ಎಚ್ಚರದ ಜೀವಪ್ಪನ ಕೆಲಸ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ನೀನು ಹೇಳಿದ್ದು ಆತ್ಮನಿಗೆ ಹೊಂದುತ್ತೆ. ಅಲ್ಲಿಗೆ ನಮಗೆ ದೃಶ್ಯ ಪ್ರಪಂಚದಲ್ಲಿ ನಾವು ಅಂದ್ಕೊಂಡಿರೋ ಹಾಗೆ ಕಣ್ಣೇ ನೋಡುತ್ತೆ, ಇಂದ್ರಿಯಗಳೇ ನೋಡುತ್ತೆ, ಜ್ಞಾನ ಆಗುತ್ತೆ, ಕರ್ಮೇಂದ್ರಿಯಗಳೇ ಹೋಗುತ್ತೆ ಬರುತ್ತೆ, ಅಂತಃಕರಣಕ್ಕೆ ಗೊತ್ತಾಗುತ್ತೆ ಅಂದ್ಕೊಂಡ್ರೆ ತಪ್ಪು. ಅದರ ಹಿಂದೆಗಡೆ ಕರೆಂಟ್ ಇರಬೇಕು,
ಹಾಗೆ ಆತ್ಮನಿದ್ರೇನೆ ಅದಕ್ಕೆ ಬೆಲೆ ಅನ್ನೋದು ಆ ವಿಚಾರದಿಂದ ಗೊತ್ತಾಗುತ್ತೆ. ಇಲ್ಲಿ ಸವಿಕಾರವಲ್ಲ. ಇಲ್ಲಿ ಸವಿಕಾರ ಅಂದ್ರೆ ಏನು? ಸವಿಕಾರ ಅಂದ್ರೆ ಏನು? ನಿರ್ವಿಕಾರ ಅಂದ್ರೆ ಏನು? ಸರ್, ಸವಿಕಾರ ಅಂದ್ರೆ ಮ್ಯುಟೇಷನ್ ಆಫ್ ಬ್ರೈನ್ ಅಥವಾ ಮಾಡಿಫಿಕೇಶನ್ ಆಫ್ ಮೈಂಡ್, ಚಿತ್ತ ವೃತ್ತಿಗಳು ಸರ್. ಬೇರೆ 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 ಆಗತ್ತಲ್ಲ ಚಿತ್ತದಲ್ಲಿ, ಮತ್ತೆ ಬೇರೆ ಬೇರೆ ಕಾಣತ್ತಲ್ಲ, ಬೇರೆ ಬೇರೆ ಗೋಚರ ಆಗತ್ತಲ್ಲ, ಅದೆಲ್ಲ ಸವಿಕಾರ. ನಿರ್ವಿಕಾರ ಏನು ಕಾಣದೇ ಇರೋದು, ಇದನ್ನು ಕಾಣದೇ ಇರೋದು ನಿರ್ವಿಕಾರ. ಸೊ ವಿಕಾರ ಆಗದೇ ಇರೋದು ಯಾವುದು? ಅದು ಆತ್ಮತತ್ವ, ಅಂದ್ರೆ ಚೇಂಜ್ಲೆಸ್ ಅಂತ ಕಾನ್ಸೆಪ್ಟ್. ಸರ್, ಈಗ ಸವಿಕಾರ ಅಂದ್ರೆ ಇವಾಗ ಏನೋ ಒಂದು ಪೇಂಟ್ ತಗೊಂಡು ಗೋಡೆ ಮೇಲೆ ವಿಚಿತ್ರವಾಗಿ ಗೀಚಿದ್ರೆ ಅದು ವಿಕಾರ ಕಾಣಿಸುತ್ತೆ. ಅದೇ ಒಬ್ಬ ಪೇಂಟರು ಒಳ್ಳೆ ಚೆನ್ನಾಗಿ ಅಲ್ಲಿ ಏನಾದ್ರು ಒಂದು ದೇವ್ರ ಚಿತ್ರ ಅಥವಾ ಇನ್ನೇನಾದ್ರೂ ನದಿ, ಪಕ್ಷಿ, ಗಿಡ, ಮರಗಳು ಬರ್ದಾಗ ಅದು ಒಳ್ಳೆ ಆಕಾರದಲ್ಲಿರ್ತೈತೆ, ಅದು ಸವಿಕಾರ ಅಂತ ಅನ್ಬೋದು. ಈಗ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಆಕಾರ ಇರೋದಕ್ಕೆ ಸವಿಕಾರ, ಯಾವುದಾದ್ರೂ ಆಗಲಿ. ಆಕಾರ ಇಲ್ಲದೆ ಇರೋದಕ್ಕೆ ನಿರ್ವಿಕಾರ. ಮುಗಿದೋಯ್ತು ಅಷ್ಟೇ. ಈ ಸವಿಕಾರ ಆಕಾರ ಇದೆ, ಆಕಾರ ಇಲ್ಲ ಅಂತ ಅನ್ನೋದು ದೃಶ್ಯ ಪ್ರಪಂಚಕ್ಕೆ ಹೊಂದುತ್ತೆ, ಆದರೆ ಗಾಢನಿದ್ರೆಗೆ ಒಪ್ಪೋದಿಲ್ಲ ಅಂತ ಅನ್ನೋದು ಹಾಗೆ. ಆದರೆ ದೃಶ್ಯ ಪ್ರಪಂಚದಲ್ಲಿ ನಾಮರೂಪ ಕ್ರಿಯೆ ಇಲ್ಲದೆ ಹೇಗೆ ತೋರುತ್ತೆ? ಎಲ್ಲದರಲ್ಲೂ ನಾಮ ಇರಬೇಕು, ಒಂದು ರೂಪ ಇರಬೇಕು. ರೂಪ ಅಂದರೆ ಆಕಾರ ಇರಲೇಬೇಕು. ಆದ್ದರಿಂದ ರೂಪಗಳು ಇರೋದಕ್ಕೆ ಸವಿಕಾರ, ಇಲ್ಲದೆ ಇರೋದಕ್ಕೆ ನಿರ್ವಿಕಾರ. ಅದು ವಿಕಾರವಾಗೋದು, ಬದಲಾವಣೆ ಆಗೋದು ಅಂತ ಹಾಗೆ. ಸೊ ಇಷ್ಟು. ಈಗ ನೀವು ಹೇಳಿದ್ರಿ ಸವಿಕಾರವಾಗಿದ್ದು ದೃಶ್ಯ ಪ್ರಪಂಚದಲ್ಲಿರುತ್ತೆ ಅಂತ. ಈಗ ನಿರ್ವಿಕಾರ ಅನ್ನೋದಕ್ಕೆ ಎಲ್ಲಿ ನೋಡ್ಕೋಬಹುದು ನಾವು? ಆಕಾರ ಇಲ್ಲ, ನಿರ್ವಿಕಾರ ಎಲ್ಲಿ ಇಲ್ಲ, ಎಲ್ಲಿ ನೋಡ್ಕೋಬಹುದು? ಗಾಢ ನಿದ್ರೆನಲ್ಲಿ ನಿರ್ವಿಕಾರ, ಯಾವುದೇ ಆಕಾರ ಇಲ್ಲ ಅಲ್ಲಿ. ಸರಿ, ಆದ್ರೆ ಆತ್ಮನ್ನ ನಿರ್ವಿಕಾರ ಅಂತ ಕರೀಬಹುದಾ? ಅದು ಆತ್ಮನು ಹೊಂದುತ್ತಾ? ಒಂದದಿಲ್ಲ. ಅವನ ಆತ್ಮನು ಸವಿಕಾರವೂ ಅಲ್ಲ, ನಿರ್ವಿಕಾರವೂ ಅಲ್ಲ, ಬರೀ ಅರಿವು ಅವನು. ಅದು ಇಂಪಾರ್ಟೆಂಟ್, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆತ್ಮನು ಸವಿಕಾರವೂ ಅಲ್ಲ, ನಿರ್ವಿಕಾರವೂ ಅಲ್ಲ. ಹಾಗೆ ಲೆಕ್ಕ ಹಾಕಿದ್ರೆ ಈ ಸವಿಕಾರ ನಿರ್ವಿಕಾರ ದೃಶ್ಯ ಪ್ರಪಂಚದಲ್ಲೇ ಇರುತ್ತೆ. ಈಗ ಒಂದಕ್ಕೆ ಆಕಾರ ಇದೆ, ಅದನ್ನು ಸವಿಕಾರ ಅಂತೀವಿ. ಎಲ್ಲದಕ್ಕೂ ಆಕಾರ ಇರುತ್ತೆ. ಈಗ ಮೊಲದ ಕೊಂಬು ತೋರಿಸಿಪ್ಪ, ಏನು ಆಕಾರ ಇದೆ? ಮೊಲದ ಕೊಂಬು, ಮೊಲಕ್ಕೆ ಎಲ್ಲಾದರೂ ಕೊಂಬಿರೋದು ಎಲ್ಲಾದರೂ ನೋಡಿದ್ದೀವ? ಇಲ್ಲದೆ ಇರೋದು. ಬಂಜೆಯ ಮಗ, ಹೀಗೆ ಕೆಲವು ಇರಲ್ಲ. ಆದ್ದರಿಂದ ಈ ಸವಿಕಾರ ನಿರ್ವಿಕಾರ ಎರಡೂ ಕೂಡ ದೃಶ್ಯ ಪ್ರಪಂಚದಲ್ಲಿದೆ. ಆದರೆ ಇನ್ನೂ ಒಂದು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದನ್ನ ದೃಶ್ಯ ಪ್ರಪಂಚವನ್ನ ಸವಿಕಾರ ಅಂತ ಕರೆದು ಗಾಢನಿದ್ರೆ ಅನುಭವವನ್ನ ನಿರ್ವಿಕಾರ ಅಂತ ಕರೆದಿರ್ತಾರೆ ಗೌಣ ಅರ್ಥದಲ್ಲಿ. ಆದರೆ ಅಧ್ಯಾರೋಪ ಅನ್ಬೋದಾ ಸರ್? ಅಧ್ಯಾರೋಪ ಅನ್ಬೋದಾ? ಎಲ್ಲ ಅಧ್ಯಾರೋಪದಿಂದನೇ. ಆದರೆ ಆತ್ಮನು ಸವಿಕಾರವೂ ಅಲ್ಲ, ನಿರ್ವಿಕಾರವೂ ಅಲ್ಲ. ಯಾಕೆ? ಸವಿಕಾರ ನಿರ್ವಿಕಾರ ದೃಶ್ಯ ಪ್ರಪಂಚದಲ್ಲಿರೋದು, ಅನಾತ್ಮಕ್ಕೆ ಹೊಂದುವಂಥದ್ದು. ಆಕಾರ ಇದೆ, ಇದಕ್ಕೆ ಆಕಾರ ಇಲ್ಲ ಅಂತಷ್ಟೇ. ಮತ್ತೆ ಈ ಬರೀ ಅರಿವು ಅಂದರೆ ಆತ್ಮನಲ್ಲಿ ಸಂಖ್ಯೆ, ಗುಣ, ಆಕಾರ. ಇಲ್ಲಿ ಸಂಖ್ಯೆ ಅಂದರೆ ಏನು? ನಂಬರ್ಸ್ 1 2 3 ಅಂತೀವಲ್ಲ ಸರ್, ಅದು 1 2 3 ಅಂತೀವಲ್ಲ, ಅದು ಸಂಖ್ಯೆ ಇಲ್ಲ ಅವನಲ್ಲಿ. ಹೌದು. ಈಗ ಸಂಖ್ಯೆ, ದ್ವೈತದಲ್ಲಿ ಸಂಖ್ಯೆ ಇರುತ್ತೆ ಅಷ್ಟೇ, ಮುಗಿದೋಯ್ತು. ಅದು ಅರ್ಥ ಆಯ್ತು ನಮಗೆ. ಎಲ್ಲಿ ನೀವು ಒಂದು ಅಂತ ಹೇಳ್ತೀರೋ, ಇವಾಗ ಒಂದು ಅಂತ ನಾನು ಹೇಳಿದ್ರೆ ದ್ವೈತನೋ ಅದ್ವೈತನೋ? ದ್ವೈತ ಸರ್. ಒಂದು ಅಂತ ಸಂಖ್ಯೆ ಬಂತಲ್ಲ ಸರ್, ದ್ವೈತ.
ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದರೆ ನಾವು ಆತ್ಮನ ಅದು ಬರೀ ಅದೊಂದೇ ಇರೋದು ಅಂತ ಹೇಳ್ತೀವಿ, ಬೇರೆ ದಾರಿ ಇಲ್ಲ. ಗೌಣ ಅರ್ಥವಾಗಿ ಅದು ಹೇಳಬೇಕಾಗತ್ತೆ. ಅಂದರೆ ಬೇರೆ ಯಾವುದು ಇಲ್ಲ ಅಂತ ಹೇಳೋದಕ್ಕೆ ಬರೀ ಅದು ಒಂದೇ ಇರೋದು ಅಂತ ಹೇಳಬೇಕಾಗತ್ತೆ. ಅಲ್ಲಿ ಸಂಖ್ಯೆ ಅಂದಿದ ತಕ್ಷಣ ದೃಶ್ಯ ಪ್ರಪಂಚಕ್ಕೆ ಬಂದ್ಬಿಡುತ್ತೆ. ಇನ್ನು ಗುಣ ಆಕಾರ, ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಆಕಾರ ಈಗ ತಾನೇ ಆಯಿತು. ಸವಿಕಾರ, ನಿರ್ವಿಕಾರ ಮತ್ತು ವಿಕಾರ. ವಿಕಾರ ಅಂದರೆ ಬದಲಾವಣೆ ಆಗೋದು. ಯಾವ್ಯಾವ್ದು ಬದಲಾವಣೆ ಆಗುತ್ತೆ? ಪ್ರಶ್ನೆ, ಯಾವ್ಯಾವ್ದು ಬದಲಾವಣೆ ಆಗುತ್ತೆ? ಅನಾತ್ಮಗಳೆಲ್ಲ ಬದಲಾವಣೆ. ಏನಮ್ಮ ಕಲ್ಪನಾ? ಜೀವ ಅನಾತ್ಮಗಳೆಲ್ಲ ಬದಲಾವಣೆ ಆಗುತ್ತೆ ಸರ್, ಆತ್ಮ ಒಂದೇ ಬದಲಾಗುತ್ತೆ. ಕರೆಕ್ಟ್. ಆದ್ದರಿಂದ ಜೀವಪ್ಪನ ಅಲ್ಲಿಗೆ ಸಂಸಾರ ಸರ್. ಬೇರೆಯವರು ಇನ್ನೇನು ಏನಂದ್ರೆ ಜೀವಪ್ಪನ ಸಂಸಾರ ಎಲ್ಲ ಚೇಂಜ್ ಆಗತ್ತೆ. ಅಷ್ಟೇ. ಎಲ್ಲ ಜೀವಪ್ಪಂದು ಇವೆಲ್ಲ ಸಂಸಾರ. ಜೀವಪ್ಪ ನಂದು ಅಂತ ಅವಂದು. ಆದ್ದರಿಂದ ಇಷ್ಟ. ಈಗ ಜೀವಪ್ಪ ಬದಲಾವಣೆ ಆಗ್ತಾನ? ಪ್ರಶ್ನೆ. ಜೀವಪ್ಪ ಆತ್ಮನ ಬಿಟ್ಟು ಮಿಕ್ಕಿದೆಲ್ಲ ಬದಲಾವಣೆ ಆಗತ್ತೆ. ಕಲಬೆರಕೆ ಇರುತ್ತೆ ಜೀವಪ್ಪನಲ್ಲಿ. ಆತ್ಮನ ಬಿಟ್ಟು ಮಿಕ್ಕಿದೆಲ್ಲ ನನ್ನದು ಅಂತಿರುತ್ತಲ್ಲ, ಅದೆಲ್ಲ ಚೇಂಜ್ ಆಗುತ್ತೆ. ನಾನು ಅನ್ನೋದೇನಿದೆ ಅದು ಮಾತ್ರ ಹಂಗೆ ಇರುತ್ತೆ. ಪ್ರತಿಭಾ ಹೇಳಿ. ಜೀವಪ್ಪ ಬದಲಾವಣೆ ಆಗಲ್ಲ. ಬದಲಾವಣೆ ಆಗತ್ತಿಲ್ಲ. ಆಗೋದಿಲ್ಲ. ಓಕೆ. ಇನ್ಯಾರಾದ್ರು? ಏನು ಜೀವಪ್ಪ ಬದಲಾವಣೆ ಆಗ್ತಾನ ಇಲ್ವೋ? ಜೀವಪ್ಪ ಬದಲಾವಣೆ ಆಗ್ತಾನೆ. ಒಳಗಡೆ ಇರೋ ಕ್ಷೇತ್ರಜ್ಞ ಸ್ವರೂಪ ಇದಾನಲ್ಲ, ಅವನು ಬದಲಾವಣೆ ಆಗೋದಿಲ್ಲ. ಕ್ಷೇತ್ರಗಳೆಲ್ಲ ಬದಲಾವಣೆ ಆಗುತ್ತೆ. ಕ್ಷೇತ್ರಗಳಲ್ಲಿರೋ ಕ್ಷೇತ್ರಜ್ಞ ನಾನು ಅಂತ ಹೇಳಿದಾನೆ 13ನೇ ಅಧ್ಯಾಯದಲ್ಲಿ. ನಾವಿನ್ನೂ ಈಗ ಒಂದು ಪ್ರಶ್ನೆ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿದೆ. ಈಗ ಕರೆಕ್ಟ್, ಜೀವಪ್ಪನಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಬದಲಾವಣೆ ಆಗುತ್ತೆ. ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಬದಲಾವಣೆ ಆಗುತ್ತೆ ತಾನೆ? ಆಗುತ್ತೆ. ಈಗ ನಿಮ್ಗೆ ಯಾವಾಗಲೂ ಕತೆ ಹೇಳ್ತಾ ಇದ್ದೆ. ಒಂದು ಹುಲಿ ಕಾಡಿಂದ ಬಂದು ಸಾರಿ ಅದು ಕಲಿ ಇಲ್ಲಿ ಒಂದು ಮರಿ ಕೊಟ್ಟು ಅದು ಮೇಕೆ ಅಂತ ಅಂದುಕೊಂಡಿತ್ತು. ಈಗ ಆ ಮೇಕೆ ಹುಲಿ ಆಯ್ತಾ? ಏನಿದೆ ಅರ್ಥ? ಈಗ ಮೇಕೆ ಮೊದ್ಲು ಹುಲಿನೇ ಆಗಿತ್ತು. ಮತ್ತೆ ಅಲ್ಲಿ ಒಪ್ಕೊಂತೀರಿ, ಇಲ್ಲಿ ಯಾಕೆ ಒಪ್ಕೊಳ್ಳಲ್ಲ? ಅದಕ್ಕೋಸ್ಕರ ಜೀವಪ್ಪ ಅಂದ್ರೆ ಆತ್ಮನೇ, ಬೇರೆ ಎರಡಿಲ್ಲ ಅಲ್ಲಿ. ಇದನ್ನ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತಿದ್ದು. ಉಪಾಧಿ ನಾನು ಅನ್ಕೊಂಡ್ಬಿಟ್ಟಿವಲ್ಲ ಸರ್, ಅದಕ್ಕೆ ಜೀವಪ್ಪ ಅಂತ ಹೇಳ್ತಾ ಇರೋದಲ್ವಾ ಸರ್ ನಾವು? ಕರೆಕ್ಟು. ಅದಕ್ಕೆ ಉಪಾಧಿ ಬಿಟ್ರೆ ಅವನೇ ಆತ್ಮನು. ಇಲ್ಲಿ ಉಪಾಧಿ ಬಿಟ್ರೆ ಅವನೇ ಜೀವಪ್ಪ. ಆ ಜೀವಪ್ಪನೇ ನಾವು ಆತ್ಮ ಅಂತ ಕರಿತೀವಿ. ಇದು ತುಂಬ ಸೂಕ್ಷ್ಮ ಆಗಿದೆ. ಮೊದಲು ಜೀವಪ್ಪನೇ ಅವನು ಅಲ್ಲ ಪರಮಾತ್ಮನೇ ಅಂತ ಹಿಂಗೆ ತಗೊಂಡು ಹೋಗ್ತೀವಿ, ಎಲ್ಲವೂ ಅಧ್ಯಾರೋಪ ದೃಷ್ಟಿಯಿಂದ. ಆಮೇಲೆ ಜೀವಪ್ಪನೇ ಆತ್ಮನು ಅಂತ ಹಾಗೆ ತಗೊಂಡ್ಬರ್ತಾರೆ. ಇಲ್ಲಿ ಪ್ರಾಣ ಮೈನಸ್ ಜೀವ ಅಥವಾ ಉಪಾಧಿ ಮೈನಸ್ ಜೀವ ಪರಮಾತ್ಮನೇ, ಹೀಗೆ ತಗೋಬೇಕಾಗುತ್ತೆ. ಇರಲಿ, ಮುಂದಕ್ಕೆ ಇದು ಅಲ್ಲಲ್ಲಿ ಕೆಲವು ಕಡೆ ಇನ್ನೂ ಸ್ಪಷ್ಟ ಆಗುತ್ತೆ. ಒಟ್ಟಿನಲ್ಲಿ ಜೀವಪ್ಪ ಸರ್, ಈಗ ಒರಿಜಿನಲ್ ಐ ಡೂಪ್ಲಿಕೇಟ್ ಐ ಎರಡೂನು ಒಂದೇ. ಆದ್ರೆ ಅದಕ್ಕೆ ಏನಾದ್ರೂ ಅನಾತ್ಮ ಮೆತ್ಕೊಂಡಿದ ತಕ್ಷಣ ಆತ್ಮನಾಗಿರಕ್ ಆಗೋದಿಲ್ಲ. ಅದೇ ಈಗ ಡೂಪ್ಲಿಕೇಟ್ ಐ ಅಂತಂದ್ರೆ ಅಹಂಕಾರ. ಅದರಲ್ಲಿ ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಇರುತ್ತೆ, ಹೆಚ್ಚು ಕಡಿಮೆ ಅಲ್ವಾ? ಕೆಲವು ಸಾರಿ ಇನ್ಫೀರಿಯಾರಿಟಿ. ಇವುಗಳೆಲ್ಲ ಉಪಾಧಿಗಳೇ. ಯಾವ್ರಿಗೆ? ಜೀವಪ್ಪನಿಗೆ. ಪ್ರಾಣಗಳು ಉಪಾಧಿ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, 19 ಮುಖಗಳು ಉಪಾಧಿ. ಅವುಗಳು ಬಿಟ್ಟರೆ ಜೀವಪ್ಪನೇ, ಅವನೇ ಆತ್ಮನೋ.
ಹಾಗಿರೋದು ಎರಡಿರಲ್ಲ ಅದು ಅಲ್ಲಿ. ಬಿಡಕ್ಕಾಗಲ್ವಲ್ಲ ಸರ್, ಅದ್ರಿಂದ ನಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ. ಅಷ್ಟೇ ಅಷ್ಟೇ ಅಷ್ಟೇ. ಅಲ್ಲ, ಜೀವಪ್ಪ ಆತ್ಮನಲ್ಲ ಅಂತ ಅನ್ಬಿಡ್ತೀವಿ ನಾವು ಸರ್. ಬಿಡ್ತೀವಿ, ಬಟ್ ಅದು ಸ್ವಲ್ಪ ಆಳವಾಗಿ ವಿಚಾರ ಮಾಡಿದಾಗ ಸ್ವಾಮಿಗಳು ಅಲ್ಲಲ್ಲಿ ಹೇಳ್ಕೊಂಡು ಹೋಗ್ತಾರೆ, ಜೀವಪ್ಪನಿಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ. ಆದರೆ ಇಲ್ಲಿ ಉಪಾಧಿ ಜೀವಪ್ಪ ಮೈನಸ್ ಉಪಾಧಿ ಪರಮಾತ್ಮ ಹಾಗೆ ತಗೋಬೇಕಾಗುತ್ತೆ. ಇಲ್ಲಿ ನಮ್ಗೆ ಇಲ್ಲಿ ಅರ್ಥ ಬರುತ್ತೆ ಏನು ಅಂತಂದರೆ, ಡೂಪ್ಲಿಕೇಟ್ ಐ ಒರಿಜಿನಲ್ ಐ ಅಂತ ಹೇಳ್ತೀವಿ. ಇಲ್ಲಿ ಡೂಪ್ಲಿಕೇಟ್ ಐ ಅಂದಾಗ ಜೀವಪ್ಪ ಪ್ಲಸ್ ಉಪಾಧಿ. ಈಗ ನೀವು ಆ ಉಪಾಧಿಗಳನ್ನ ಬಿಟ್ಟರೆ ಅವನೇ ಆತ್ಮ. ಇರಲಿ, ಇದು ನೀವು ಆ ಹುಲಿದು ಮೇಕೆದು, ನನಗೂ ತುಂಬ ಕನ್ಫ್ಯೂಸ್ ಇತ್ತು. ಆದರೆ ಆ ಹುಲಿ ಮೇಕೆದು ನಾವು ತಿಳ್ಕೊಂಡಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಹಗ್ಗನೇ ಹಾವಾಗಿ ತೋರ್ತದೆ, ಹಾಗೆ ಆತ್ಮನೇ ಜೀವಪ್ಪನಾಗಿ ತೋರ್ತಾನೆ. ನೀನು ಹಾಗೆ ಲೆಕ್ಕ ಹಾಕಿದ್ರೆ ಕೊನೆಗೆ ತತ್ವದಲ್ಲಿ ನಿಂತ ಮೇಲೆ ಎಲ್ಲವೂ ಅವನೇ ತೋರ್ತಾನೆ. ಅವಸ್ಥೆ ಅಂತಂದಿದ್ದ ಆತ್ಮ, ಮತ್ತೆ ಜೀವಪ್ಪ ಅಂದಿದ್ದ ಆತ್ಮ, ಕರ್ಮೆ ಅಂತಃಕರಣ ಏನು ಆತ್ಮ, ಮತ್ತೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳೇನು ಆತ್ಮ, ಆಧ್ಯಾತ್ಮಿಕ ಆತ್ಮ, ಭೌತಿಕ ಆತ್ಮ, ಕಾಲ ದೇಶಗಳ ಆತ್ಮ. ಅದು ಬೇರೆ ಅರ್ಥ ಬರುತ್ತೆ. ಅಂದರೆ ಚಿನ್ನವೇ ಒಡವೆಗಳಾಗಿ ತೋರ್ತಾ ಇದೆ ಅಂತ. ಆದ್ರೆ ಇಲ್ಲಿ ಜ್ಞಾನ ಆದ್ಮೇಲೆ ಇದು ಎಲ್ಲ ಅದೇ ಅಂತ ಗೊತ್ತಾಗುತ್ತೆ. ಅದ್ವರ್ಗು ನಾವು ಬಿಡಿಸ್ಕೊಂತಾನೆ ಇರ್ಬೇಕಲ್ವಾ ಸರ್? ಹೌದು. ಆದ್ರೆ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ಲು ಈ ದೃಶ್ಯ ಪ್ರಪಂಚದಲ್ಲಿ ಇರೋದನ್ನೆಲ್ಲ ಆತ್ಮ ಅಂತ ಕರೀತಾರೆ, ನಿಜ. ಅವಾಗ ನಾವು ಹೆಂಗೆ ತಗೋಬೇಕು ಇದನ್ನ? ಒಡವೆಗಳನ್ನ ಆತ್ಮ ಅಂತ ಇಲ್ಲ, ಮತ್ತು ಈ ಆಧ್ಯಾತ್ಮಿಕ ಆದಿಭೌತಿಕ ದೈವಿಕವನ್ನು ಆತ್ಮ ಅಂತ ಕರೀತಾ ಇಲ್ಲ. ಅದು ಮೈನಸ್ ವಾಚಾರಂಭಣ ವಿಕಾರೋ ನಾಮಧೇಯ, ಅವುಗಳು ಬಿಟ್ಟರೆ ಅವನೇ ಇರೋದು. ಅರ್ಥ ಆಯ್ತಾ ಇಲ್ಲಿ? ನಿಜ, ಕಾರ್ಯ ಸತ್ಯ ಅಲ್ಲ, ಕಾರಣನೇ ಕಾರ್ಯವಾಗಿ ತೋರ್ತಾ ಇದೆ ಅನ್ನೋ ಸರ್ ಹೋಗುತ್ತಲ್ವಾ ಸರ್? ಕಾರಣನೂ ತಪ್ಪಾಗುತ್ತಿಲ್ಲಿ. ಯಾಕೆ ಅಂತಂದ್ರೆ ಆತ್ಮನು ಕಾರಣವನ್ನ ಮೀರಿರ್ತಾನೆ. ಹೇಗಿಲ್ಲಿ ಸವಿಕಾರ ನಿರ್ವಿಕಾರವನ್ನ ಮೀರಿರ್ತಾನೋ ಹಾಗೆ ಎಲ್ಲ ದ್ವಂದ್ವಗಳು ಬರೋದು. ಕಾರಣ ಕಾರ್ಯ, ಎಲ್ಲಿ ಕಾರ್ಯ ಕಾರಣ, ಕಾಲ ದೇಶ ಎಲ್ಲಿರುತ್ತೋ ಅಲ್ಲಿ ಕಾರ್ಯ ಕಾರಣ, ಮತ್ತೆ ದೃಶ್ಯ ಪ್ರಪಂಚದಲ್ಲಿ ಹಾಗೆ. ಅದಕ್ಕೋಸ್ಕರನೇ ಇಲ್ಲಿ ಮುಂದೆ ಕಾರ್ಯ ಕಾರಣದ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ, ಅವಾಗ ಸ್ಪಷ್ಟವಾಗಿ ಇನ್ನೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ಸಾಕು. ಇವಾಗ ಒಟ್ಟಿನಲ್ಲಿ ಇಷ್ಟು ಗುಣ ಆಕಾರ ಅಂದಿದ ತಕ್ಷಣ ನಾವು ಈ ವೈಶೇಷಿಕರು ಹೇಳೋ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಭಾವ ಅಭಾವ ಇವೆಲ್ಲ ತಗೊಂಡ್ಬಿಡ್ಬೋದು. ಎಲ್ಲ ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ. ಸ್ವಲ್ಪ ಹೇಳ್ತಾರೆ, ನಾವು ಮಿಕ್ಕಿರೋದು ಸೇರಿಸ್ಕೋಬೋದು. ಇವೆಲ್ಲವೂ ಏನು? ವಿಕಲ್ಪಗಳು. ವಿಕಲ್ಪ ಅಂದ್ರೆ ಏನು? ಸಂಕಲ್ಪ ತೋರ್ತಾ ಇದಾವೆ ಅಂತ ವಿಕಲ್ಪಗಳು ಅಷ್ಟೇ. ಹಾವು, ಹಗ್ಗದಲ್ಲಿ ಹಾವು ವಿಕಲ್ಪ, ಅವಸ್ಥೆಗಳು ವಿಕಲ್ಪ, ಮತ್ತು ಎಲ್ಲವೂ ವಿಕಲ್ಪವೇ. ವಿಕಲ್ಪ ಅಂದರೆ ಇಲ್ಲದೆ ಇರೋದು. ಹಾವು, ಬೆಳ್ಳಿ, ಮರಳುಕಾಡಿನಲ್ಲಿ ನೀರು, ಇವೆಲ್ಲ ವಿಕಲ್ಪಗಳು. ಅದಕ್ಕೆ ಸಂಕಲ್ಪ ವಿಕಲ್ಪ ಅಂತಾರೆ. ಸಂಕಲ್ಪ ಅಂತಂದರೆ ಆಗಬೇಕಾಗಿರೋದು ಅಥವಾ ಆಗುವುದು, ಇದು ವಿಕಲ್ಪಗಳು ಇಲ್ಲದೆ ಇರೋದು. ಸೊ ಇಷ್ಟು ನಮಗೆ ಬೇಸ್ಮೆಂಟ್ ಆಯಿತು. ಇವು ಮುಂದಕ್ಕೆ ಹೋಗೋಣ. ಎಷ್ಟು ನಮಗೆ ಇದ್ರ ಬಗ್ಗೆ ಡಿಸ್ಕಸ್ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲಿ ಕ್ವಶನ್ ಇದೆಯೋ ನೋಡ್ತಾ ಹೋಗೋಣ. ಬರಿಯ ಅರಿವು ಕಾಲ ದೇಶ ನಿಮಿತ್ತ. ಕಾಲ ದೇಶ ನಿಮಿತ್ತ ಅಂದರೆ ಏನು? ಏನದು ಕಾಲ ದೇಶ ನಿಮಿತ್ತ ಅಂತ? ಅಫ್ಕೋರ್ಸ್ ದೃಶ್ಯ ಪ್ರಪಂಚದಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದೀರಾ? ಕಾಲ ದೇಶ ನಿಮಿತ್ತ ಅಂದ್ರೆ ಏನು, ಅಥವಾ ಅದಕ್ಕೆ ಇನ್ನೇನಾದರೂ ಬೇರೆ ಅರ್ಥದಲ್ಲಿ ಹೇಳ್ಬೋದಾ? ನಿಮಿತ್ತ ಅಂದ್ರೆ ಕಾರಣ, ಕಾರಣ, ಹೇತು, 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 ಕಾರಣ. ಅದಕ್ಕೆ ಕಾಲ ದೇಶ ಕಾರ್ಯ ಕಾರಣ ಭಾವ ಅಂದ್ಬಿಡ್ತಾರೆ. ಕಾರಣ ಅದೆಲ್ಲ ಬಂದ್ಬಿಡ್ತಾರೆ. ಇಲ್ಲಿ ನಿಮಿತ್ತ ಅಂದರೂ ಒಂದೇ, ಕಾರ್ಯಕಾರಣ ಭಾವ ಅಂದರೂ ಒಂದೇ, ಎಲ್ಲವೂ ಒಂದೇ. ಹಾಗೆ ಇಲ್ಲಿ
ಕಾರ್ಯ ಕಾರಣ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಏನದು ಕಾರ್ಯ ಕಾರಣ? ಎಲ್ಲಾದರೂ ಒಂದು ಎಕ್ಸಾಂಪಲ್ ಕೊಡಿ ನಮ್ಗೆ ಅರ್ಥ ಆಗೋ ಹಾಗೆ ಎಲ್ರಿಗೂ. ಸರ್ ಚಿನ್ನ ಬಂದು ಹ್ಞೂ ಹೇಳಿ ಸರ್. ಕರೆಕ್ಟು, ಹೇಳಿ. ಕೃಷ್ಣವೇಣಿ ಕೃಷ್ಣವೇಣಿ ಅಲ್ಲಿ ನೀವು ಹೇಳ್ತಾ ಇದ್ದೀರಿ, ಹೇಳಿ. ಇಲ್ಲ ಹೇಳಿ, ನೀವ್ ಹೇಳಿ ಫಸ್ಟ್, ನಾನು ಆಮೇಲೆ ಹೇಳ್ತೀನಿ. ಎಲ್ರಿಗೂ ಹೇಳ್ಬೋದು, ಎಲ್ರಿಗೂ ಚಾಯ್ಸ್ ಇರುತ್ತೆ ಸರ್. ಇಲ್ಲಿ ಕಾರ್ಯ ಬಂದು ಒಡವೆ, ಕಾರಣ ಬಂದು ಚಿನ್ನ ಅಷ್ಟೇ. ಅದೇ ಥರ ಬೇಕಾದಷ್ಟಿದೆ. ಇನ್ಯಾರಾದರೂ ಆ್ಯಡ್ ಮಾಡಂಗಿದ್ರೆ ಮಾಡಿ. ಎಲ್ಲ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಬೀಜ ಕಾರಣ, ವೃಕ್ಷ ಕಾರ್ಯ. ಆಯಿತು. ಆಮೇಲೆ ಕೋಳಿ ಮೊಟ್ಟೆ ಅಷ್ಟೇ, ಕಾರ್ಯ ಕಾರಣ. ಹಾಗೆ ತಂದೆ ತಾಯಿ ಮಕ್ಕಳು ತಂದೆ ತಾಯಿ, ಅಷ್ಟೇ ಕಾರ್ಯ ಕಾರಣ. ಈಗ ಒಂದು ಮಡಿಕೆ ಆಗಬೇಕಪ್ಪ, ಹೇಗಾಗಬೇಕು? ಮಡಿಕೆ ಸೃಷ್ಟಿ ಆಗಬೇಕು, ಹೇಗಾಗಬೇಕು? ಯಾವುದು ಕಾರ್ಯ, ಯಾವುದು ಕಾರಣ? ಮಣ್ಣು ಕಾರಣ, ಕಾರ್ಯ ಬಂದು ಮಡಿಕೆ. ಕರೆಕ್ಟು. ಈಗ ಬರೀ ಕಾರಣ ಇದ್ರೆ ಕಾರ್ಯ ಆಗ್ಬಿಡುತ್ತಾ? ಅದಕ್ಕಿನ್ನೇನಾದ್ರೂ ಬೇಕಾ? ಮಣ್ಣೆ ಮಡಿಕೆ ಆಗ್ಬಿಡುತ್ತಾ? ಆಗಲ್ಲ ಸರ್, ಆಗಲ್ಲ. ಮತ್ತೇನ್ ಮಾಡ್ಬೇಕು ಕಲ್ಪನಾ? ಇನ್ನೇನೇನ್ ಬೇಕು ಅದಕ್ಕೆ? ಅದಕ್ಕೆ ಮಡಿಕೆ ಆಗ್ಬೇಕಾದ್ರೆ ನೀರ್ ಹಾಕ್ಬೇಕು, ಅದನ್ನ ತುಳಿಬೇಕು, ಮತ್ತ ಅದನ್ನ ಇದ್ರ ಮೇಲೆ ಇಟ್ಟು ಇದ್ ಮಾಡ್ಬೇಕು. ಇವಕ್ಕೆಲ್ಲ ಏನಂತಾರೆ? ಆ ನೀರ್ಗೇನಂತಾರೆ? ಮಾಡೋನ್ಗೇನಂತಾರೆ? ಮಣ್ಣಿಗೇನಂತಾರೆ? ಉಪಾದಾನ ಕಾರಣ, ನಿಮಿತ್ತ ಕಾರಣ ಮಾಡೋನು. ಆಮೇಲೆ ಉಪಾಧಿ ಮತ್ತೆ ನಿಮಿತ್ತ. ಉಪಾಧಿ ಯಾಕೆ ಬರುತ್ತೆ ಇಲ್ಲಿ? ಏನು ಉಪಾಧಿ? ಅದು ಮಣ್ಣು ಬೇಕಲ್ವಾ ಸರ್? ಅದಕ್ಕೆ ನೀರು ಬೇಕು, ಸಲಕರಣೆಗಳು ಬೇಕು, ಸಲಕರಣೆಗಳು. ಅದಕ್ಕೆ ಉಪಾಧಿ ಅಂತನಲ್ಲ, ಉಪಾದಾನ ಕಾರಣ ಅಂತಾರೆ. ಮಣ್ಣಿಗೆ, ಚಿನ್ನಕ್ಕೆ ಉಪಾದಾನ ಕಾರಣ. ಉಪಾದಾನ ಅಂದ್ರೆ ಅರ್ಥ ಏನು? ಉಪಾ ಅಂದ್ರೆ ಏನು? ಮೂಲ ಸರ್, ಮೂಲ. ಸಮೀಪ, ಉಪಾಸನೆ, ಉಪವಾಸ ಅಂತ, ಸಮೀಪ ಅಂತ. ಈಗ ಮಡಿಕೆಗೆ ತುಂಬ ಸಮೀಪವಾಗಿರೋದು ಯಾವುದು? ಮಣ್ಣು. ಅದಕ್ಕೆ ಉಪಾದಾನ ಕಾರಣ ಅಂತಾರೆ. ಈಗ ಮಡಿಕೆ ಬರೀ ಮಣ್ಣಿಟ್ಬಿಟ್ಟು ನೀರು ಹಾಕ್ಬಿಟ್ರೆ ಆಗುತ್ತಾ? ಆಗೋದಿಲ್ಲ. ಅದನ್ನು ಮಾಡೋನೊಬ್ಬ ಬೇಕು. ಯಾರು? ನಿಮಿತ್ತ ಕಾರಣ. ನಿಮಿತ್ತ ಮಾಡೋನೊಬ್ಬ ಬೇಕು, ನಿಮಿತ್ತ. ಬರೀ ಅಷ್ಟಿದ್ರೆ ಸಾಕ? ಅವನು ಹಾಗೆ ಮಾಡಿಬಿಡ್ತಾನ? ಅವನಿಗೆ ಇನ್ನೇನು ಬೇಕು? ಇನ್ನೇನು ಬೇಕು ಹೇಳಿ ಯಾರಾದರೂ? ಸಲಕರಣೆಗಳು ಬೇಕು, ಸಲಕರಣೆಗಳು ಬೇಕು, ಇನ್ಸ್ಟ್ರೂಮೆಂಟ್ಸ್ ಬೇಕು. ಮಡಿಕೆ ಮಾಡಬೇಕಾದ್ರೆ ಅವನಿಗೆ ಚಕ್ರ ಬೇಕು, ಅದು ತಿರುಗಿಸೋ ಒಂದು ಕೋಲ್ ಬೇಕು, ಇವೆಲ್ಲ ಬೇಕಲ್ಲ. ಇದಕ್ಕೆ ಸಹಕಾರಿ ಕಾರಣ. ಸಲಕರಣೆಗಳು ಇವೆಲ್ಲ ಸಹಕಾರಿ. ಸೊ ಯಾವುದೇ ಒಂದು ವಸ್ತು ಆಗಬೇಕಾದ್ರೆ ಇಷ್ಟಿರಬೇಕು: ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ. ಅದರ ಜೊತೆಗೆ ನೀರು ಬೇಕು, ಮತ್ತು ನೀರು ಜೊತೆಗೆ ಅದು ಮಡಿಕೆ ಆದಮೇಲೆ ಬೆಂಕಿನಲ್ಲಿ ಕಾಯಿಸ್ಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ಮಡಿಕೆ ಆಯಿತು ಅಂತೀವಿ. ಈಗ ಪ್ರಪಂಚ ಸೃಷ್ಟಿ ಆಗಬೇಕಾದ್ರೆ ಏನೇನು ಬೇಕು? ಏನೇನು ಬೇಕು? ಏನೇನು ಬೇಕು? ಇದು ಮಡಿಕೆಗೆ ಆಯಿತು. ಇದು ದೃಶ್ಯ ಪ್ರಪಂಚದಲ್ಲಿ ಯಾವುದೋ ಒಂದು ವಸ್ತು ತಗೊಂಡು ಹೇಳಿದ್ದು. ಹೀಗೆ ಎಲ್ಲಾನು ಹಿಂಗೆ. ಇನ್ನು ಪ್ರಪಂಚ ಸೃಷ್ಟಿ ಆಗಬೇಕಾದ್ರೆ ಏನೇನು ಇರಬೇಕು? ಯಾರ್ಯಾರು ಏನೇನು? ಪಾಪ ನಿಮ್ಗಿದು ಪರಮಾತ್ಮನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ ಅನ್ನೋದು ಸರ್ ಗೊತ್ತಲ್ವಾ ಸರ್? ಇಲ್ಲೇನು ಅವನು ಬದಲಾವಣೆ ಹೊಂದಿದೀರಾ ತೋರ್ತಾ ಇದ್ದಾನೆ ಅಂತ. ಪಾಪ ನಿಮ್ಗೆ ಈ ಪ್ರಶ್ನೆ ನಾನು ಕೇಳಲೇಬಾರ್ದು. ಪರಮಾರ್ಥ ಚಿಂತಾಮಣಿಯಲ್ಲಿ ಪ್ರಶ್ನೆ ಬರೋದೇ ಇಲ್ಲ. ಯಾರು ಗೌಡಪಾದ ಕಾರಿಕೆಯನ್ನ ಕೇಳಿರ್ತಾರೋ
ಅಲ್ಲಿ ಅಥವಾ ಇವೆಲ್ಲ ಇದ್ರೆ ಗೊತ್ತಾಗುತ್ತೆ. ಅಲ್ಲಿ ಯಾರಿಗಾದ್ರೂ ಗೊತ್ತಾ ಇದು? ಅದೇ ಸರ್, ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ಅವನ್ಗೆ ಯಾವುದೇ ಕಾರಣ ಕಾರ್ಯ ಏನು ಬೇಕಾಗಿಲ್ಲ. ಅವನೇ ಪ್ರಪಂಚವಾಗಿ ತೋರ್ತಾನೆ. ಅವನ್ಗೆ ಈ ನಿಮಿತ್ತ ಕಾರಣ ಯಾವುದು ಬೇಕಾಗಿಲ್ಲ ಅಂತ ತೋರ್ತಾನೆ. ಅದಕ್ಕೋಸ್ಕರ ಏನ್ ಅವನೊಬ್ಬನೇ ಹೇಳ್ತಾರೆ ಇರ್ತಾನೆ, ಆಕಾಶನ ಸೃಷ್ಟಿ ಮಾಡ್ತಾನೆ, ಒಬ್ನೇ ಇರ್ತಾನೆ ಸಾಗರದ ಮೇಲೆ. ಬೇಜಾರಾಯ್ತು ಅಂತ ಅಂದ್ಬಿಟ್ಟು ಆಕಾಶನ ಹಂಗೆ ಒಂದೊಂದನ್ನೇ ಪಂಚಭೂತಗಳನ್ನ ಸೃಷ್ಟಿ ಮಾಡ್ತಾನೆ. ಆತ್ಮ ಆದ್ರೆ ಅವನಿಗೆ ಬೇಜಾರಾದ್ರೆ ಅವನ ಆತ್ಮ ಅಂತ ಕರಿಬಹುದಾ? ಅವನಿಗೆ ಎಂತದ್ದು ಬೇಜಾರಾದ್ರೆ ಅವನ ಆತ್ಮ ಅಂತ ಕರೆದ್ರೆ ಮೇಲೆ ನಾನು ಮುಕ್ತನಾದ್ಮೇಲೆ ನನಗೂ ಬೇಜಾರಾಗುತ್ತೆ. ಸೃಷ್ಟಿ ಕಾರ್ಯ ಹೇಳ್ತಾ ಇರೋದು ನಮ್ಗೆ ಇದರಿಂದ ತಗೊಂಡು ಅಲ್ಲಿ ಪರಮಾತ್ಮನ ಸ್ಟ್ಯಾಂಡ್ ಪಾಯಿಂಟ್ ಆತ್ಮನ್ ನಿಲ್ಸೋದಕ್ಕೋಸ್ಕರ ಸೃಷ್ಟಿ ಹೇಳ್ತಾ ಇದೆ ಸರ್. ಸೃಷ್ಟಿ ಆಗೇ ಇಲ್ಲ ಅಂತ. ಇರ್ಲಿ ಪಾಪ ಅವೆಲ್ಲ ಪ್ರಶ್ನೆ ಬರುತ್ತೀವೋ ನಿಜ. ಆದ್ರೆ ಅಲ್ಲಿ ಹೇಳಿದೆ, ಶಾಸ್ತ್ರದಲ್ಲಿ ಹೇಳಿಲ್ವಾ? ಹೇಳಿದೆ. ಮತ್ತೆ ಪೂರ್ವ ಪಕ್ಷಿ ಪ್ರಶ್ನೆ ಹಾಕ್ತಾನೆ, ಅವನೆಂತವನು ಯೋಚನೆ ಮಾಡ್ದ ಅಂತಂದ್ರೆ ಅವನೆಂತವನು ಯೋಚನೆ ಮಾಡ್ಬೇಕು. ಅವನು ಏನೋ ಸೃಷ್ಟಿ ಮಾಡ್ಬೇಕು. ಮನುಷ್ಯರಾದ್ರೆ ಯೋಚನೆ ಮಾಡ್ಬೇಕು, ಸಂಕಲ್ಪ ಮಾಡ್ಬೇಕು. ಅವನೆಂತದ್ದು ಯೋಚನೆ ಮಾಡ್ಬೇಕು? ಯೋಚನೆ ಮಾಡಂಗಿದ್ರೆ ಅವನೆಂತದು ಅಂತ ಒಂದು ಪ್ರಶ್ನೆ. ಅವನು ಆಮೇಲೆ ಆಕಾಶವನ್ನ ಸೃಷ್ಟಿ ಮಾಡ್ಬೇಕು, ಅವನೊಬ್ಬನೇ ಇದ್ದ ಬೇಜಾರು ಆಯ್ತು. ಅವನಿಗೆ ಬೇಜಾರಾದ್ರೆ ಅವನೆಂತ ಪರಮಾತ್ಮ? ಅವನ ಆತ್ಮನ್ ಕಂಡಿದ್ದಾನ? ಆನಂದ ಸಿಕ್ಕಿದೀಯಾ? ಈ ಪ್ರಶ್ನೆಗಳೆಲ್ಲ ತೆಗಿತಾರೆ. ಇರ್ಲಿ, ಅಲ್ಲಿ ನಿಜವಾಗ್ಲೂ ಸೃಷ್ಟಿ ನಿಜವಾಗ್ಲೂ ಆಗಿದೆ ಅಂತ ಇಟ್ಕೊಳಕ್ಕಲ್ಲ, ನಮಗೆ ಪರಮಾತ್ಮನೇ ಈ ರೂಪದಲ್ಲಿ ತೋರ್ತಾ ಇದ್ದಾನೆ ಅಂತ. ಅದು ಇನ್ಯಾವಾಗ್ಲಾದ್ರೂ ತಗೋಣ. ಅದೆಲ್ಲ ಈ ಕಪಿಲ ಸಾಂಖ್ಯರು ಇವರೆಲ್ಲ ಹೇಳ್ತಾರೆ, ಅವ್ರದ್ದೆಲ್ಲ ಹೊಡೆದಾಕಿ ಹೇಳ್ತಾರೆ. ಅವ್ರದ್ದು ಸತ್ಕಾರ್ಯವಾದ, ಇನ್ನು ಕೆಲವ್ರದ್ದು ಅಸತ್ಕಾರ್ಯವಾದ. ಇರೋದ್ರಿಂದನೇ ಹುಟ್ಟುತ್ತೆ ಅಂತ, ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ವೈಶೇಷಿಕರು. ಅದಕ್ಕೆ ಇವರು ಇರೋದ್ರಿಂದನೇ ಹುಟ್ಟುತ್ತೆ ಅಂತ ನಮ್ಮ ವೇದಾಂತಿಗಳು ಹೇಳ್ತಾರೆ. ಇರೋದ್ರಿಂದ ಹುಟ್ಟುತ್ತೆ ಅಂದರೆ ಏನು ಅಂತಂದರೆ, ಇಲ್ಲಿ ಪರಮಾತ್ಮನೇ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಮತ್ತೆ ಸಹಕಾರಿ ಕಾರಣ, ಎಲ್ಲವೂ ಅವನೇ ಅಂತ ಒಂದರ್ಥದಲ್ಲಿ ಹೇಳ್ತಾರೆ. ಕೊನೆಗೆ ಆತ್ಮನು ಅಜಸ್ವರೂಪನು. ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾರೂ ಹುಟ್ಟೋದಿಲ್ಲ. ಹಗ್ಗದಿಂದ ಹಾವು ಹುಟ್ಟಿದೆಯ ಸ್ವಾಮಿ? ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರಾ? ಹಾಗೆ ಆತ್ಮನ ಈ ಎರಡು ಇಲ್ಲ ಅಲ್ಲಿ. ಹೇಗಿದೆ ನೋಡ್ರಿ. ನಮಗೆ ಈ ಪ್ರಪಂಚದಲ್ಲಿ ಇವೆಲ್ಲ ಕಾಣ್ತಾ ಇದ್ದಾಗ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಮೊದಲು ಹೌದಪ್ಪ ಹೀಗೆ ಅಂತ ಹೇಳಿ ನೋನ್ ಟು ಅನ್ನೋನ್ ಕರ್ಕೊಂಡೋಗಿ ಆಮೇಲೆ ತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಇವೆಲ್ಲ. ಅದಕ್ಕೋಸ್ಕರ ಅಲ್ಲಿ ಸೃಷ್ಟಿ ಕ್ರಮವೇ ಯಾಕೆ ಹೇಳಿದ್ದಾರೆ ಅಂತಂದರೆ, ಸೃಷ್ಟಿ ನಿಜವಾಗ್ಲೂ ಆಗಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಇದು ಒಂದು ಉಪಾಯ, ನಿಮ್ಮನ್ನು ಏನಾದರೂ ಮಾಡಿ ತತ್ವದಲ್ಲಿ ನಿಲ್ಲಿಸಬೇಕು ಅಂತ. ಯಾಕೆ? ನಾವು ಹುಟ್ಟಿದಾಗ್ಲಿಂದ ಈ ಕಾರ್ಯಕಾರಣ ಭಾವ, ದೇಶ, ಕಾಲ ಇವು ನೋಡಿಕೊಂಡೇ ಬರ್ತಾರೆ. ನಾನು ಹುಟ್ಟಬೇಕಾದ್ರೆ ನಮ್ಮ ತಂದೆ ತಾಯಿ ಇರಬೇಕಲ್ವೋ, ಅವ್ರು ಹುಟ್ಟಬೇಕಾದ್ರೆ ಅವ್ರ ತಂದೆ ತಾಯಿ ಇರಬೇಕಲ್ವೋ, ಹೀಗೆ ಕಾರ್ಯಕಾರಣ ಹೇಳ್ತಾ ಇರ್ತೀವಿ. ನಮ್ಗೆ ಇದೇ ಒಂದು ಅಭ್ಯಾಸ ಆಗಿರೋದ್ರಿಂದ ಇದೇ ಅರ್ಥದಲ್ಲಿ ಫಸ್ಟ್ ಹೇಳ್ತಾರೆ, ಆಮೇಲೆ ಮೆತ್ತಿಗೆ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸಿದ ಮೇಲೆ ನಮಗೂ ಅರ್ಥ ಆಗುತ್ತೆ. ಶಾಸ್ತ್ರನೂ ಕೂಡ ಅಧ್ಯಾರೋಪದಿಂದ ಈ ಥರ ಹೇಳ್ತಾ ಇದು ಗೌಡಪಾದ ಕಾರಿಕೆ ಆಗಿದ್ದರೆ ಗೊತ್ತಾಗುತ್ತೆ. ಪಾಪ ಇವಾಗ ನಿಮಗೆಲ್ಲ ಇದು ಅಷ್ಟು ಇದಾಗಿರಲ್ಲ, ಇರಲಿ ಬಿಡಿ. ಒಟ್ಟಿನಲ್ಲಿ ನಾನು ಸುಮ್ಮನೆ ಇಲ್ಲಿ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಅಂತಂದರೆ ಇಷ್ಟು ತಗೋಬೇಕು. ಅಲ್ಲಿಗೆ ಯಾವಾಗ ಕಾಲ, ದೇಶ, ಕಾರ್ಯಕಾರಣ ಭಾವ ಬಂತೋ ಇದಕ್ಕಿಂತ ಮೊದಲು ಏನು ಬರಬೇಕು? ವ್ಯವಹಾರ ಆಗಬೇಕಾದ್ರೆ ದೃಶ್ಯ ಪ್ರಪಂಚದಲ್ಲಿ ನಾನು ಬರ್ಬೇಕು ಫಸ್ಟ್. ನಾನು ನೋಡ್ರಿ, ಈಗ ಡೂಪ್ಲಿಕೇಟ್ ಆಗಿ ಬರ್ತಾನೆ ನಾನು. ಯಾವಾಗ ನಾನು ಬರ್ತೀನೋ ನೆಕ್ಸ್ಟ್ ಏನು ಬರಬೇಕು? ನೀನು. ನಾನು, ನೀನು, ಅವಳು, ಅವರು ಬಂತು. ನಾನು ಅಂತಂದಿದ ತಕ್ಷಣ ನೀನು ಬಂದೇ ಬರ್ತೀಯ. ನಾನು ಇದ್ಮೇಲೆ ನೀನು ಇರಬೇಕಲ್ಲ. ನಾನು ನೀನು ಜೋಡಿ, ಈ ಜೀವನ ಎತ್ತಿನ ಗಾಡಿ ಹಾಡು ಶುರುವಾಗುತ್ತೆ ನೋಡ್ರಿ. ಆದ್ದರಿಂದ ಈ ನಾನು, ಅದಕ್ಕೆ ಹೇಳಿದ್ದು ಇದು ವ್ಯವಹಾರದಲ್ಲಿ ನಾನು ನೀನು. ಇಲ್ಲಿ ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ
ಇಲ್ಲಿ ಇದನ್ನ ಡೂಪ್ಲಿಕೇಟ್ ಐ ಅಂತೀವಿ, ಆತ್ಮನ ಒರಿಜಿನಲ್ ಐ ಅಂತೀವಿ. ನೀವು ಅಲ್ಲಿ ನಿಂತಾಗ ನಾನು ಅಂತ ಪ್ರಶ್ನೆ ಇರುತ್ತಾ? ಪ್ರಶ್ನೆ ಕೇಳ್ತಾ ಇದ್ದೆ. ಆತ್ಮನಲ್ಲಿ ನಿಂತಾಗ ಇಲ್ಲ ಸರ್, ಇಲ್ಲ ಸರ್, ಅಲ್ಲಿ ಏನಾದ್ರೂ ಅಕಸ್ಮಾತ್ ನಾನು ಇದ್ದೆ ಅಂತಂದ್ರೆ ನೀನ್ ಶುರುವಾಗ್ತೀಯ ಆಮೇಲೆ. ಅಲ್ಲಿ ಇರೋದೇ ಒಂದು 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 ನೋಡಿ, ಮತ್ತೆ ಇನ್ನು ಹೆಂಗೆ ಹೇಳ್ಬೇಕು ನಾನು, ಅದೊಂದೇ ಇತ್ತು. ಒಂದು ಅಂತಂದ್ರು ಮತ್ತೆ ಏನಾದರೂ ಹೇಳಬೇಕು. ಆತ್ಮನ್ ಬಿಟ್ರೆ ಇನ್ನೇನು ಇರಲ್ಲ. ಆಗ ನಾನು ಯಾಕೆ ಹೇಳಬೇಕು? ನಾನು ನೀನು ಎಲ್ಲಿ ಅಂತಂದರೆ ವ್ಯವಹಾರದಲ್ಲಿ ನೀನಿರ್ತೀಯ, ಅದಕ್ಕೋಸ್ಕರ ನಾನು, ಅಥವಾ ನಾನು ಇರ್ತೀನಿ, ನೀನು, ಅವಳು, ನೀವು, ಪ್ಲೂರಲ್ ಎಲ್ಲ ಶುರುವಾಗ್ಬಿಡುತ್ತೆ. ಹೀಗೆ ಅದಕ್ಕೆ ಈ ಶಾಸ್ತ್ರದಲ್ಲೂ ಕೂಡ ಹೇಳುವಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಾರೆ. ಎಲ್ಲಿ ಬಂತು ನಾನಿಲ್ಲಿ? ಅಥವಾ ಗೆರುವು, ಅರಿವು, ಆನಂದ ಎಲ್ಲಿದೆ? ನಾನು ತೋರಿಸಿ ನೋಡಿ, ಇಲ್ಲ. ಹಾಗೆ ಅದಕ್ಕೆ ಹಿಂದೆ ಕೂಡ ನಾವು ನೋಡುವಾಗ ಇಲ್ಲಿ ನಾನು ಅಂತಂದರೆ ವ್ಯವಹಾರದಲ್ಲಿರೋ ನಾನು, ಆತ್ಮನ ನಾನು ಅಂತ ಕರೆದ್ರು ಎಲ್ಲವೂ ಅಧ್ಯಾರೋಪವೇ. ಎಲ್ಲಿ ಇಷ್ಟು ನಿಮಗೆ ಇವಾಗ ಸ್ವಲ್ಪ ಅರ್ಥ ಆಗ್ತಾ ಇದೆಯಲ್ಲ, ಅಷ್ಟೇ ಸಾಕು. ಅಲ್ಲಿಗೆ ನಾನು ನೀನು, ಈಗ ನಾನು ನೀನು ಬಂದೆ. ವಿಷಯ ವಿಷಯಿ ಕಲ್ಪನಾ, ಇಲ್ಲಿ ವಿಷಯ ವಿಷಯಿ ಅಂದರೆ ಯಾವ್ಯಾವುದಮ್ಮ? ಆಬ್ಜೆಕ್ಟ್ ಸಬ್ಜೆಕ್ಟ್ ಸರ್. ಕರೆಕ್ಟ್. ಯಾರ್ಯಾರೋ? ಆತ್ಮ ಬಂದು ಸಬ್ಜೆಕ್ಟ್, ಡೂಪ್ಲಿಕೇಟ್ ಬಂದು ಆಬ್ಜೆಕ್ಟ್. ಇಲ್ಲಿ ಇಲ್ಲಿ ಕಾಲ, ದೇಶ, ಕಾರ್ಯಕಾರಣ ಭಾವ, ನಾನು ನೀನು, ವಿಷಯ ವಿಷಯಿ ಮುಂತಾದ ಅಂತ ಹೇಳಿದಾಗ ಎಲ್ಲಿ ಹೇಳ್ತಾ ಇದ್ದಾರೆ? ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ ಎಲ್ಲವೂ. ಆದ್ರಿಂದ ಇಲ್ಲಿ ನಾನು ನೀನು ಅಂತ, ನಾನು ಅಂತ ಹೇಳಿದ ತಕ್ಷಣ ಅಲ್ಲ, ವಿಷಯ ವಿಷಯಿ ಎಂದಿದ್ದ ತಕ್ಷಣ ನಾವು ಇದನ್ನೇ ಇಟ್ಕೋಬೇಕಿಲ್ಲಿ. ಈ ಜೀವಪ್ಪ ಮತ್ತು ಜೀವಪ್ಪನಿಗಿಂತ ಹೊರಗಡೆ ಇರೋ ಆಬ್ಜೆಕ್ಟ್ಸ್. ಹೀಗೆ ಈಗ ಇಲ್ಲಿ ಜೀವಪ್ಪನ ನೀವು ಸಬ್ಜೆಕ್ಟ್ ಅಂತೀರಾ, ವಿಷಯಿ ಅಂತೀರಾ. ಆಮೇಲೆ ಏನಾಗುತ್ತೆ? ಅವನು ಯಾವಾಗಲೂ ಸಬ್ಜೆಕ್ಟ್ ಆಗಿರ್ತಾನ? ಕಲ್ಪನಾ, ಯಾರಾದ್ರೂ ಬೇರೆ? ಆತ್ಮ ಯಾವಾಗಲೂ ಸಬ್ಜೆಕ್ಟ್ ಅಲ್ವಾ ಸರ್? ಕರೆಕ್ಟ್. ನಾನು ಹೇಳ್ತಾ ಇರೋದು ಜೀವಪ್ಪ ಯಾವಾಗಲೂ ಸಬ್ಜೆಕ್ಟ್ ಆಗಿರ್ತಾನ? ಮತ್ತೆ ಇವನ್ ಸಬ್ಜೆಕ್ಟ್ ಅಂತ ಯಾವಾಗ ಕರೆಯೋದು, ಎಲ್ಲಿ ಕರೆಯೋದು? ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಆಗಿರ್ತಾನೆ. ಸರಿ. ಸೊ ಇನ್ಯಾರಾದ್ರು ಏನಾದ್ರು ಸೇರ್ಸಂಗಿದ್ರೆ ಸೇರಿಸಿ. ಕರೆಕ್ಟ್. ಎಚ್ಚರ ಕನಸಲ್ಲಿ ಇವನು ಸಬ್ಜೆಕ್ಟ್ ಆಗಿರ್ತಾನೆ, ಅವನು ಆಬ್ಜೆಕ್ಟ್ ಆಗೋಗ್ತಾನೆ. ಗಾರ್ಡನ್ ಇದ್ದಲ್ಲಿ ಅವನು ಇರೋದಿಲ್ವಲ್ಲ ಸರ್, ಇಲ್ದಂಗ ಆದ್ಮೇಲೆ ಅವನು ಹೆಂಗ್ ಸಬ್ಜೆಕ್ಟ್ ಆಗ್ತಾನೆ? ಅವನು ಅಷ್ಟೇ. ಅಲ್ಲಿಗೆ ನಿಜವಾದ ಸಬ್ಜೆಕ್ಟ್ ಅಂತ ಕರಿಬೇಕಾದ್ರೆ ಆತ್ಮನಿಗೆ ಕರಿಬೇಕು, ವಿಷಯಿ. ಹಾಗೆ ಮುಂತಾದ ಯಾವ ವಿಕಲ್ಪಗಳು ಇಲ್ಲದ್ದು ಅಂದರೆ ಇಷ್ಟು ದೃಶ್ಯ ಪ್ರಪಂಚದಲ್ಲಿದೆ, ಇದು ಬರೀ ಅರಿವಿನಲ್ಲಿ ಇಲ್ಲ ಅಥವಾ ಗಾಢ ನಿದ್ರೆಯಲ್ಲಿ ಇಲ್ಲ ಎಂದು ಹೇಳಿದ್ದರಿಂದಲೇ ಅದು ಇಷ್ಟೆಲ್ಲ ನಮ್ಗೆ ಹೇಳಿದ್ರಿಂದ ದೃಶ್ಯ ಪ್ರಪಂಚದಲ್ಲಿ ಇದ್ದಿದೆ. ಆ ದೃಶ್ಯ ಪ್ರಪಂಚ ಅಥವಾ ನಿದ್ದೆಯಲ್ಲಿ ಆತ್ಮನಲ್ಲಿ ಇಲ್ಲ. ಅದಕ್ಕೋಸ್ಕರ ಅದು ಅಂದರೆ ಆತ್ಮನೂ ಸವಿಕಾರವೂ ಅಲ್ಲ, ನಿರ್ವಿಕಾರವೂ ಅಲ್ಲ ಅಂತ ಹೇಳಿದ್ದಾಯಿತು ಅಂತ. ಇಲ್ಲಿ ಇನ್ನೊಂದು ನಾವು ಅರ್ಥ ಮಾಡ್ಕೋಬಹುದು, ಸವಿಕಾರ ನಿರ್ವಿಕಾರ ಅಂತ, ಕಾರ್ಯ ಕಾರಣ ಅಂತ ಹೇಳ್ತೀವಲ್ಲ. ಎಲ್ಲಿ ಹೇಳ್ತೀವಿ ಕಾರ್ಯಕಾರಣ? ಯಾವುದಕ್ಕೆ ಹೇಳ್ತೀವಿ ಕಾರ್ಯಕಾರಣ? ಈ ಅವಸ್ಥೆಗಳನ್ನ ಹೇಳ್ಕೊಂಡು ಹೇಳೋದು. ಎಚ್ಚರ ಕನಸಲ್ಲಿ ಸರ್. ಕರೆಕ್ಟ್. ಯಾವುದನ್ನ ಕಾರಣ ಅಂತೀವಿ, ಯಾವುದನ್ನ ಕಾರ್ಯ ಅಂತೀವಿ? ಹೇಳಿ. ಜೀವಪ್ಪ ಕಾರಣ, ಮಿಕ್ಕಿದೆಲ್ಲ ಅನಾತ್ಮಗಳೆಲ್ಲ ಕಾರ್ಯಗಳು ಅಷ್ಟೇ ಸರ್. ಇದೆಲ್ಲ ಅಲ್ಲ, ಇಲ್ಲಿ ಮೂರು ಅವಸ್ಥೆಗಳಿಗೂ ಹೋಲಿಸಿ ಹೇಳುವಾಗ ಯಾವುದು ಕಾರಣ ಯಾವುದು ಕಾರ್ಯ, ಮೂರು ಅವಸ್ಥೆಗಳಿಗೂ ಸೇರಿಸ್ಕೊಂಡು ಹೇಳ್ಬೇಕು. ಇವಾಗ ಹೇಳ್ತಾರೆ, ಗಾಢ ನಿದ್ರೆ ಕಾರಣ,
ಪ್ರತಿಭಾ ಹೇಳಿಮ್ಮ. ಹಾ ಇದು ಕಲ್ಪನಾ ಪರಮಾತ್ಮನೇ ನೀವು ಎಲ್ಲ ಹೇಳ್ತೀರಮ್ಮ? ಕಲ್ಪನಾ ಹೇಳಂಗಿದ್ರೆ ಹೇಳಿ. ಸರ್, ಎಚ್ಚರ ಕನಸು ಕಾರ್ಯ, ಹಾ ಕಾರಣ ಇದು ಗಾಢ ನಿದ್ದೆ ಬಂದು ಕಾರಣ. ಹಂಗೆ ಹೇಳ್ತಾರೆ. ಸೊ ಇಲ್ಲಿ ನಿದ್ದೆಯ ಅನುಭವನ ನಿದ್ದೆನೇ ಇಟ್ಕೊಳ್ರಿ. ನಿದ್ದೆನ ಕಾರಣ ಅಂತ ಕರೀತಾರೆ, ಇವೆರಡನ್ನ ಕಾರ್ಯ ಅಂತ ಕರೀತಾರೆ. ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಮೊದಲು ಒಂದು ಹಂತದಲ್ಲಿ ಅಲ್ಲಿ ಇಟ್ಕೊಳ್ರಿ ಅಷ್ಟೇ. ಆದರೆ ಆತ್ಮನು ಇಲ್ಲಿ ನಿದ್ದೆ ಅಂತ ಕರೆದಾಗ ಆತ್ಮನ್ ತಗೋಬಾರ್ದು. ಎಚ್ಚರ ಕನಸು ಅವಸ್ಥೆ ರೂಪದಲ್ಲಿ ಹೇಗೆ ತಗೊಂಡೋ ನಿದ್ದೆ ಅಂತ ತಗೊಂಡ್ರೆ ಅದನ್ನು ನಿದ್ದೆ ಅಂತಲೇ ತಗೋಬೇಕು. 3 ಅವಸ್ಥೆಗಳು ತಗೊಂಡಾಗ. ಹಾಗೆ ಇಲ್ಲಿ ಅನುಭವ ತಗೊತಾ ಇಲ್ಲ. ನಿದ್ದೆಯನ್ನು ಆತ್ಮ ಅಂತ ಯಾರೂ ಕರೆಯಲ್ಲ. ನಿದ್ದೆಯಲ್ಲಿದ್ದ ಅನುಭವವನ್ನು ಆತ್ಮ ಅಂತ ಕರೀತಾರೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಅಲ್ಲಿಗೆ ಈ ಒಂದು ಅರ್ಥದಲ್ಲಿ ಈ ದೃಶ್ಯ ಪ್ರಪಂಚವನ್ನು ಸವಿಕಾರವಾಗಿ, ಯಾಕೆಂದರೆ ಇಲ್ಲಿ ಎಲ್ಲವೂ ಕಾಣ್ತಾ ಇರುತ್ತೆ, ರೂಪ ಕಾಣುತ್ತೆ, ನಾಮ ರೂಪ ಕ್ರಿಯಾ ಇವೆಲ್ಲ ಇರುತ್ತೆ, ಕಾಲ ದೇಶ ನಿಮಿತ್ತ ನಾನು ನೀನು ವಿಷಯ ಎಲ್ಲ ಇರುತ್ತೆ. ಇದಕ್ಕೆ ಸವಿಕಾರ. ಗಾಢ ನಿದ್ರೆಯಲ್ಲಿ ಏನು ಇಲ್ಲದೆ ಇರೋದ್ರಿಂದ, ಅಂದರೆ ನಿದ್ದೆ ಅವಸ್ಥೆಯಲ್ಲಿ ನಿರ್ವಿಕಾರ ಅಂತ ಕರೀತಾರೆ. ಆದರೆ ಆತ್ಮನು ಏನು ನಿದ್ದೆಗೆ ಹೇಳಿದ್ರು. ಎಚ್ಚರ ಕನಸು ಅವಸ್ಥೆಗಳ ದೃಷ್ಟಿಯಿಂದ ಸವಿಕಾರ. ಅಲ್ಲಿ ಅದೇ ಥರ ನಿದ್ರೆಯಲ್ಲಿ ಇವು ಇರೋದಿಲ್ಲ, ಆಕಾರ ಇರೋಲ್ಲ. ನಮ್ಮ ಅನುಭವದಿಂದಲೇ ಗೊತ್ತಾಗೋದು, ಆತ್ಮನ ಅನುಭವದಿಂದಲೇ ಗೊತ್ತಾಗೋದು. ಅದಕ್ಕೆ ಅದು ನಿರ್ವಿಕಾರ ಅಂತಾರೆ. ಈ ಆತ್ಮನು ನಿರ್ವಿಕಾರವನ್ನ ಬೆಳಗ್ತಾ ಇರ್ತಾನೆ. ಅವನು ಸವಿಕಾರವ ನಿರ್ವಿಕಾರವ? ಪ್ರಶ್ನೆ. ಎರಡೂ ಮೀರಿರೋನು. ಹಾಗೆ ಈಗ ಸವಿಕಾರ ನಿರ್ವಿಕಾರ ಗೊತ್ತಾಯ್ತಲ್ಲ. ಹಾಗೆ ಕಾರ್ಯ ಕಾರಣ ಅದು ಅಷ್ಟೇ. ಕಾರ್ಯ ಅಂತ ದೃಶ್ಯ ಪ್ರಪಂಚವನ್ನು ಹೇಳಿ, ಕಾರಣ ಅಂತ ಆ ನಿದ್ದೆಯನ್ನು ಹೇಳಿ, ಎರಡನ್ನೂ ಆತ್ಮನೇ ಬೆಳಗ್ತಾ ಇರ್ತಾನೆ. ಆದ್ದರಿಂದ ಆತ್ಮನಿಗೆ ಇದರಂಟೂ ಇಲ್ಲ ಅದರಂಟೂ ಇಲ್ಲ, ಸುಮ್ಮನೆ ಬೆಳಗ್ತಾ ಇದ್ದಾನೆ ಅಷ್ಟೇ. ರೈಲ್ವೆ ಮಾಸ್ಟ್ರಲ್ಲಿ ನಿಂತಿರ್ತಾನಷ್ಟೇ ಸಾಕ್ಷಿಯಾಗಿ. ಹಾಗೆ ಇವನು ಕಾರ್ಯ ಕಾರಣವನ್ನು ಮೀರಿರ್ತಾನೆ, ಸವಿಕಾರ ನಿರ್ವಿಕಾರವನ್ನು ಮೀರಿರ್ತಾನೆ, ಅಭಿಧಾನ ಅಭಿಧೇಯ ಮೀರಿರ್ತಾನೆ. ಎಲ್ಲವೂ ಒಂದೇ ಅರ್ಥ. ಇಲ್ಲಿ ಅಭಿಧಾನ ಅಭಿಧೇಯ ಅಂತಾರೆ. ಪಾಪ ನಿಮ್ಗೆ ಇವಾಗ ಗೊತ್ತಾಗದೇ ಇರ್ಬೋದು, ಕೆಲವ್ರಿಗೆ ಗೊತ್ತಿರುತ್ತೆ, ಬಿಡಿ ಪರವಾಗಿಲ್ಲ. ಹೀಗೆ ಇವುಗಳನ್ನೆಲ್ಲ ಮೀರಿರ್ತಾನೆ ಅಂತ ನಾವು ತಗೋಬೇಕಾಗ್ತದೆ ಎಂದು ಹೇಳಿದಂತಾಯಿತು. ಏಕೆಂದರೆ ನಿದ್ರೆ ನೋಡಿ, ಇಲ್ಲಿ ನಿದ್ರೆ ಎಂಬುದು ಒಂದು ಅವಸ್ಥೆ ಎಂದು, ಅದರಲ್ಲಿ ವಿಷಯ ವಿಭಾಗ ಇಲ್ಲದ ಬರೀ ಅರಿವು ಇದ್ದುಕೊಂಡಿದ್ದು ಎಚ್ಚರ ಕನಸುಗಳಲ್ಲಿ ವಿಷಯಗಳಾಗಿ ಮಾರ್ಪಡುವುದೆಂದು ಯಾರು ಭಾವಿಸುವರೋ ಅವರ ಪಾಲಿಗೆ ಅದು ಸವಿಕಾರ ಅಷ್ಟೆ ಅಲ್ವಾ? ಈಗ ದೃಶ್ಯ ಪ್ರಪಂಚದಲ್ಲಿ ಸವಿಕಾರ, ನಿದ್ದೆಯಲ್ಲೇನು ನಿರ್ವಿಕಾರ. ಆದರೆ ಆತ್ಮನು ಸವಿಕಾರವೂ ಅಲ್ಲ ನಿರ್ವಿಕಾರವೂ ಅಲ್ಲ. ಇಷ್ಟಂತೂ ನಮ್ಗೆ ಅರ್ಥ ಆಗ್ಬೇಕು ಬಿಡಿ. ಆದ್ದರಿಂದ ಅವಸ್ಥೆಗಳು ಮೂರನ್ನೂ ನೋಡುತ್ತಿರುವ ಸಾಕ್ಷಿ ರೂಪದಿಂದ ನೋಡ್ರಿ, ಇಲ್ಲೇ ಸ್ವಾಮಿಗಳು ಠಕ್ ಅಂತ ಹೇಳ್ಬಿಡ್ತಾರೆ, ನಿರ್ವಿಕಾರವೆಂದು ಹೇಳಬೇಕಾಗುತ್ತದೆ. ಆದರೆ ಮುಂದಕ್ಕೆ ಅದು ನಿರ್ವಿಕಾರವಲ್ಲ ಅಂತ ತೋರಿಸ್ತಾರೆ. ಆದರೆ ಕಾಲದೇಶಗಳ ತಿರುಳಿ ಆಗಿರುವ ಬರಿಯ ಅರಿವು ವಿಕಾರವಾಗುವುದೆಂದ್ರೇನು? ವಿಕಾರ ಅಂತಂದ್ರೆ ಇಲ್ಲಿ ಏನು ಪ್ರಶ್ನೆ? ಆತ್ಮನು ವಿಕಾರವಾಗ್ತಾನ? ಪ್ರಶ್ನೆ ಯಾರಾದ್ರೂ? ಇಲ್ಲ ಸರ್. ಅಷ್ಟೇ. ವಿಕಾರ ಅಂದ್ರೆ ಏನು? ಆತ್ಮ ಆಗ್ಬೇಕು. ಅಲ್ಲ, ಬದಲಾವಣೆ ಆಗೋದು. ವಿಕಾರ ಅಂತಂದ್ರೆ ಬದಲಾವಣೆ ಆಗೋದು, ಸವಿಯೋದು. ಈಗ ದೃಶ್ಯ ಪ್ರಪಂಚದಲ್ಲಿ ಯಾವುದು ವಿಕಾರ ಆಗೋಲ್ಲ? ಅವಸ್ಥೆ ಎಲ್ಲ ವಿಕಾರ ಆಗುತ್ತಾ ಆಗೋದಿಲ್ವಾ? ಎಲ್ಲ ವಿಕಾರ ಆಗುತ್ತೆ ಸರ್. ಅವಸ್ಥೆ ಒಳಗಡೆದು ಎಲ್ಲ ವಿಕಾರ ಆಗುತ್ತೆ ಸರ್.
ಅವಸ್ಥೆನೂ ಇಲ್ದಂಗ ಆಗುತ್ತಲ್ಲ ಸರ್. ಹಾ, ಇಲ್ದಂಗ ಅದಕ್ಕೋಸ್ಕರ ಆತ್ಮ ಅವಸ್ಥೆಗಳು ವಿಕಾರ ಆಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದರೆ ಆತ್ಮ ಅಂತ ಕರೆದು ಬಿಡೋಣ, ಯಾಕೆಂದ್ರೆ ಇದು ವಿಕಾರ ಆಗಲ್ವಲ್ಲ ಅಂತಂದ್ರೆ ಇದು ಇಲ್ದಂಗೆ ಆಗ್ಬಿಡುತ್ತೆ. ಈ ಅವಸ್ಥೆಗಳು ಯಾವಾಗಲೂ ಆಬ್ಜೆಕ್ಟಿಫೈ ಆಗಿರುತ್ತೆ, ಮುಗಿದೋಯ್ತು. ನನಗೆ ಗೊತ್ತಾಗ್ತಾ ಇದೆ ಅವಸ್ಥೆಗಳು ಅಲ್ವಾ, ನನಗೆ ದೃಶ್ಯವಾಗಿದೆ. ಈಗ ಯಾವುದಿದೆ? ಎಚ್ಚರ. ಕನಸು ನಿದ್ದೆ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತೀನಿ ನೋಡಿ, ವಿಷಯವಾಗಿದೆ ಎರಡನ್ನು. ಆದ್ದರಿಂದ ಯಾವುದು ವಿಷಯವಾಗುತ್ತೋ ಅದಿರೋದಿಲ್ಲ. ಹೇಗೆ ತಗೊಂಡೋಗ್ತಾರೆ ನೋಡ್ರಿ, ಎಷ್ಟು ಸೂಕ್ಷ್ಮವಾಗಿ. ಇದೆಲ್ಲ ವಸ್ತುತಂತ್ರ, ಇಲ್ಲಿ ಕರ್ತೃತಂತ್ರ ಮಿಸ್ಕಂಗಿಲ್ಲ ಇಲ್ಲಿ. ಆದ್ದರಿಂದ ನೋಡ್ರಿ, ನಮ್ಗೆ ವಸ್ತುತಂತ್ರ ಸುಲಭ ಆನ್ಸರ್ ಮಾಡೋದು. ಯಾಕೆ? ಈ ಸಾರ್ವತ್ರಿಕ ಅನುಭವ ಯಾರೇನು ಹೇಳ್ಕೊಡ್ಬೇಕಾ? ನಮ್ಮ ಮೊದಲೇ ಗೊತ್ತಿರುತ್ತೆ. ಇದು ನೋಡ್ಕೊಳ್ಳೋ ಒಂದು ಕಲೆ ಹೇಳ್ಕೊಟ್ಬಿಟ್ರೆ ನಿಮಗೆ ಒಂದು ನ್ಯಾಕ್, ಆ ನ್ಯಾಕ್ ಬಂತು ಅಂದರೆ ನಿಮಗೇ ಉತ್ತರ ಗೊತ್ತಿರುತ್ತೆ. ಬಟ್ ಸ್ವಲ್ಪ ಇದನ್ನು ವಿಚಾರ ಮಾಡಬೇಕು, ಮಾಡಿಬಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಕನಸಿನಲ್ಲಿ ಕೇಳಿ ನೀವು ಟಕ ಟಕ ಆನ್ಸರ್ ಹೇಳ್ತೀರಾ. ಎಷ್ಟು ಈಸಿಯಾಗಿದೆ. ಅದನ್ನೇ ಹೇಳಿದ್ದು ನಮ್ಮ ವಾಚ್ಮೆನ್ ಕೂಡ ಹೇಳ್ತಾನಲ್ಲ ಅಂತ. ಎಷ್ಟು ಸುಲಭವಾಗಿ ತೊಗೊಂಬಂದಿದ್ದಾರಲ್ಲ, ಇಷ್ಟು ಕಷ್ಟವಾಗಿರೋದು. ಇದು ಗೊತ್ತಿಲ್ಲ ಅಂತ ಅಂದರೆ ಏನಾಗುತ್ತೆ ಹೇಳ್ರಿ? ಈ ರೀತಿ ಆತ್ಮನ ಗುರುತಿಸ್ದೆ ಪರಮಾರ್ಥ ಚಿಂತಾಮಣಿ ವಿಚಾರ ಮಾಡದೇ ಇದ್ದರೆ ನಮ್ಮ ಕತೆ ಏನಾಗುತ್ತೆ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ, ಏನಾಗುತ್ತೆ ನಮ್ಮ ಕತೆ? ಬೈ ಕಳ್ದೋಗ್ಬಿಡ್ತೀವಿ. ಕಾಡಿನಲ್ಲಿ ಏನು ಗೊತ್ತಿಲ್ಲದೆ ಮರಗಳು, ಕತ್ಲೆ ಅಂದರೆ ಕತ್ಲೆ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಮ್ಯಾಪ್ ಇಲ್ಲ, ರೋಡ್ ಇವಿರಲ್ಲ, ಅಲ್ಲಿ ಹ್ಯಾಂಡ್ ಪೋಸ್ಟ್ ಇರೋಲ್ಲ. ಹಂಗಾಗ್ಬಿಡುತ್ತೆ ನೋಡ್ರಿ ಇದು ಅಧ್ಯಾತ್ಮ. ಏನು ಕಥೆನೋ ಅದು, ಏನೋ ಮೋಕ್ಷ ಅಂತಾರೆ, ಸಾಧನೆ ಅಂದರೆ ಏನು, ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಕೊನೆ ಆಗುತ್ತೆ, ಬುಡ ದಡ ಗಿಡ ಏನು ಗೊತ್ತಾಗಲ್ಲ. ಆಕಾಶ ಇದ್ದಂಗೆ ಎಲ್ಲಿ ಶುರುವಾಯಿತೋ ಎಲ್ಲಿ ಕೊನೆ ಆಗುತ್ತೋ, ಇದು ಸೆಂಟ್ರ್ ಪಾಯಿಂಟ್ ಯಾವುದೋ ಗೋವಿಂದ ಆಗ್ಬಿಡುತ್ತೆ. ಈಗ ನೋಡ್ರಿ ಎಲ್ಲ ಕ್ಲಿಯರ್ ಕಟ್. ಜೊತೆಗೆ ಆ ತತ್ವ ಮುಟ್ಟಬೇಕಾದ್ರೆ ಏನು ಸಾಧನೆ ಮಾಡಬೇಕು ಅದು ನಮ್ಮ ಕ್ಲಿಯರ್ ಕಟ್. ಹೆಂಗಿದೆ ಎಲ್ಲ ಸ್ಪಷ್ಟವಾಗಿ ಬಿಚ್ಚಿಟ್ಬಿಡ್ತಾರೆ ಯಾರೋ ಶಂಕರಾಚಾರ್ಯ. ಅಷ್ಟು ಸುಲಭವಾಗಿ ಮಾಡಿಟ್ಟಿದ್ದಾರೆ. ಯಾಕೆ ಹಂಗೆ ಮಾಡಿಟ್ಟಿದ್ದು? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೆ. ಯಾರು ಇದನ್ನ ತಿಳ್ಕೊಬೇಕು ಅಂತ ಬರ್ತಾರೋ ಅವ್ರಿಗೆ ಅನುಕೂಲ ಆಗ್ಲಿ ಅಂತ, ಮುಮುಕ್ಷುಗಳಿಗೆ. ಎಲ್ಲರಿಗೂ ನಮ್ ಸ್ವರೂಪನೇ ಆತ್ಮಸ್ವರೂಪ, ಎಲ್ಲರಿಗೂ ನಮ್ಮ ಸ್ವರೂಪ ಆಗಿರೋದ್ರಿಂದ ಎಲ್ಲರಿಗೂ ಅಧಿಕಾರ ಇದೆ. ಅದು ಸುಲಭವಾಗಿ ತೋರಿಸಿದ್ದಾರೆ ಅಷ್ಟೇ. ಉಪನಿಷತ್ ತೋರಿಸಿದೆ, ಅದನ್ನು ಹೀಗೆ ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭವಾಗುತ್ತೆ ಅಂತ ಶಂಕರಾಚಾರ್ಯರು ಹಿಂದೆ ಅವರು ಯಾರೂ ತಿಳಿಸಿರಲಿಲ್ಲ, ಮುಂದಿನವರು ಯಾರೂ ತಿಳಿಸೋಕೆ ಬರೋಲ್ಲ. ಅದಕ್ಕೆ ಶಂಕರಾಚಾರ್ಯರು ಒಬ್ಬರೇ, ಅದಕ್ಕೆ ಅವ್ರನ್ನ ಪರಮ ಗುರುಗಳು ಅಂತ ಹೇಳೋದು. ಆದಿಗುರು ಇದೆಲ್ಲ ಹೇಳ್ತಾರಲ್ಲ, ಹೀಗೆ ಆದಿಗುರು ಅಂದರೆ ಅವ್ರನ್ನ ಹೇಳೋದು. ಯಾರನ್ನು ಸಿಕ್ಕಿದ್ರೆ ಅವ್ರನ್ನ ಆದಿಗುರುಗಳು ಅಂತ ಕರೆಯಲ್ಲ. ಅಲ್ಲಿಗೆ ಸವಿಕಾರವೆಂದು ತೋರುವುದು ಅವಸ್ಥೆಗಳನ್ನು ಮೂರು ಸಾಕ್ಷಿ ಸ್ವರೂಪ ನಿರ್ವಿಕಾರವೆಂದರೆ, ಆದರೆ ಕಾಲದೇಶಗಳಿಲ್ಲದ ಕಾಲದೇಶಗಳ ತಿರುಳಿ ಆಗಿರುವ ಬರಿಯ ಅರಿವು ವಿಕಾರವಾಗುವುದೆಂದರೇನು? ಅದು ಆಯಿತು. ಅದರಲ್ಲಿ ಯಾವ ವಿಭಾಗವೂ ಇಲ್ಲ, ಯಾವ ಅವಯವಗಳೂ ಇಲ್ಲ. ಈಗ ವಿಕಾರ ಆಗಬೇಕಾದ್ರೆ ಏನಿರಬೇಕು? ಬದಲಾವಣೆ ಆಗಬೇಕಾದ್ರೆ ಏನಿದ್ರೆ ಬದಲಾವಣೆ ಆಗುತ್ತೆ? ಏನಿದ್ರೆ ಬದಲಾವಣೆ ಆಗುತ್ತೆ? ಆಕಾರ ಇದ್ರೆ ವಿಕಾರ ಆಗುತ್ತೆ, ರೂಪ ಗುಣ ಇದ್ರೆ. ಕಾಲ ದೇಶ ಕಾರ್ಯಕಾರಣ ಭಾವದಲ್ಲಿ ಇರುತ್ತೆ. ಅದು ಬದಲಾವಣೆ ಆಗಬೇಕಾದ್ರೆ ಅವಯವಗಳಿರಬೇಕು, ಪಾರ್ಟ್ಸ್ ಇರಬೇಕು, ಸ್ಪೇರ್ ಪಾರ್ಟ್ಸ್. ನೋಡ್ರಿ, ನಮ್ಮ ದೇಹದಲ್ಲಿ ಎಷ್ಟು ಸ್ಪೇರ್ ಪಾರ್ಟ್ಸ್ ಇದೆ? ಬರೀ ನಮ್ಗೆ 19 ಹೇಳ್ತೀವಿ, ಆಮೇಲೆ ಮತ್ತು ಒಳಗಡೆ ಹೋಗ್ರಿ ಎಷ್ಟು ಮೂಳೆಗಳು, ಎಷ್ಟು ನರಗಳು, ಎಷ್ಟು ಲಂಗ್ಸ್ 2, ಹಾರ್ಟ್ 1, ಹಂಗೆ ಎಷ್ಟೆಷ್ಟೋ ಬೇಕಾದಷ್ಟು. ಆದಿ ಭೌತಿಕ ತಗೊಳ್ರಿ, ಆದಿ ದೈವಿಕ ತಗೊಳ್ರಿ. ಹಾಗೆ ಇವು ಅನೇಕವಾಗಿದ್ದಾಗ ಮತ್ತು ಇದಕ್ಕೆ ಅವಯವಗಳು ಅಂತ ಕರೀತಾರೆ. ಎಲ್ಲಿ ಅವಯವಗಳಿರುತ್ತೋ ಅಲ್ಲಿ ಬದಲಾವಣೆ ಆಗುತ್ತೆ. ಆತ್ಮನೇನು? ನಿರವಯವ. ಅವನಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸೇ ಇಲ್ಲ. ಜೀವಪ್ಪನಿಗೂ ಅಷ್ಟೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇಲ್ಲ.
ನಾವು ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಸೇರಿಸಿರ್ತೀವಿ. ಬಿಟ್ಟರೆ ಅವನೇ ಪರಮಾತ್ಮ, ಎರಡಿಲ್ಲ ಅಲ್ಲಿ. ಇಲ್ಲಿ ಅಲ್ಲಿಗೆ ಬರೀ ಅರಿವು, ನಿದ್ರೆ, ಕನಸು, ಎಚ್ಚರ ಎಂಬ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದೇ ಹೊರತು ಅದು ಅವಸ್ಥೆಗಳ ರೂಪದಿಂದ ವಿಕಾರ ಆಗೋದಿಲ್ಲ. ಹಾಗಾದ್ರೆ ನಾವು ಅವಸ್ಥೆಗಳು ಅಂತ ಕರೆಯೋದು ಏನು? ನಾವು ಅವಸ್ಥೆಗಳು ಅಂತ ಕರೀತಾ ಇದ್ದೀವಿ, ಆದರೆ ಅದೇನು? ಆತ್ಮನೇ ತೋರಿಕೊಳ್ಳೋ ಬಗೆ, ತೋರಿಕೊಳ್ಳುವ ಪರಮಾತ್ಮನ ತೋರಿಕೊಳ್ಳುವ ಪರ. ಬರೀ ಅವಸ್ಥೆ ಮಾತ್ರನ ಪರಮಾತ್ಮ ತೋಡ್ಕೊಳ್ಳೋದು? ಅವಸ್ಥೆವರೆಗಿನ ಅರ್ಧ ಡಜನ್ನು ಎಲ್ಲ ಅವನೇ ತೋರಿಸ್ತಾ ಇರೋದು ಅಷ್ಟೇ. ಇದಕ್ಕೊಂದು ದೃಷ್ಟಾಂತ ಕೊಡಿ, ಇನ್ನೂ ಅರ್ಥ ಆಗ್ಬೇಕು ಯಾರಿಗಾದ್ರು. ಲಕ್ಷ್ಮಿ ಅಂತ ಅವ್ರಿಗೆಲ್ಲ ಏನು ಕೊಡ್ತೀರ? ಬೇಕು. ಹಗ್ಗನೇ ಹಾವಾಗಿ, ನೀರಿನ ಕೋಡಿಯಾಗಿ, ನೆಲದ ಬಿರುಕಾಗಿ ಎಲ್ಲ ತೋರ್ತಾ ಇರೋದು ಹಗ್ಗನೇ. ಹಗ್ಗದ ಆಧಾರ ಇಲ್ದಿರ ಏನು ತೋರಕ್ಕೆ ಸಾಧ್ಯ ಇಲ್ಲ. ಚಿನ್ನವೇ ಒಡವೆಗಳಾಗಿ ಕಿವಿಗೆ ಹಾಕೊಳ್ಳೋದು, ಸೊಂಟಕ್ಕೆ ಹಾಕೊಳ್ಳೋದು, ಕೈಗೆ ಹಾಕೊಳ್ಳೋದು, ಮೂಗ್ಬಟ್ಟು ಎಲ್ಲ ತೋರ್ತಾ ಇರೋದು ಚಿನ್ನನೇ. ಚಿನ್ನ ಇಲ್ದಿರ ಯಾವುದು ಒಡವೆಗಳು ತೋರಕ್ಕೆ ಸಾಧ್ಯ ಇಲ್ಲ. ಈಗ ಬರೀ ಸರ ಅಂತ ಒಂದು ತಗೊಳ್ಳಿ, ಅದರಲ್ಲಿ ಏನೇನು ಚಿನ್ನ ಆಗಿರುತ್ತೆ? ಬರೀ ಸರ ಅಂತ ತಗೊಂಡ್ರೆ ಒಂದು ದೊಡ್ಡ ನೆಕ್ಲೆಸ್, ಕತ್ಕಾಕೊಳ್ಳೋ ನೆಕ್ಲೆಸ್ ಅಂತ ಇರುತ್ತೆ, ಅದರಲ್ಲಿ ಏನೇನಾಗಿರುತ್ತೆ? ಇನ್ನೂ ಚೆನ್ನಾಗಿ ಅದರಲ್ಲಿ ಸರದಲ್ಲಿ ಕೊಂಡಿ ಇರ್ತೈತೆ, ಉಕ್ಸ್ ಇರುತ್ತೆ, ಮುಂದೆಗಡೆ ಪೆಂಡೆಂಟ್ ಇರ್ತೈತೆ, ಎಲ್ಲ ಸರದಲ್ಲಿ ಏನೇನಿದೆಯೋ ಎಲ್ಲ ಚಿನ್ನವೇ. ಹಾಗೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಪರಮಾತ್ಮನ ತೋರಿಕೊಳ್ಳುವ ಬಗೆ. ಹಾಗೆ ಚಿನ್ನ ಬಿಟ್ಟು ಇನ್ನೇನೂ ಇಲ್ಲ, ಚಿನ್ನವೇ ತೋರ್ಕೊಳ್ತಾ ಇದೆ ಅಂತ ಹೇಗೆ ಹೇಳ್ತೀವೋ ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಹೊರತು ಅದು ಈ ಅವಸ್ಥೆಗಳ ರೂಪದಿಂದ ವಿಕಾರ ಆಗೋದಿಲ್ಲ, ಅದಕ್ಕೆ ತನ್ನೊಳಗೆ ಯಾವ ವಿಕಾರ ಹೇತುವೂ ಇರುವುದಿಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ, ಇವಾಗ ಯಾವುದಾದ್ರೂ ಒಂದು ಬದಲಾವಣೆ ಆಗಬೇಕಾದ್ರೆ ಎರಡು ಕಡೆ ಬದಲಾವಣೆ ಆಗುತ್ತೆ. ಯಾವುದಾದ್ರೂ ಒಂದು ವಸ್ತು ದೃಶ್ಯ ಪ್ರಪಂಚದಲ್ಲೇ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮದೇ ತಗೊಳ್ರಿ, ನಮ್ಮ ಶರೀರ ಇದೆ, ಬದಲಾವಣೆ ಆಗ್ತಾ ಇದೆಯಲ್ಲ. ಎಷ್ಟು ರೀತಿಯಿಂದ ಬದಲಾವಣೆ ಆಗುತ್ತೆ? ಯಾವುದೋ ಒಂದು ಕಲ್ಲಿದೆ, ಎಷ್ಟು ರೀತಿಯಿಂದ ಬದಲಾವಣೆ ಆಗುತ್ತದು? ಒಳಗಡೆ ಹೊರಗಡೆ ಎರಡು ತರ. ಇಂಪಾರ್ಟೆಂಟ್. ಹೊರಗಡೆ ಹೇಗೆ? ಕಲ್ಲಾದ್ರೆ ಮಳೆ, ಪ್ರಳಯ ಆ ತರ ಎಲ್ಲ ಆಗಿ ಮಳೆ ಬಂದು ಸೌದೋಗುತ್ತೆ. ಬಿಸಿಲಿಗೆ ಏನೋ ಬೇರೆ ತರ ಚೇಂಜ್ ಆಗುತ್ತೆ. ಬಿಸಿಲು, ಗಾಳಿ ಎಲ್ಲದಕ್ಕೂ ಸವಿತಾ ಇರುತ್ತೆ. ಜೋಗ್ ಫಾಲ್ಸ್ನಲ್ಲಿ ಮೇಲ್ಗಡೆಯಿಂದ ನೀರು ಕೆಳಗೆ ಧುಮುಕುತ್ತಲ್ಲ, ಅಲ್ಲಿ ಕಲ್ ಮೇಲೆ ಧುಮುಕಿ ಆ ಕಲ್ಲು ಸೌದೋಗಿರುತ್ತೆ. ಹೇಗಿರುತ್ತೆ? ಎಂತೆಂಥ ಕಲ್ಲುಗಳು ಸೌದೋಗಿ. ಇನ್ನು ಒಳಗಡೆಯಿಂದನೂ ಚೇಂಜಸ್ ಆಗ್ತಾ ಇರುತ್ತೆ. ಯಾವುದೇ ವಸ್ತು ಅನಾತ್ಮ, ಒಳಗೆ ಹೊರಗೆ ಎರಡು ಕಡೆನೂ ಚೇಂಜಸ್ ಆಗ್ತಾ ಇರುತ್ತೆ. ನಮ್ಮ ದೇಹ ತಗೊಳ್ರಿ, ಹೊರಗಡೆಯಿಂದ ನಾವು ಅಷ್ಟೇ, ಏನು ಬಿಸಿಲಿಗೆ ತಿರುಗಿ ಕಪ್ಪಗಾಗ್ಬಿಟ್ಟಿದೆಯಾ ಅಂತಾರೆ. ಕೆಲವರು ಕೆಲಸ ಮಾಡಿ ಹೊರಗಡೆ, ಇನ್ನು ಕೆಲವರು ತಮ್ಮ ಒಳಗಡೆ ಇರೋ ಅಂಗಾಂಗಗಳು ಕೆಲಸ ಮಾಡಿ ಒಳಗಡೆಯಿಂದನೂ ಸವಿಯುತ್ತೆ, ಹೊರಗಡೆಯಿಂದನೂ ಸವಿಯುತ್ತೆ. ಇದು ಎಲ್ಲದಕ್ಕೂ ಕಾಮನ್, ಅದನ್ನು ಹೇಳ್ತಾ ಇದ್ದಾರೆ. ಆತ್ಮ ಹೀಗೆ ಒಳಗೆ ಹೊರಗೆ ಸವಿತನ? ಪ್ರಶ್ನೆ ಇಲ್ಲ. ಯಾಕೆ? ಒಳಗೂ ಹೊರಗೂ ಎಲ್ಲಾ ಕಡೆನೂ ಅವನೇ ಇದ್ದಾನೆ, ಹೊರಗೂ ಭೇದನೇ ಇಲ್ಲ ಅವನಲ್ಲಿ ಅಲ್ವಾ? ಹೇಗೆ ತಗೊಂಡು ಬರ್ತಾರೆ ನೋಡ್ರಿ. ಅವರಿಗೆ ಒಳಗೆ ಹೊರಗೆ ನೀವು ಹೇಳಿದ್ರಿ ಅಂದ್ರೆ ಮತ್ತೆ ದೃಶ್ಯ ಪ್ರಪಂಚದಲ್ಲಿ ಹೇಳ್ಬೇಕು. ಯಾಕೆ? ಒಳಗೆ ಹೊರಗೆ, ಮೇಲೆ ಕೆಳಗೆ, ಮುಂದೆ ಹಿಂದೆ, ಒಳಗೆ ಹೊರಗೆ ಎಲ್ಲ. ಅಲ್ಲಿ ಏನು ಇಲ್ಲದೆ ಇರುವಾಗ ದೇಶ ಕಾಲದಲ್ಲಿ ಇದ್ರೆ ಇವೆಲ್ಲ ಹೇಳ್ಬೋದು ನೋಡ್ರಿ, ಹೆಂಗೆ ಅರ್ಥ ಆಗುತ್ತೆ. ಆದ್ದರಿಂದ ಇದು ಸಾಧ್ಯವಿಲ್ಲ. ಅಲ್ಲಿಗೆ ಅದಕ್ಕೆ ತನ್ನೊಳಗೆ ಯಾವ ವಿಕಾರ ಹೇತುವು ಇರುವುದಿಲ್ಲ. ಅದನ್ನು ವಿಕಾರಗೊಳಿಸಬಲ್ಲದಾದ ಹೊರಗಿನ ಪದಾರ್ಥವಂತೂ ಇರುವಂತೆಯೇ ಇಲ್ಲ. ಅದಕ್ಕಿಂತ ಬೇರೆ ಒಂದು ವಸ್ತು ಇದ್ರೆ ತಾನೆ ಅದು ಇದನ್ನು ಬದಲಾಯಿಸ್ಬೇಕಾದ್ರೆ ಹಾಗೆ. ಮತ್ತು ಅದ್ರ ಒಳಗಡೆ ಅಂಗಾಂಗಗಳಿಲ್ಲ, ಅದಕ್ಕೆ ಬದಲಾವಣೆ ಆಗೋದಕ್ಕೆ. ಏನು ಲಿವರ್ ಸ್ಪ್ಲೀನ್ ಬೇಕೇನೋ ಆತ್ಮನಿಗೆ? ಏನು ಬೇಕು? ಮನಸ್ಸಿದೆಯಾ, ಚಿತ್ತ ಇದೆಯಾ, ಅಂತಃಕರಣ ಇದೆಯಾ, ಪ್ರಾಣ ಇದೆಯಾ, ಉಸಿರಾಡಬೇಕಾ ಅಂತ? ಏನೂ ಇಲ್ಲ. ಏಕೆಂದರೆ ಈಗ
ಇಷ್ಟೆಲ್ಲ ಹೇಳಿ ನಮ್ಗೆ ಇವಾಗ ಉತ್ತರ ಕೊಡ್ತಾರೆ. ಯಾಕೆ ಅಂದರೆ ಅದು ಸಜಾತಿಯ, ವಿಜಾತಿಯ, ಸ್ವಗತ ಅಂತ 3 ವಿಧದ ಭೇದಗಳಿಲ್ಲ. ಅದರಲ್ಲಿ ಭೇದನೇ ಇಲ್ಲ. ಹೊರಗೆ, ಒಳಗೆ, ಕೆಳಗೆ, ಮೇಲೆ, ಅಥವಾ ಸಜಾತಿ, ವಿಜಾತಿ, ಸ್ವಗತ. ಸಜಾತಿ ಅಂದ್ರೆ ಏನು? ಅದರದೇ ಜಾತಿ ಆಗಿರುವಂಥದ್ದು. ಯಾವ್ದು ಆ ಥರ ಎಕ್ಸಾಂಪಲ್? ಇವಾಗ ಈ ಒಂದೇ ಫ್ಯಾಮಿಲಿಗೆ ಸೇರಿದ್ದು ಅಂತೀವಲ್ಲ ಸರ್. ಇವಾಗ ಏನಾದ್ರೂ ಒಂದು ಗಿಡ ಕರಿಬೇವು, ಬೇವಿನ ಸೊಪ್ಪು 2 ಒಂದೇ ಜಾತಿಗೆ ಸೇರಿದ್ದು ಅಂತೀವಲ್ಲ ಸರ್, ಹಂಗೆ ಅದು ಸಜಾತಿ ಇಲ್ಲ ಅಂತ. ಅದ್ರದ್ದೇ ಜಾತಿ ಆಗಿರುವಂಥದ್ದು. ಇನ್ನು ಸ್ವಲ್ಪ ಅರ್ಥ ಆಗ್ಬೇಕು ಲಕ್ಷ್ಮಿ ಅಂತ ಅವ್ರಿಗೆ. ಇನ್ಯಾವುದಾದ್ರು ಎಕ್ಸಾಂಪಲ್ ಕೊಡಿ. ಒಂದೇ ಗುಣದಿಂದ ಹೊಂದಿರೋ ಸರ್, ಆಕೃತಿ. ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ ಕೊಟ್ಬಿಟ್ರೆ ಅಷ್ಟು ಕಷ್ಟ ಆಗಲ್ಲ. ಸಜಾತಿಗೆ ಏನು ಎಕ್ಸಾಂಪಲ್ಲು? ಹಸು ಇರ್ಬೋದು. 4 ಕಾಲು ಪ್ರಾಣಿ ಮುಗಿದೋಯ್ತು ಅಷ್ಟೇ. ಎಲ್ಲ 4: ನಾಯಿ, ಕತ್ತೆ, ಕುದುರೆ, ಹಂದಿ, ಏನು ಬೇಕಾದ್ ತಗೊಳ್ರಿ, 4 ಕಾಲು ಪ್ರಾಣಿ. ಸಜಾತಿ ಅದು ಒಂದು ದೃಷ್ಟಿಯಿಂದ ಹಾಗೆ, ಅದು ಸಜಾತಿ. ಈಗ ಮನುಷ್ಯರು ಸಜಾತಿ. ಅದರಲ್ಲಿ ವಿಜಾತಿ: ಗಂಡಸು, ಹೆಂಗಸು, ಶ್ರೀಮಂತ, ಬಡವ, ಮತ್ತು ಆರೋಗ್ಯವಂತ, ರೋಗಿಷ್ಠ, ಹೀಗೆಲ್ಲ ಹೇಳ್ತೀವಲ್ಲ, ಅದು ವಿಜಾತಿ ಅಷ್ಟೆ. 2 ಇಲ್ಲದೆ ಇರೋವಂಥ ಸ್ವಗತ. ಈ 3 ವಿಧದ ಭೇದನೂ ಇಲ್ಲ. ಇವೆಲ್ಲ ದೃಶ್ಯ ಪ್ರಪಂಚದಲ್ಲಿರುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ. ಇದು ಆತ್ಮನಲ್ಲಿ ಇರೋದಿಲ್ಲ, ಈವನ್ ಗಾಢ ನಿದ್ರೆಯಲ್ಲೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕಾಲದೇಶ ಇರುತ್ತೋ ಅಲ್ಲಿ, ಗಾಢ ನಿದ್ರೆಯಲ್ಲಿ ಕಾಲದೇಶ, ಕಾರ್ಯಕಾರಣ ಭಾವ ಸೋಲಿಲ್ಲ. ಅದಕ್ಕೋಸ್ಕರನೇ ವ್ಯವಹಾರ ಅಂತ ಅಂದಿದ ತಕ್ಷಣ ಕಾಲದೇಶ ಇರಬೇಕು. ಇಲ್ಲದಿದ್ದರೆ ಅದಕ್ಕೆ ವ್ಯವಹಾರ ಅಂತ ಸ್ಟಾರ್ಟೇ ಆಗಲ್ಲ. ಅದಕ್ಕೋಸ್ಕರನೇ ಈ ವ್ಯವಹಾರ ಸ್ಟಾರ್ಟ್ ಆಗೋದಕ್ಕೆ ಇಂಪಾರ್ಟೆಂಟ್ ಆಗಿ ನಾನಿರಬೇಕು. ಈ ನಾನು ಯಾವಾಗ ಶುರುವಾಗುತ್ತೆ? ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು. ಎಲ್ಲಿ ಶುರುವಾಗುತ್ತೆ ನಾನು? ನಮ್ಮ ಅನುಭವದಲ್ಲೇ ಹೇಳಿ. ಎಷ್ಟೊಂದು ಸಾರಿ ಹೇಳಿದೆ. ಎಚ್ಚರ ತಕ್ಷಣ ಶುರುವಾಗುತ್ತೆ. ಪ್ರತಿಭಾ ಹೇಳಿಮ್ಮ. ಎದ್ದ ತಕ್ಷಣ ನಾನು ಅಂತ ಬಂದ್ಬಿಡುತ್ತೆ. ಮಲಗದಾಗಿರಲ್ಲ. ಮಲಗದಾಗ ಏನಾಗಿರುತ್ತೆ? ಗಾಢ ನಿದ್ರೆಯಲ್ಲೇ ಆತ್ಮನಾಗಿರ್ತೀರಿ. ಕರೆಕ್ಟ್. ಅವಾಗ ನಾನು ಇರುತ್ತಾ? ಇರಲ್ಲ, ಆತ್ಮನಾಗಿರ್ತೀರಿ. ಎದ್ದಿದ ತಕ್ಷಣ ನಾನು ಅಂತೀವಿ. ನನ್ನದು ಈ ಎದ್ದವರು ಎಲ್ಲರೂ ನಾನು ಅಂತಾರಲ್ಲ, ಇದಕ್ಕೊಂದು ಕಾರಣ ಹೇಳ್ತಾರೆ ಶಾಸ್ತ್ರದಲ್ಲಿ. ಏನು ಗೊತ್ತಾ? ಯಾರಾದರೂ ಗೊತ್ತಾ? ಅಹಂಕಾರ ಕೊನೆಯಲ್ಲಿ ನಾನು ಅಂತ ಅನ್ನುತ್ತೆ. ಅದಕ್ಕೆ ನಮ್ದು ಅದೇ ಜಾತಿ. ನಾವು ಹುಟ್ಟಿದಾಗ, ಮತ್ತೆ ಹೊಸದಾಗಿ ಬೆಳಿಗ್ಗೆ ಎದ್ದಾಗ, ಸತ್ತು ಹುಟ್ಟಿದಾಗ, ಪ್ರಳಯ ಆಗಿ ಮತ್ತೆ ಸೃಷ್ಟಿಯಾದಾಗ, ಎಲ್ಲ ಕಡೆನೂ ನಾವು ಕಣ್ಣು ಬಿಟ್ಟಿದ ತಕ್ಷಣ ನಾನು ಅಂತೀವಿ. ಬ್ರಹ್ಮದೇವ ಸೃಷ್ಟಿಕರ್ತ ಅವನೇ. ಅವನು ಮೊದಲನೇ ಸಾರಿ ಅವನ ಸೃಷ್ಟಿ ಮಾಡಿದಾಗ, ಯಾರನ್ನು ಸೃಷ್ಟಿ ಮಾಡ್ತಾನೋ? ಪ್ರಜಾಪತಿನ. ಪ್ರಜಾಪತಿ ಸೃಷ್ಟಿ ಆಗಿದ ತಕ್ಷಣ ಅವನು ಅಹಂ ಅಂದಂತೆ, ನಾನು ಅಂದಂಥವನು. ನಾವು ಅವನ ಕುಟುಂಬದವರೇ ಆಗಿರೋದ್ರಿಂದ, ಅವನ ಸಂಸಾರದವರೇ. ನಾವು ಕೂಡ ಎದ್ದಿದ ತಕ್ಷಣ ನಾನು. ನನಗೆ ಕಾಫಿ ಯಾವಾಗ ಕೊಡ್ತೀರಾ? ನಾನು ಯಾವಾಗ ಸ್ನಾನ ಮಾಡಲಿ? ಸ್ಟಾರ್ಟ್ ಆಯ್ತು ನಾನು ಶುರುವಾದ ಮೇಲೆ ನಾನು ಅಂತ. ಅದಕ್ಕೋಸ್ಕರನೇ ಅಹಂ ಏನು ಕಂಟಿನ್ಯೂಷನ್ ಅದು. ಅಹಂ ನನ್ನದು. ಅಹಂ ಮಮ, ನಾನು ನನ್ನದು. ಅಥವಾ ಕರ್ತೃತ್ವ. ನಾನು ಅಂದರೆ ಭೋಕ್ತೃತ್ವ ಅಥವಾ ಪ್ರಮಾತೃತ್ವ ಎಲ್ಲ ಒಂದೇ. ಕರ್ತೃತ್ವ ಶುರುವಾಗ್ಬಿಡುತ್ತೆ. ನಾನಿದ್ದರೆ ಕರ್ತೃತ್ವ ಶುರುವಾಗ್ಬಿಡುತ್ತೆ. ಹೀಗೆ ನಾನು ನನ್ನದು. ಈಗ ಆತ್ಮನಲ್ಲಿ ಏನು ಕರಿತೀವಿ ನಾವು? ಇಲ್ಲಿ ಅಹಂ ಅಂತ ಕರಿತೀವಿ, ಅಹಂ ಮಮಃ ಅಂತ ಕರಿತೀವಿ. ಆತ್ಮನಲ್ಲಿ ಏನು ಕರಿತೀವಿ? ಬೈ ಚಾನ್ಸ್ ಮುಕ್ತನಾಗ್ತಾನೆ ಅಂತ ಇಟ್ಕೊಳ್ರಿ, ಅವನ ಅನುಭವ ಏನು?
ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂತ ನಾನು ಬ್ರಹ್ಮ ಅನ್ಕೊಂತಾನ, ಅವನ ಅನುಭವ ಹಂಗೆ ಬರುತ್ತೆ. ಅಹಂ ಬ್ರಹ್ಮಾಸ್ಮಿ. ಇಲ್ಲಿ ಅಹಂ ಮಮಃ, ನಾನು ನನ್ನದು ಅಂತ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಸಾಕು. ಅದು ಯಾವಾಗ ಅದು ಶುರುವಾಯಿತೋ ಇದೆಲ್ಲ ಗೊತ್ತಿದೆ ನಿಮಗೆ. ಈಗ ನಾನು ಎದ್ದಿದ ತಕ್ಷಣ ನಾನು ಅಂತ ಬರದಿಕ್ಕೆ ಕಾರಣ ಏನೋ ಹಿಂದಕ್ಕೆ ಹೋಗ್ಬೇಕು. ಏನಾಗಿರುತ್ತೆ? ಅವಿದ್ಯೆ. ಏನಾಗಿದೆ? ಅವಿದ್ಯೆ, ಏನಾಗಿರ್ಬೇಕು? ಕಾಮ, ಅವಿದ್ಯೆ ಆಗಿರ್ತೈತೆ. ಕಲಬೆರಕೆ ನಾನು ಅಂತ ಆಗಿದೆ. ಕಲಬೆರಕೆ ಆಗಿದೆ. ಆತ್ಮ ಇಲ್ಲಿ ನಾನು ಅಂದಿದ ತಕ್ಷಣನೇ ಅವನಿಗೆ ಅವಿದ್ಯೆ. ಯಾವುದನ್ನು ನಾನು ಅಂತಾನ ಅವನು? ಯಾವುದನ್ನಂತ ನಾನು ಅಂತ ಅವನು? ಶರೀರ. ಶರೀರ. ಅವಿದ್ಯೆ ಆಗ್ಬಿಟ್ಟಿದೆ ಅವನಿಗೆ. ಅವನು ಎದ್ದಿದ ತಕ್ಷಣ ಶರೀರವನ್ನು ನಾನು ಅಂತಾನಲ್ಲ, ಮತ್ತಿನ್ನೇನು ಬೇಕು? ಅವಿದ್ಯೆ ಆಗ್ಬಿಟ್ಟಿದೆ. ಈಗ ಅವನು ನಾನು ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ ಆ ಕಲಬೆರಕೆ. ಎಲ್ಲಿ ಕಲಬೆರಕೆ ಆಯಿತು? ಗೊತ್ತಿಲ್ಲ. ಅನಾದಿ ಅನಂತ. ಕಲಬೆರಕೆ ಆಗಿದ್ದು ಅನಾದಿ ಅನಂತ. ಎದ್ದ ತಕ್ಷಣ ಸರಿ ಮನಸ್ಸಲ್ಲಿ ಸರ್, ಮನಸ್ಸಲ್ಲಿ ಮನಸ್ಸಿನಲ್ಲಿ ಎಚ್ಚರದಲ್ಲಿ ಎದ್ದಿದ ತಕ್ಷಣ ನಾನು ಅಂತ ಅನ್ಬೇಕಾದ್ರೆ ಎಚ್ಚರದಲ್ಲಿ ತಾನೆ, ದೃಶ್ಯ ಪ್ರಪಂಚದಲ್ಲಿ. ಎಚ್ಚರಾಗ್ಲಿ ಕನಸಾಗ್ಲಿ ದೃಶ್ಯ ಪ್ರಪಂಚದಲ್ಲಿ ನಾನು ಅಂತಾನೆ. ಆ ವಸ್ತು ಬೇರೆ. ಎಚ್ಚರದಲ್ಲಿ ಜನಕ ಮಹಾರಾಜ ಅಂತಾನೆ, ಕನಸಿನಲ್ಲಿ ಭಿಕ್ಷುಕ ಅಂತಾನೆ. ಅದಕ್ಕೆ ಇವನು ನಿಜವಾದ ಸ್ವರೂಪ ಅಲ್ಲ ಅಂತ ನಮಗೆ ಗೊತ್ತಾಗಿರೋದು. ಗಾಢ ನಿದ್ರೆಯಲ್ಲಿ ಬರೀ ಆತ್ಮನಾಗಿರ್ತಾನೆ ನೋಡಿ. ಇದೆ ಸಾಕು, ಬರೀ ಆತ್ಮ. ಎದ್ದಿದ ತಕ್ಷಣ ಕಲಬೆರಕೆ, ನಾನು ನನ್ನದು. ಇಲ್ಲಿ ಕಲ್ಪನಾ, ಇಲ್ಲಿ ನಾನು ನನ್ನದು ಅಂತ ಹೇಳ್ತೀವಲ್ಲಮ್ಮ, ಯಾವ್ದು ನಾನು ಯಾವುದು, ನನ್ನದು ಯಾವುದು? ಕಲ್ಪನಾ ಇಲ್ಲಿ ಜೀವಪ್ಪ ನಾನು, ನನ್ನದು ಅಂದ್ರೆ ಎಚ್ಚರ ಬಂದಾಗ ಕಲಬೆರಕೆ ಆಗುತ್ತಲ್ಲ ಅದು. ಇನ್ಯಾರಾದ್ರು? ಶರೀರ ನಾನು ಅನ್ಕೊಳ್ತೀವಿ. ಇನ್ನ ಮಿಕ್ಕಿದ್ದೆಲ್ಲ ನನ್ನದು ಅಂದ್ರೆ ಮನೆ, ಕಾರು, ಹೆಂಡತಿ, ಮಕ್ಕಳು. ಅಲ್ಲ, ಗಾಢನಿದ್ರೆಯಲ್ಲಿ ದೈವಿಕ ಅಲ್ಲ ಅದಲ್ಲ ನನ್ನ ಪ್ರಶ್ನೆ, ಅದಲ್ಲ. ಕಲ್ಪನಾ, ನೀವು ಗಾಢನಿದ್ರೆಯಲ್ಲಿ ಇರ್ತೀರಾ ಇಲ್ವಾ? ಇಲ್ಲ ಸರ್. ಗಾಢನಿದ್ರೆಯಲ್ಲಿ ಇರಲ್ವಾ ನೀವು? ಮಲಗೋಕೆ ಹೋಗ್ತೀರಾ? ಅಲ್ಲ ಗಾಢನಿದ್ದೆಯಲ್ಲಿ ಆತ್ಮನಾಗಿರುತ್ತೀವಿ ಸರ್. ಅಲ್ಲೇನು ಬೇರೆ ಇದ್ದಿರಲ್ಲ. ಅದು ಅದ್ವೈತ. ಕರೆಕ್ಟು. ನೀವು ಇವಾಗ ಯಾರನ್ನೇ ಕೇಳಿದ್ರಿ, ನಿದ್ದೆಯಲ್ಲಿ ಇರ್ತೀವಿ. ಇರಲ್ಲ ಅಂದ್ರೆ ಯಾರಾದರೂ ಮಲ್ಕೊಳಕ್ ಹೋಗ್ತಾರ? ಸ್ವಾಮಿಗಳ ಹಾಸ್ಯವಾಗಿ ಹೇಳ್ತಾ ಇರ್ತಾರೆ. ಅದು ಅವ್ರು ಹೇಳಿದ್ದನ್ನು ಕೇಳಬೇಕು. ನನಗೆ ನಗು, 1/4 ಗಂಟೆ ನಗ್ಗದೆ ಅವ್ರು ಹೇಳಿದ್ ನೋಡಿ, ಆ ಸ್ಟೈಲಲ್ಲಿ ಹೇಳಿದ್ ನೋಡಿ ನನಗೆ ನಗು ಬಂತು. ಅದು ಮರೆಯಂಗಿಲ್ಲ ನಾನು ಯಾವಾಗಲೂ. ಇರಲಿ, ಅಲ್ಲಿಗೆ ಇಲ್ಲಿ ನಾನು ಅಂತಂದ್ರೆ ಆತ್ಮ ಸಬ್ಜೆಕ್ಟ್. ಇಲ್ಲಿ ಆತ್ಮನ ಯಾವಾಗ ಸಬ್ಜೆಕ್ಟ್ ಮಾಡ್ತೀವೋ ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ಅವಾಗ ನನ್ನದು. ಜೀವಪ್ಪ ಕೂಡ ನನ್ನದಾಗ್ಬಿಡ್ತಾನೆ. ಅಲ್ಲಿಂದ ಎಲ್ಲ ನನ್ನದೇ. ಹಾಗೆ ನಾನು ನನ್ನದು ಕಲಬೆರಕೆ. ಅಥವಾ ನೀವು ಹೇಳ್ತಾ ಬನ್ರಿ, ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಆ ಥರ ಬೇರೆಯವ್ರು ಸೇರಿಸ್ತಾ ಬನ್ರಿ. ನಾನು ನನ್ನದು ಕಲಬೆರಕೆ, ಅದ್ರ ಬದಲು ಬೇರೆ ಇನ್ನೇನು ಹೇಳ್ಬೋದು ಇದಕ್ಕೆ? ಆದಿ ದೈವಿಕ, ಆದಿ ಭೌತಿಕ. ಅದಲ್ಲ ಇಲ್ಲಿ ನಾನು ನನ್ನದು ಕಲಬೆರಕೆ. ಹಾಗೆ ಇನ್ನೇನ್ ಬೇಕಾದ ಆತ್ಮ ಅನಾತ್ಮ. ಆಮೇಲೆ ಹಾಗೆ ಸೇರ್ಸ್ತಾ ಬನ್ರಿ. ನಮ್ಮ ಸ್ವರೂಪ ಮತ್ತೆ ಅನಾತ್ಮ ಮಿಕ್ಸ್ ಆಗ್ಬಿಡುತ್ತೆ. ಎಲ್ಲ ಒಂದೇ. ಆತ್ಮ ಅನಾತ್ಮ, ಹಾವು ಹಗ್ಗ, ವಿದ್ಯೆ ಅವಿದ್ಯೆ. ಅದೇನ? ಅದಾಗಲ್ಲ. ಅದಲ್ಲ. ಇಲ್ಲಿ ಹಾವು ಹಗ್ಗ, ಚಿನ್ನ ಒಡವೆ, ಮಣ್ಣು ಮಡಿಕೆ, ಹೀಗೆ ಆತ್ಮ ಅನಾತ್ಮ, ನಿತ್ಯ ಅನಿತ್ಯ ಎಲ್ಲ ಒಂದೇ, ಬೇರೆ ಬೇರೆ ಅರ್ಥಗಳಲ್ಲಿ ಬರ್ತಾ ಇದೆ ಅಷ್ಟೆ ಅಲ್ವಾ? ಹಾಗೆ. ಸೊ ಹೀಗೆ ಕಲಬೆರಕೆ ಆಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಸೊ ಅಲ್ಲಿಗೆ ನಮಗೆ ಪೂರ್ತಿ ಕ್ಲಿಯರ್ ಕಟ್ ಆಯಿತು. ಈಗ ನನಗೆ
ಹಿಂದಕ್ಕೆ ಹೋದ್ವಿ, ಸ್ವಲ್ಪ ಮುಂದಕ್ಕೆ ಹೋಗಿ ಯಾಕೆಂದರೆ ಇದನ್ನು ಎಷ್ಟು ಸಾರಿ ಮೆಲ್ಕು ಹಾಕಿದ್ರು ನಮಗೆ ತುಂಬ ಒಳ್ಳೇದಿದು. ಅದಕ್ಕೋಸ್ಕರ ಈಗ ನಾನು ಎದ್ದಿದ ತಕ್ಷಣ ಈ ಶರೀರವನ್ನು ನಾನು ಅಂತಂದೆ. ಬಂಧು ರೋಗ ಸಂಸಾರ ಅಂತೀವಿ ನಾವು. ಅಲ್ಲಿಗೆ ನಾನು ಅಂತ ಬಂದರೆ ಯಾತಕ್ಕೆ ಕಲಬೆರಕೆ ಆಗಿದೆ? ಕಲಬೆರಕೆ ಆಗಿದ್ದು ಯಾತಕ್ಕೆ? ಅದೇ ಅಧ್ಯಾಸನೇ ಕಲಬೆರಕೆ. ಕಲಬೆರಕೆ ಆಗಿದ ತಕ್ಷಣ ಇವನು ನಾನು ನನ್ನದು ಅಂತ ನಾವು ಅಂದಿದ ತಕ್ಷಣ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ನಾನು ಅಂತ ಈ ಶರೀರವನ್ನು ಅಂತಾನೆ ಅಂದಿದ ತಕ್ಷಣ ಏನಾಗುತ್ತೆ? ಇಲ್ಲಿ ಮುಂದಕ್ಕೆ ಹೋಗ್ಬೇಕು ಇವಾಗ. ಕಾಮ. ಕಾಮ 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 ಅಂತ ಅಂದಿದ ತಕ್ಷಣ ಕಾಮ ಅಂದ್ರೆ ಏನರ್ಥ? ಏನು ಕಾಮ ಅಂದ್ರೆ? ಬೇಕು ಬೇಕು ಅಂತ ಎಲ್ಲ ಡಿಸೈರ್ಸ್. ಸರಿ, ಡಿಸೈರ್ಸ್. ಕಾಮ ಅಂತಂದ್ರೆ ಎರಡು ತರ ಹೇಳ್ಬೇಕು. ಈಗ ಸುಖ ಪ್ರತಿಯೊಬ್ಬ ಪ್ರಾಪ್ತಿ, ದುಃಖ ನಿವೃತ್ತಿ. ದುಃಖ ನಿವೃತ್ತಿ, ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ, ಸುಖ ಪ್ರಾಪ್ತಿ. ಸುಖ ಪ್ರಾಪ್ತಿ. ಏನ್ ಬರೀ ಮನುಷ್ಯರಿಗೆ ಮಾತ್ರನಾ ಇದು? ಯಾರ್ಯಾರು? ಎಲ್ಲ ಪ್ರಾಣಿಗಳು, ದೇವತೆಗಳು ಎಲ್ಲಾರ್ಗೂ ಇದೆ, ರಾಕ್ಷಸರಿಗೆ ಎಲ್ಲಾರ್ಗೂ ಇದೆ. ಆಸ್ತಿಕರು, ದೇವತೆಗಳಿಂದ ನಾಸ್ತಿಕರು, ರಾಕ್ಷಸರು, ಎಲ್ಲ ಗಂಧರ್ವರು ಎಲ್ರು ಸರ್. ಎಲ್ಲರಿಗೂ ಇರುತ್ತಿದು. ಎದ್ದಿದ ತಕ್ಷಣ, ಸತ್ ಹುಟ್ಟಿದ ತಕ್ಷಣ, ಮಹಾಪ್ರಳಯ ಆಗಿ ತಿರ್ಗಾ ಆಗಿದ ತಕ್ಷಣ, ಸೃಷ್ಟಿಯಾಗಿದ ತಕ್ಷಣ ಎಲ್ಲ ಸಂದರ್ಭಗಳಲ್ಲಿ ಇದು ಕಾಮನ್ ಫ್ಯಾಕ್ಟರ್. ಆದ್ದರಿಂದ ಆವಾಗ ಇಲ್ಲಿ ಈಗ ನಮ್ಮ ಜೀವನದ ಗುರಿ ಅಷ್ಟೇ. ಈವನ್ ಪ್ರಾಣಿಗಳು ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ, ಸುಖವಾಗಿರಬೇಕು. ಈಗ ಪ್ರತಿಯೊಬ್ಬರೂ ಕೂಡ ನಾನು ಯಾವಾಗಲೂ ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಕಿಂಚಿತ್ ದುಃಖ. ಸ್ವಾಮಿ ಒಂದು 50% ದುಃಖ ಇರಲಿ, ಬೇಡ ರೀ 100% ಬೇಕು ಅಂತ ಇರಲ್ಲ. ಕಾರಣ ಏನು? ಯಾತಿಕಂತಾರೆ ಇಲ್ಲಿ ಎಲ್ಲರೂ ಯಾರನ್ನೇ ಕೇಳ್ರಿ ನೀವು, ನಮ್ ಸ್ವರೂಪನೇ ಅದು ಆನಂದವಾಗಿರೋದು. ತಗೊಳ್ರಿ, ಹಿಂಗೆ ಬಂತು ನೋಡ್ರಿ. ನಮ್ಮ ಸ್ವರೂಪ ಆನಂದವಾಗಿರೋದ್ರಿಂದ ಇದು ಅನುಭವ ಅಲ್ವಾ? ಆತ್ಮನಾಗಿದ್ದೀನಿ ಅದಕ್ಕೆ ಪ್ರೂಫ್. ಎಚ್ಚರದಲ್ಲಿ ಮತ್ತೇನು ಬೇಕು? ಸ್ವಾಮಿಗಳು ಇನ್ನೊಂದು ಕಡೆ ಎಲ್ಲೋ ಹೇಳ್ತಾರೆ, ಇವರು ಎಚ್ಚರದಲ್ಲೇ ಇವರು ನಾನು ಆತ್ಮನಾಗಿದ್ದೀನಿ ಅಂತ ಹೇಳ್ಕೊತಾರಲ್ಲಪ್ಪ. ಬಟ್ ಅವ್ರಿಗೆ ಹೇಳ್ಕೊಂಡ್ರೆ ಅವ್ರಿಗೆ ಅರ್ಥ ಗೊತ್ತಿಲ್ಲ. ಬಟ್ ಅವರ ಆ ಅರ್ಜು, ಅವ್ರು ಮಾತಾಡೋದು ನೋಡಿದ್ರೆ ಅಯ್ಯೋ ಇವನು ಆತ್ಮನೇ ಆಗಿದ್ದಾನೆ ಅಂತಲೇ ತೋರಿಸುತ್ತೆ. ಎಲ್ಲಿ ಯಾರಿಗಾದ್ರೂ ಸತ್ತೋಗ್ಬಿಡ್ತೇನೆ ಅಂತ ಆಸೆ ಆಗಲಿ ನೋಡೋಣ. 90 ವರ್ಷ ಆಗಲಿ, ಸಾಯ್ಬೇಕು ಅಂತ ಯಾವನಾದ್ರೂ ಅನ್ಕೊಳ್ಳಿ ನೋಡೋಣ, ಇರ್ತಾ? ಆಸೆ ಹೆಂಗಿರುತ್ತೆ? ಆಸೆ 90 ವರ್ಷದಲ್ಲಿ ಅವ್ನು ಸಾಯ್ತಾ ಇದ್ದಾಗ ನೀನು ಮದುವೆ ಮಾಡ್ತೀವಿ ಅಂದ್ರೆ ಅವ್ನು ಟಕ್ಕಂತ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಹೇಗಿದೆ ಆಸೆ, ಕಾಮ, ಹೆಂಗಿರುತ್ತೆ? ಆದ್ದರಿಂದ ಇದು ಆತ್ಮನ ಗುಣ. ದುಃಖ ಇರಬಾರ್ದು, ಯಾವಾಗಲೂ ಸಂತೋಷವಾಗಿರ್ಬೇಕು, ಮತ್ತು ಸಾಯಬಾರ್ದು. ಹೇಗಿದೆ ಆತ್ಮನ ಗುಣ ಇವೆಲ್ಲ? ಆದರೆ ನೀವೆಷ್ಟೇ ಆತ್ಮನ ಗುಣ ಇರಲಿ, ಈ ಶರೀರ ಹುಟ್ಟಿದ ಮೇಲೆ ಬದಲಾವಣೆ ಆಗಬೇಕು. ಒಂದು ದಿನ ಸಾಯ್ಬೇಕು. ಯಾರಿದ್ದಾರಪ್ಪ? ಮುಕ್ತರಾದವರು ಇಲ್ಲ, ದೇವರು ಹುಟ್ಟಿದವರು ಅವತಾರ ಎತ್ತದವರು ಇಲ್ಲ. ಇವಾಗ ರಾಮಕೃಷ್ಣ ಯಾರೂ ಇಲ್ಲ ಇವಾಗ. ಹೇಗಿದೆ ನೋಡ್ರಿ ಇದು. ಇಲ್ಲಿ ಏನಾಗ್ತಾ ಇದೆ? ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಏನಾಗ್ತಾ ಇದೆ ಇದನ್ನ ಏನಂತಿದ್ದೀನಿ? ಆತ್ಮನ ಗುಣನ ಅನಾತ್ಮದ ಮೇಲೆ ಆಗ್ತಾ ಇದೀವಿ, ಅನಾತ್ಮದ ಗುಣನ ತಗೊಂಡು ಆತ್ಮದ ಮೇಲೆ ಆಗ್ತಾ ಇದೀವಿ. ಅದೇ ಕಲಬೆರಕೆ. ಹೇಗಿದೆ ನೋಡ್ರಿ. ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕಪ್ಪ? ಈಗ ಇರೋದು ಯಾವುದು? ಅಲ್ಲಿ ನಿಜವಾಗ್ಲೂ ಇರೋದು ಯಾವುದು? ಆತ್ಮ. ನೀವು ಹೇಳೋದೇನು? ನಾನಿದ್ದೆ. ಈಗ ನೋಡ್ರಿ, ಆತ್ಮನ ನಾನನ್ನ ಇವನು ಸಾಲ ತಗೊಂಬಂದು ನಾನಿದ್ದೀನಿ ಅಂತಾನೆ. ನೀನಿದ್ರೆ ಕನಸಿನಲ್ಲಿ ಇರಬೇಕಾಗಿತ್ತು, ನಿದ್ದೆಯಲ್ಲಿ ಇರಬೇಕಾಗಿತ್ತು, ಅಲ್ಲಿ ಯಾಕಿಲ್ಲ? ಹೇಗಿದೆ ನೋಡ್ರಿ. ಆತ್ಮನ ಗುಣಗಳನ್ನ ಅಧ್ಯಾಸ ಅಂದರೆ ಸುಮ್ಮನೆ ಕಲಬೆರಕೆ ಆಗಿದೆ ಅಂತಲ್ಲ. ಆತ್ಮನ ಗುಣಗಳನ್ನ ಫಸ್ಟ್ ಆಫ್ ಆಲ್ ಆತ್ಮನ ಗುಣ ಇಲ್ಲ. ಇಲ್ಲಿ ಹೇಳೋದು ಹಿಂಗೆ ತಿಳಿಸ್ಕೊಡ್ಬೇಕಾದ್ರೆ ಹೆಂಗೆ ದಾರಿ. ಅದಕ್ಕೆ ಅಧ್ಯಾರೋಪ ಅನ್ನೋದು. ಏನಾದರೂ ಮಾಡಿ ನಿಮ್ಮನ್ನು ಇಲ್ಲಿಂದ ಅಲ್ಲಿಗೆ ನಿಲ್ಲಿಸ್ಬೇಕು. ನಿಲ್ಸೋದ ಮೇಲೆ ನೀವು ಆತ್ಮದ ಮೇಲೆ ನಿಂತರೆ ಆತ್ಮನ ಗುಣನೇ ಇಲ್ವಲ್ಲ. ಗುಣ ಎಲ್ಲಿರಬೇಕು?
ಪ್ರಶ್ನೆ ಮತ್ತೆ. ಗುಣ ಎಲ್ಲಿರ್ಬೇಕು? ಎಲ್ಲಿರ್ಬೇಕು ಗುಣ? ಎಲ್ಲಿ ಬರುತ್ತೆ ಗುಣ ಅಂತ? ಅವಸ್ಥೆಗಳೊಳಗೆ, ಅವಸ್ಥೆ ದೃಶ್ಯ ಅವಸ್ಥೆ ಪ್ರಪಂಚದಲ್ಲಿ. ಒಳಗಡೆ ದ್ರವ್ಯ ಗುಣ ಕರ್ಮ ಸ್ಟಾರ್ಟ್ ಆಯ್ತು ಎಲ್ಲ ರೋಗ. ದ್ರವ್ಯ ಅಂದ್ರೆ ವಸ್ತು, ಎಲ್ಲ ಅವಸ್ಥೆಗಳು ದ್ರವ್ಯವೇ, ಅದ್ರ ಒಳಗಡೆ ಇರೋ ಅರ್ಧ ಡಜನ್ ದ್ರವ್ಯವೇ ವಸ್ತು. ದ್ರವ್ಯ ಗುಣ, ಗುಣ ಇದೆ. ಗುಣ ಇದ್ದಿದ ತಕ್ಷಣ ಮತ್ತೆ ಕರ್ಮ ಶುರುವಾಯ್ತು. ದ್ರವ್ಯ ಗುಣ ಕರ್ಮ, ಅದ್ರಲ್ಲಿ ಸಾಮಾನ್ಯ ವಿಶೇಷ ಇದು ಅಷ್ಟೇ ನೋಡ್ರಿ. ಸಾಮಾನ್ಯ ವಿಶೇಷ ಎರಡನ್ನೂ ಮೀರಿರ್ತಾನೆ ಪರಮಾತ್ಮ. ಅವನು ಸಾಮಾನ್ಯವೂ ಅಲ್ಲ ವಿಶೇಷವೂ ಅಲ್ಲ. ಇವೆಲ್ಲ ಹೀಗೆ ಎಲ್ಲ ದ್ವಂದ್ವಗಳನ್ನು ಮೀರಿರ್ತಾನೆ. ಹೀಗೆ ನಾವು ಅರ್ಥ ಮಾಡ್ಕೊತಾ ಹೋಗ್ಬೇಕು. ಇರಲಿ ಅಲ್ಲಿಗೆ. ಇಲ್ಲಿ ನನಗೆ ನಮ್ಮದೇ ದ್ರಾಷ್ಟಾಂತಿಕ ಹೇಳ್ಬಿಟ್ವಿ ನಾವು. ದೃಷ್ಟಾಂತದಲ್ಲಿ ಹೇಳ್ರಿ ಕಲಬೆರಕೆ ಯಾರಾದ್ರು? ಹಾವು ಹಗ್ಗ, ಹೇಗೆ? ಹಗ್ಗನ್ನೇ ಬಿದ್ದಿರೋದು, ಹಾವು ಅಂದ್ಕೊಂಡು ಭಯ ಬಿದ್ದೋಗ್ತಾ ಇದೀವಿ, ಓಡೋಗ್ತಾ ಇದೀವಿ. ಹಗ್ಗ ಕಚ್ಚುತ್ತಾ? ಹಗ್ಗದಲ್ಲಿ ಆ ಗುಣಗಳನ್ನ ಹಾಕಿದೀವಿ, ಈ ಗುಣಗಳನ್ನ ತಂದು ಅದ್ರಲ್ಲಿ ಹಾಕಿದೀವಿ, ಓಡೋಗ್ತಾ ಇದೀವಿ, ಭಯ ಬೀಳ್ತಾ ಇದೀವಿ, ಕಚ್ಚುತ್ತೆ ಅದು, ನಾನ್ ಸತ್ತೋಗ್ತೀನಿ ಅಂತ ಇದೀವಿ. ಹಗ್ಗ ಎಲ್ಲಾದ್ರೂ ಕಚ್ಚುತ್ತಾ? ಹಗ್ಗದ ಗುಣಗಳನ್ನ ಹಾವಲ್ಲಿ ಹಾಕಿ ಕಲಬೆರಕೆ ಮಾಡ್ಕೊಂಡಿದೀವಿ. ಹೇಗಿದೆ ನೋಡ್ರಿ. ಹಗ್ಗದಿಂದ ನನಗೆ ಭಯ ಇಲ್ಲ, ಹಾವಿಂದ ಭಯ. ಅದಕ್ಕೆ ಭಯನೇ ಇಲ್ಲ ಹಗ್ಗಕ್ಕೆ. ಅದೇ ನನಗೆ ಗೊತ್ತಾಗಿದ ತಕ್ಷಣ ಹಗ್ಗನ ಹಗ್ಗ ಹಾವೇ ಆಟ ಆಡಿಸ್ತೀಯ ನನಗೆ ಅಂತ ತಗೊಂಡು ಅದನ್ನು ಕೈನಲ್ಲಿ ಇಟ್ಕೊಂಡು ಕಚ್ಚಿ ನೋಡೋಣ ನನಗೆ ಇವಾಗ ಅಂತ ಹಿಂಗೆ ಆಟ ಆಡಿಸ್ತೀವಿ. ಹೇಗಿದೆ ಅದರ ಗುಣಗಳನ್ನ ಇದ್ರ ಮೇಲೆ, ಇದ್ರ ಗುಣಗಳನ್ನ ಅದರ ಮೇಲೆ. ಅಯ್ಯೋ ಎಡೆ ಎತ್ತಿತ್ತು ಸ್ವಾಮಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ಕಚ್ಬಿಡ್ತಾ ಇತ್ತು. ಹಗ್ಗ ಎತ್ತುತ್ತೆ ಎಡೆ, ಹಾವಿನ ಗುಣ ಅದ್ರ ಮೇಲೆ ಹಾಕೋದು. ಕಚ್ಚುತ್ತೆ, ವಿಷ ಇದೆ, ಹಗ್ಗಕ್ಕಿದೆಯಾ? ಇಲ್ಲ. ಈ ಹಾವು ಇದೆ, ಹಾವ ಇರೋದಲ್ಲಿ ಆ ಇದೆ ಅನ್ನೋದು ಎಲ್ಲಿಂದ ಎತ್ಕೊಂಡ್ಬಂದಿದೆ? ಹಗ್ಗದಿಂದ ಸಾಲ ತಗೊಂಡ್ಬಂದಿದೆ. ಹೀಗೆ ಎಲ್ಲವೂ ಕೂಡ ಅದರ ಗುಣ ಇದಕ್ಕೆ, ಇದರ ಗುಣ ಅದಕ್ಕೆ ಕಲಬೆರಕೆ ಮಾಡ್ಕೊತೀವಿ, ಹೊಡ್ತೀವಿ ಗಾಡಿ. ಎಲ್ಲಿವರೆಗೂ ವಿಚಾರ ಮಾಡಿ ಅದರ ನಿಜವಾದ ಆ ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಂಡಿದ್ದ ತಕ್ಷಣ ಭಯ ಇರೋದಿಲ್ಲ. ಇಷ್ಟೇ ಮಾಡಬೇಕಾಗಿರಪ್ಪ. ಇಷ್ಟು ನಮ್ಗೆ ಚೆನ್ನಾಗಿ ಅರ್ಥ ಆಯಿತು, ಬೇಕಾದಷ್ಟು ಆಯಿತು. ಇನ್ನೊಂದು ಸ್ವಲ್ಪ ಇದೆ. ಈಗ ನನಗೆ ಇಲ್ಲಿ ಕಾಮ ಅಂದಿದ ತಕ್ಷಣ ಇದು ಮುಂದಕ್ಕೆ ಇನ್ನೂ ಹೋಗುತ್ತೆ, ಏನೇನೋ ಅದರ ಇದು ಡೆವಲಪ್ ಮಾಡೋಗ್ಬೇಕು. ಇಲ್ಲಿ ಅರ್ಥ ಆಯಿತು, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ. ಅಷ್ಟಾದಮೇಲೆ ಇನ್ನೂ ಕಾಮದಲ್ಲಿ ಬೇಕಾದಷ್ಟು ಅಣ್ತಮ್ಮದರೆಲ್ಲ ಇದ್ದಾರೆ. ಯಾರ್ಯಾರು? ಅರಿಷಡ್ ವರ್ಗಗಳು. ಅರಿಷಡ್ ವರ್ಗಗಳು. ಅಷ್ಟು ತಿಳ್ಕೊಂಡ್ರೆ ಸಾಕು. ಅವನ್ನೆಲ್ಲ ಹಿಂದೆ ವರ್ಣಿಸಿದೆ. ಇಲ್ಲಿ ಕನೆಕ್ಷನ್ ಇಲ್ಲ, ಆದರೂ ಸಂದರ್ಭ ಬಂದಿದ್ದಕ್ಕೆ ನಾವು ತಿಳ್ಕೊಂಡ್ರೆ ಇನ್ನು ಚೆನ್ನಾಗಿ ಮೆಲ್ಕು ಹಾಕಿದ್ರೆ ನಮಗೆ ಸ್ಪಷ್ಟತೆ ಬರುತ್ತಿದ್ದು. ಇದಕ್ಕೋಸ್ಕರ ಅಲ್ಲಿಗೆ ಸಜಾತಿ ವಿಜಾತಿ ಸ್ವಗತ 3 ವಿಧದ ಭೇದ. ಆತ್ಮನಲ್ಲಿ ಯಾವ ಭೇದನೂ ಇಲ್ಲ ಇಂಥ. ಅದಕ್ಕೋಸ್ಕರ ಅದನ್ನೇನಂತ ಕರೀತಾರೆ? ಅಖಂಡ ಚಿನ್ಮಾತ್ರ. ಅಖಂಡ. ಖಂಡ ಅಂದ್ರೇನು? ನಮ್ಮ ಖಂಡಗಳು, ನಮ್ಮ ದೇಶದ ವಿಭಾಗ. ನಮ್ಮ ದೇಶದಲ್ಲಿ ಎಷ್ಟು ಖಂಡಗಳಿದೆ? ಖಂಡ ಅಂದ್ರೆ ಸ್ಟೇಟ್ಸಾ? ಅಲ್ಲ ಸರ್, ಇದು ಏಷ್ಯಾ, ಆಫ್ರಿಕಾ, ಯುರೋಪ್ ಅಂತೀವಲ್ಲ ಸರ್, ಅದು ಖಂಡಗಳು. ಕಾಂಟಿನೆಂಟ್ಸ್. ಖಂಡಗಳು. ಓಕೆ. ಒಟ್ಟಲ್ಲಿ ವಿಭಾಗ. ಏಷ್ಯಾ ಖಂಡ, ಯುರೋಪ್ ಖಂಡ ಅಂತೀವಲ್ಲ ಸರ್, ಅದು. ಓಕೆ. ಆತ್ಮನ್ ಯಾವ ದೇಶಕ್ಕೆ ಹಾಕ್ತೀರಿ ಸ್ವಾಮಿ? ಎಲ್ಲಾ ಕಡೆನೂ ಅವನೇ ಇರೋದು. ಯಾವ ಕಡೆ ಯಾವ ದೇಶ ಕಾಲ ಇಲ್ಲ, ಎಲ್ಲಾ ಕಡೆ ಅವನೇ ಇರೋದು. ಹೇಗಿದೆ ನೋಡ್ರಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಒಂದ್ಸಾರಿ ಏನಾಯ್ತು, ಜನಕ ಮಹಾರಾಜ ಇದ್ದ. ಅವನ ಆಸ್ಥಾನಕ್ಕೆ ಯಾರೋ ಒಬ್ಬನ್ನ ಎಳ್ಕೊಂಡ್ಬರ್ತಾರೆ. ಸ್ವಾಮಿ ಇವನಿಗೆ ಶಿಕ್ಷೆ ಕೊಡಬೇಕು, ಏನೋ ಮಾಡಿರ್ತಾರೆ ಅಂತ ಹೇಳ್ತಾರೆ ಅವರು. ಏನು ಶಿಕ್ಷೆ ಕೊಡಬೇಕು? ನಮ್ಮ ಗಡಿ ಬಾರ್ ಮಾಡ್ರಿ, ನಮ್ಮ ಗಡಿಯಿಂದ ಹೋಗ್ಬೇಕು. ಅವನು ಹೇಳ್ತಾರೆ, ಏಯ್ ನೀನು ನಮ್ಮ ಗಡಿ ಬಿಟ್ಟು ಹೋಗ್ಬಿಡು. ಅವನು, ಮಹಾಪ್ರಭುಗಳೇ ನಿಮ್ಮ ಗಡಿ ಎಲ್ಲಿವರೆಗೂ ಇದೆ ಹೇಳಿ ಸ್ವಾಮಿ ಅಂತ. ಜನಕ ಮಹಾರಾಜ ಜ್ಞಾನಿ ಟಕ್ಕಂತ ಅವನು ಕಣ್ ತೆಗೆದ್ಬಿಡು. ಎಲ್ಲ ಇವನೇನು ಕೇಳ್ತಾ ಇದ್ದಾನೆ, ಇವನು ಮುಕ್ತನಾಗಿರ್ಬೇಕು ಅಂತ. ಅಪ್ಪ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿರೋ, ನಿನಗೆ ಫ್ರೀಡಮ್ ಕೊಟ್ಟಿದ್ದೆ, ಹೋಗೋ ಅಂತ ಅಂದ್ಬಿಡ್ತಾನೆ. ಇದರ ಅರ್ಥ ಏನು? ಇದು ಸ್ವಾಮಿಗಳು ಎಲ್ಲೋ ಒಂದು ಕಡೆ 1-2-3 ಕಡೆ ಇದನ್ನು ಹೇಳ್ತಾರೆ, ಬೇಕಾದಷ್ಟು ಕಡೆ ಹೇಳ್ತಾರೆ.
ಏನು ಇದರ ಅರ್ಥ? ಆತ್ಮನೇ ನಾನು ಅನ್ಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ ಜನಕ ಮಹಾರಾಜ್. ಆತ್ಮನ ಫಸ್ಟ್ ರಾಜನ ದೃಷ್ಟಿಯಿಂದ ಯೋಚನೆ ಮಾಡ್ತಾನೆ ಅವ್ನ್ ಗಡೀಪಾರ್ ಅಂತ. ಆದ್ರೆ ಅವನ್ಗೆ ಆತ್ಮಜ್ಞಾನಿ ಅವನು ಜನಕ ಮಹಾರಾಜ. ಅದ್ರಿಂದ ಅವನ್ಗೆ ಟಕ್ಕಂತ ಒಳಗ್ ಬಿಡುತ್ತೆ, ಓ ಎಲ್ಲಾ ಕಡೆನೂ ಆತ್ಮನೇ ಇರೋದು, ಅಂದ್ರೆ ನಂದಿಲ್ಲ, ಇದು ನನ್ನ ದೇಶ ಅಲ್ಲ ಅಂತ ಗೊತ್ತಾಗಿ ಅವನು ಎಲ್ಲಿ ಬೇಕಾದ್ರೂ ಇರು ಅಂತ ಹೇಳ್ತಾನೆ. ಅವನ್ ಬ್ರಹ್ಮಜ್ಞಾನಿ. ಯಾರೋ ಅವನ ಜನಕ ಮಹಾರಾಜ. ರಾಜ ಬಿಡಿ, ಅವನು ಬ್ರಹ್ಮಜ್ಞಾನಿ. ಅವನು ಇನ್ನೊಬ್ಬನ್ ಕರ್ಕೊಂಡ್ ಬಂದಿರ್ತಾರಲ್ಲ ಅವನು ಬ್ರಹ್ಮಜ್ಞಾನಿ. ಅವನ್ ಕೇಳಿದ್ದಕ್ಕೆ ಯಾವನಾದ್ರೂ ಬೇರೆ ಅವನ್ ಕೇಳ್ತಾನ ನಿಮ್ ರಾಜ್ಯ ಎಲ್ಲಿವರೆಗೂ ಇದೆ ಅಂತ? ಅವ್ನು ಹೇಳಿದ ತಕ್ಷಣ ಇವನಿಗೆ ಸ್ವಲ್ಪ ಅರ್ರೆ ಇನ್ನು ಈ ತರ ಪ್ರಶ್ನೆ ಕೇಳಬೇಕಾದ್ರೆ ಇವ್ನು ನಿಜವಾಗ್ಲೂ ಮುಕ್ತನಾಗಿರ್ಬೇಕು. ಅಪ್ಪ ನೀನ್ ಎಲ್ಲಿ ಬೇಕಾದ್ರೂ ಇದ್ಬಿಟ್ಟು ನೀನ್ ಸಂತೋಷವಾಗಿ ಎಲ್ಲಿ ಬೇಕೋ ಅಲ್ಲಿ ಇರು ಅಂತಾನೆ. ಬ್ರಹ್ಮಜ್ಞಾನಿ ದೃಷ್ಟಿಯಿಂದ ನಾವು ನೋಡಿದ್ರೆ ಖಂಡ ಇಲ್ಲ, ಅಖಂಡ. ಅವನಿಗೆ ಎಲ್ಲವೂ ಇಲ್ಲಿ ಒಂದು, ಎಲ್ಲವೂ ನನ್ನದೇ ಅಥವಾ ಯಾವುದೂ ನನ್ನದಲ್ಲ. ನೀವು ಹೆಂಗೆ ಬೇಕಾದ ತಗೊಳ್ರಿ, ಹೇಗಿರ್ತಾನೋ ಹಂಗಿರ್ತಾನೆ. ಇಲ್ಲಿಂದ ಇಲ್ಲಿಗೆ ಅವನಿಗೆ ಹಿಂದೂ ಮುಸ್ಲಿಮ್ಸ್ ಬೇರೆ, ಹಿಂದೂಗಳು ಬೇರೆ, ಅವರು ಬೇರೆ, ಇವರು ಬೇರೆ, ಆ ಭೇದ ಭಾವನೆ ಇರೋದಿಲ್ಲ. ಬ್ರಹ್ಮಜ್ಞಾನಿ ಅಂದರೆ ಇದಾಗಿರ್ಬೇಕು. ಹಾಗೆ ಅವ್ರನ್ನೊಂಥರ ನೋಡೋದು, ಇವ್ರನ್ನೊಂಥರ ನೋಡೋದು ಆಗದೇ ಇಲ್ಲ. ಮತ್ತು ಅದಕ್ಕೆ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಒಬ್ಬ ಚಾಂಡಾಲ, ಬ್ರಾಹ್ಮಣ, ಆಮೇಲೆ ಹಸು, ಹಂದಿ ಅಥವಾ ಯಾವುದು ಎಲಿಫೆಂಟ್, ನಾಯಿ, ಶುನಿ ಚೈವ ಶ್ವಪ ಕೇಚ ಪಂಡಿತ ಸಮದರ್ಶಿನಃ ಅಂತ ಬರ್ತದೆ. ಎಲ್ಲರನ್ನು ಸಮದರ್ಶನದಿಂದ ನೋಡ್ತಾ ಇರ್ತಾನೆ. ಅವನ ದೇಶ ಇದು ಅದು ಆ ಪ್ರಶ್ನೆ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅಖಂಡ ಚಿನ್ಮಾತ್ರವು ಸವಿಕಾರವೆಂದು ಕಲ್ಪಿಸುವುದು ಕೂಡ ಆಗೋ ಹಾಗಿಲ್ಲ. ಹೀಗೆ ಬರೀ ಅರಿವಿನಲ್ಲಿ ಯಾವ ವಿಕಾರವೂ ಆಗುವಂತಿಲ್ಲವೆಂದದ್ದರಿಂದ ಈಗ ನೋಡ್ರಿ, ಅದನ್ನು ನಿರ್ವಿಕಾರವೆಂದು ಕರೆಯಬೇಕಾಯ್ತಷ್ಟೇ. ನಿರ್ವಿಕಾರ ಅಂತ ಕರಿಬೇಕಾಯ್ತಷ್ಟೇ. ಸವಿಕಾರ ಅಂತ ಹೋಲಿಸಿ ಇದನ್ನು ನಿರ್ವಿಕಾರ ಅಂತ ಯಾಕೆಂದರೆ ಆಕಾರ ಇಲ್ಲವಲ್ಲ, ಆದ್ದರಿಂದ. ಆದರೆ ಇಲ್ಲಿ ನಿರ್ವಿಕಾರ ಎಂಬ ಶಬ್ದಕ್ಕೆ ಅರ್ಥವನ್ನು ಮಾತ್ರ ಸರಿಯಾಗಿ ತಿಳ್ಕೋಬೇಕು. ಏಕೆಂದರೆ ಕಾಲಕ್ಕೆ ಕಟ್ಟು ಬಿದ್ದಿರುವ ಕೆಲವು ವಸ್ತುಗಳು ತಮ್ಮಲ್ಲಿ ಯಾವ ವಿಕಾರವನ್ನೂ ತೋರಿಸದೆ ಹಾಗೆ ಇರುವುವು ಎಂದು ಒಪ್ಪಿಕೊಂಡು ಅವುಗಳನ್ನು ತಿಳಿಸುವುದಕ್ಕೆ ನಿರ್ವಿಕಾರ ಅನ್ನೋ ಮಾತು ಉಪಯೋಗಿಸಿದೆ. ಈಗ ನೋಡ್ರಿ, ಮೊದಲು ಹಂಗೆ ಹೇಳಿದ್ರು, ಈಗೇನು ಮಾಡ್ತಾಯಿದ್ರೆ ಆತ್ಮನ ನಿರ್ವಿಕಾರ ಅಂತ ಕರೆಯಕ್ಕೆ ಬರಲ್ಲ. ನಿಮ್ಮ ದೃಶ್ಯ ಪ್ರಪಂಚದಲ್ಲೇ ನಾವು ನಿರ್ವಿಕಾರವನ್ನು ತೋರಿಸ್ತೀವಪ್ಪ. ಹೇಗೆ ಏನು ಹೇಳಿದ್ದು ಆವಾಗಲೇ ಕೂಡ ಯಾವುದೋ ಹೇಳಿದ್ವಲ್ಲ, ಕೆಲವೆಲ್ಲ ಎಲ್ಲ ದೃಶ್ಯ ಪ್ರಪಂಚ ಕಾರ್ಯಕಾರಣ ದೃಶ್ಯ ಪ್ರಪಂಚದಲ್ಲೇ, ಅಭಿಧಾನ ಅಭಿಧೇಯ, ವ್ಯಕ್ತ ಅವ್ಯಕ್ತ, ಹಾಗೆ ಮತ್ತು ಇವೆಲ್ಲ ಕೂಡ ದೃಶ್ಯ ಪ್ರಪಂಚದಲ್ಲೇ ಇರುತ್ತೆ. ಹಾಗೆ ಸವಿಕಾರ ನಿರ್ವಿಕಾರ. ಸವಿಕಾರ ನಮಗೆ ಗೊತ್ತಿರುತ್ತೆ. ಇವಾಗ ನಿರ್ವಿಕಾರಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬಿಡ್ರಿ, ಇಲ್ಲ ಮರ್ತೋಗ್ಬಿಟ್ಟಿದ್ರೆ ಬಾಳೆಹಣ್ಣು. ಏನದು? ಬಾಳೆಹಣ್ಣು ತುಂಬಾ ದಿವಸ ಕೆಡ್ದಿರ ಇರುತ್ತೆ, ಅದರಿಂದ ಅದನ್ನ ನಿರ್ವಿಕಾರ ಅಂತ ಹೇಳ್ಬೋದು. ಆದ್ರೂ ಅದು ಆಮೇಲಿಂದ ಅದು ಕೊಳ್ತೋಗುತ್ತೆ, ಅವಾಗ ನಿರ್ವಿಕಾರ. ಒಂದ್ ತಿಂಗಳಾದ್ಮೇಲೆ ಅದು ವಿಕಾರ ಆಗುತ್ತೆ ಅಂತ ಹೇಳ್ಬೋದು ಅಂತ. ಅಲ್ಲಿಗೆ ಎಲ್ಲಿವರೆಗೂ ಕೆಡೋದಿಲ್ವೋ ಅಲ್ಲಿವರೆಗೂ ಅದು ನಿರ್ವಿಕಾರವೇ. ಕೆಟ್ಟ ಮೇಲೆ ಏನು ಅನ್ಬೇಕು ಅದಕ್ಕೆ ಗೋವಿಂದ. ಅದು ಕೂಡ ಕೆಡ್ತಾ ಇದೆ. ಅದಕ್ಕೋಸ್ಕರ ಹಾಗೆ ಹಣ್ಣಿಂದಾಯಿತು. ಅದೇ ರೀತಿ ಇನ್ಯಾವುದಾದ್ರೂ ಎಕ್ಸಾಂಪಲ್? ಹಣ್ಣಿಂದ ಅಷ್ಟು ಒಂದಿನ ಇರುತ್ತೆ ಅಷ್ಟೇ. ಹಾಲು ಒಂದಿನ ಇರುತ್ತೆ, ಮೊಸರು ಒಂದ್ 2-3 ದಿನ ಇರುತ್ತೆ, ತುಪ್ಪ ಒಂದ್ ತಿಂಗಳಿರುತ್ತೆ, ತುಪ್ಪ 1 ವರ್ಷ, ಬೆಣ್ಣೆ 1 ತಿಂಗಳು 2 ತಿಂಗಳು ಹಂಗಿರುತ್ತೆ ಅಲ್ವಾ? ಆಯಾ ದೃಷ್ಟಿ ಅದು ಚೆನ್ನಾಗಿ ಇರೋವರೆಗೂ ಅದನ್ನ ನಾವು ನಿರ್ವಿಕಾರ ಅಂತ ಕರಿಬೋದು ಅಷ್ಟೆ. ಅದು ಮತ್ತೆ ಕೊಳ್ತು ವಾಸನೆ ಬಂದು ಎಲ್ಲ ಆಗ್ತಾ ಇದೆ, ಅದನ್ನು ನಾವು ಸವಿಕಾರ ಅಂತ ಕರಿತೀವಿ. ಅಲ್ಲಿಗೆ ನಿಮಗೆ ದೃಶ್ಯ ಪ್ರಪಂಚದಲ್ಲಿಯೇ ಇದೆಯೋ ಇಲ್ವೋ ಸವಿಕಾರ ನಿರ್ವಿಕಾರ ಎರಡಕ್ಕೆ ಎಕ್ಸಾಂಪಲ್ಲು. ಹಾಗಾದರೆ ಆತ್ಮನ ಏನು? ಎರಡನ್ನೂ ಬೆಳಗ್ತಾ ಇದ್ದಾನೆ. ಈ ಕಡೆ
ಆ ಬದಲಾವಣೆ ಆಗೋದನ್ನು ಬೆಳಗ್ತಾ ಇದ್ದಾನೆ, ಬದಲಾವಣೆ ಆಗದೆ ಇರೋದನ್ನು ಬೆಳಗ್ತಾ ಇದ್ದಾನೆ. ದೃಶ್ಯ ಪ್ರಪಂಚದಲ್ಲಾಗೋ ಬದಲಾವಣೆ, ನಿದ್ದೆಯಲ್ಲಿ ಬದಲಾವಣೆ ಆಗದೆ ಇರೋ ಅದನ್ನು ಎರಡನ್ನೂ ಬೆಳಗ್ತಾ ಇದ್ದಾನೆ. ಒಟ್ಟಿನಲ್ಲಿ ಮೂರನ್ನೂ ಆತ್ಮನು ಬೆಳಗ್ತಾ ಇದ್ದಾನೆ. ಇಲ್ಲಿ ಮೂರು ಇರೋದ್ರಿಂದ ಮೂರು ಇದೆಯಾ? ಮೂರನ್ನು ಒಟ್ಟಿಗೆ ಬೆಳಗ್ತಾನ ಅವನು? ಎರಡನ್ನು ಬೆಳಗ್ತಾನ. ಬೆಳಕಿನ ಸ್ವರೂಪ ಅವನೇ, ಅದನ್ನ ಬೆಳಕಿನ ಸ್ವರೂಪ ಅವನು ಬೆಳಗೋದು ಅನ್ನೋ ಕ್ರಿಯೆನೂ ಇಲ್ಲ ಅವನಲ್ಲಿ. ಸರಿ, ಈಗ ಎರಡನ್ನು ಬೆಳಗ್ತಾನ, ಒಂದನ್ನು ಬೆಳಗ್ತಾನ, ಮೂರನ್ನು ಬೆಳಗ್ತಾನ? ನನ್ನ ಪ್ರಶ್ನೆ ಅದ್ರ ಕೆಳಗ್ ಬಂದು ಹೋಗ್ತಾ ಇರುತ್ತೆ ಅವಸ್ಥೆಗಳು. ಸರಿ, ಆತ್ಮನಲ್ಲಿ ಆಗುತ್ತಷ್ಟೇ. ನನ್ನ ಪ್ರಶ್ನೆ, ಎಚ್ಚರ ಇದೆ, ಅದ್ರ ಪಕ್ಕದಲ್ಲಿ ಕನಸಿದೆ, ಅದ್ರ ಪಕ್ಕದಲ್ಲಿ ನಿದ್ದೆ ಇದೆ, ಮೂರನ್ನು ಒಟ್ಟಿಗೆ ಬೆಳಗ್ತಾನ ಅಂತ ಪ್ರಶ್ನೆ. ಹಾಗಲ್ಲ. ಅಷ್ಟೇ. ಯಾವುದು ತೋರಿದ್ರೆ ಅದನ್ನು ಬೆಳಗ್ತಾನ ಅಷ್ಟೇ ಅಲ್ವಾ? ಹಾಗೆ ಅಲ್ವಾ? ಅದೇ ಸ್ಟೇಷನ್ ಮಾಸ್ಟರ್ ಆದರೆ ಒಂದೊಂದು ಸಾರಿ ಆ ರೈಲ್ವೆ ಸ್ಟೇಷನ್ನಲ್ಲಿ ಎಕ್ಸ್ಪ್ರೆಸ್ ಟ್ರೈನೂ ಇರುತ್ತೆ, ಶಟಲ್ ಟ್ರೈನೂ ಇರುತ್ತೆ, ಬೋಗಿ ಟ್ರೈನೂ ಇರುತ್ತೆ, ಮೂರು ಇರುತ್ತೆ. ಅಲ್ಲಿ ಇದಕ್ಕೆ ಸಾಧ್ಯ ಉಂಟು. ಎಲ್ಲ ಎಕ್ಸಾಂಪಲ್ಸ್ ಪೂರ್ತಿ ತಗೋಬಾರ್ದು. ಅದಕ್ಕೆ ದೃಷ್ಟಾಂತ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ಅಲ್ಲಿ ತಗೊಳ್ಳುವಾಗ ಸ್ಟೇಷನ್ ಮಾಸ್ಟರ್ ಇರ್ತಾನೆ, ಎಕ್ಸ್ಪ್ರೆಸ್ ಟ್ರೈನ್ ಬರುತ್ತೆ, ಅವನು ಅದಕ್ಕೆ ಗ್ರೀನ್ ಬಾವುಟ ತೋರಿಸ್ತಾನೆ, ಅದಷ್ಟು ಅದು ಹೋಗುತ್ತೆ. ಅದೇ ಥರ ಶಟ್ಲ್ ಬರುತ್ತೆ, ನಿಂತ್ಕೊಳ್ಳುತ್ತೆ, ಹೋಗುತ್ತೆ. ಅದೇ ಥರ ಶಟ್ಲ್ ಆಯಿತು. ಆಮೇಲೆ ಅದೇ ಥರ ಒಂದು ಇದು ಬರುತ್ತೆ, ಏನು ಲಗೇಜ್ ಕ್ಯಾರಿ ಮಾಡೋದು, ಏನಂತಾರೆ ಅದಕ್ಕೆ, ಬೋಗಿ, ಅದು ಬರುತ್ತೆ, ಗೂಡ್ಸು ಹೋಗುತ್ತೆ. ಹಾಗೆ ಮೂರನ್ನೂ ಒಂದೊಂದೇ ಬೆಳಗ್ಬೋದು, ಇಲ್ಲ ಮೂರು ಒಟ್ಟಿಗೆ ಇದ್ದಾಗ ಮೂರನ್ನೂ ಬೆಳಗ್ಬೋದು. ಬಟ್ ಇಲ್ಲಿ ಆತ್ಮನು ಹಾಗೆ ಬೆಳಗೋದು ಸಾಧ್ಯನೇ ಇಲ್ಲ. ಒಂದಿದ್ದಾಗ ಎರಡು ಆಟೋಮೆಟಿಕ್ ಆಗಿ ಇರಲ್ಲ. ಯಾಕೆ ಹೇಳ್ರಿ? ಅವಸ್ಥೆಗಳೇ ಇಲ್ಲ. ಅವಕ್ಕೆ ತೋರ್ಕೊಳ್ಳೋ ಯೋಗ್ಯತೆ ಇಲ್ಲ ಅಷ್ಟೇ, ಅವಸ್ಥೆಗಳಿಗೆ ಇರೋದಿಲ್ಲ. ಆದ್ದರಿಂದ ಇಲ್ಲಿ ಇಷ್ಟಂತೂ ನಮ್ಗೆ ಅರ್ಥ ಆಯಿತು. ವಿಕಾರಕ್ಕೆ ಯಾವ ನಿಮಿತ್ತವೂ ಇಲ್ಲ. ಆದರೆ ಈ ಅರ್ಥದಲ್ಲಿ ಬರೀ ಅರಿವು ನಿರ್ವಿಕಾರವೂ ಕೂಡ ಅಲ್ಲ. ನೋಡಿ, ಈ ಅರ್ಥದಲ್ಲಿ ಬರೀ ಅರಿವನ್ನು ನಿರ್ವಿಕಾರ ಅಂತಲೂ ಕರೆಯಕ್ಕೆ ಬರಲ್ಲ. ಅದರಲ್ಲಿ ವಿಕಾರವಾಗಲಿ ಯಾವ ನಿಮಿತ್ತವೂ ಇಲ್ಲ. ಅದರ ಹೊರಗೂ ಯಾವ ವಿಕಾರ ನಿಮಿತ್ತವೂ ಇಲ್ಲ. ಆ ಆತ್ಮನ ಒಳಗೂ ಹೊರಗೂ ಯಾವುದ ವಿಕಾರ ಆಗೋದಕ್ಕೆ ಯಾವುದು ಕಾರಣವೇ ಇಲ್ಲ ಎಂದು ಈಗ ತಾನೇ ಹೇಳಿರುತ್ತೇವೆ ಅಷ್ಟೇ. ಅಲ್ಲಿ ವಿಕಾರವುಳ್ಳದ್ದು ವಿಕಾರವಿಲ್ಲದ್ದು ಎಂಬುದು ಯಾವ ವಿಷಯದ ಧರ್ಮ? ಇಲ್ಲಿ ಧರ್ಮ ಅಂತಂದಿದ ತಕ್ಷಣ ದೃಶ್ಯ ಧರ್ಮದಲ್ಲಾದ ವಿಭಾಗವೋ ಆ ವಿಷಯವನ್ನೆಲ್ಲ ಬೆಳಗುವುದು ಈ ಬರಿಯ ಅರಿವು. ಎರಡನ್ನೂ ಬೆಳಗ್ತಾ ಇದೆ, ಸವಿಕಾರ ನಿರ್ವಿಕಾರ. ಸೊ ಅದೇ ಥರ ಸಜಾತಿ ವಿಜಾತಿ ಸ್ವಗತ ಎಲ್ಲವನ್ನೂ ಬೆಳಗ್ತಾ ಇರುತ್ತೆ ಅಂತ. ಆದ್ದರಿಂದ ಒಳಹೊಕ್ಕು ನೋಡಿದರೆ ವಿಕಾರ ವಿಕಾರಿ ವಿಕಾರ ಹೇತುವಾದ ಕಾಲಾದಿಗಳು ಹಾಗೆ. ಸೊ ವಿಕಾರ ಬದಲಾವಣೆ ಆಗ್ತಾ ಇರೋದು, ವಿಕಾರಿ ಬದಲಾವಣೆ ಆದಮೇಲೆ ಅದನ್ನು ವಿಕಾರಿ. ಆ ವಿಕಾರಿ ಅದು ಬದಲಾವಣೆ ಆಗೋದಕ್ಕೆ ಹೇತುಗಳು ಒಳಗೆ ಹೊರಗೆ, ಕಾಲಾದಿಗಳು ದೇಶ ಇವೆಲ್ಲ ಸೇರಿಕೊಳ್ಳುತ್ತೆ ಎಂಬ ವಿಷಯ ರಾಶಿಯನ್ನೆಲ್ಲ ತನ್ನೊಳಗೆ ತನ್ನ ಸ್ವರೂಪದಲ್ಲಿಯೇ ಹುದುಗಿಸಿಕೊಂಡು ಅದ್ವಿತೀಯ ರೂಪದಲ್ಲಿರುವುದೇ ಬರಿಯ ಅರಿವು. ಎಲ್ಲವನ್ನು ತನ್ನ ಹೊಟ್ಟೆ ಒಳಗಡೆ ಹಾಕ್ಕೊಂಡಿರ್ತಾನೆ. ಆದ್ದರಿಂದ ವಿಷಯಗಳಿಗೆ ಉಪಯೋಗಿಸುವ ರೀತಿಯಿಂದ ನೋಡಿದರೆ ಸವಿಕಾರ ನಿರ್ವಿಕಾರ ಎಂಬ ಶಬ್ದಗಳು ಬರೀ ಅರಿವಿಗೆ ಹೊಂದುವುದಿಲ್ಲ. ನೋಡ್ರಿ, ಇಲ್ಲಿ ಕ್ಲೀನಾಗಿ ಹೇಳ್ತಾ ಇದೆ, ಆತ್ಮನಿಗೆ ಸವಿಕಾರ ನಿರ್ವಿಕಾರ ಹೊಂದೋದಿಲ್ಲ. ಇದೇ ರೀತಿಯಲ್ಲಿ ಇದು ಒಂದಲ್ಲ, ಅನೇಕವಲ್ಲ, ಸಗುಣವಲ್ಲ, ನಿರ್ಗುಣವಲ್ಲ, ಸಾಕಾರವಲ್ಲ, ನಿರಾಕಾರವಲ್ಲ. ಇವೆಲ್ಲವೂ ಆಬ್ಜೆಕ್ಟ್ಸ್, ವಿಷಯಗಳ ಧರ್ಮಗಳಾಗಿರುವುದರಿಂದ ಎಲ್ಲಿ ಧರ್ಮ ಅಂತ ಬರುತ್ತೋ ದೃಶ್ಯ ಪ್ರಪಂಚ. ಅದಕ್ಕೆ ನಚಿಕೇತನ ಕೇಳ್ತಾನೆ, ಧರ್ಮ ಅಧರ್ಮಗಳನ್ನು ಮೀರಿದರೂ ಇರಕ್ಕೆ ಬರುತ್ತಾ? ಯಾರನ್ನು ಕೇಳ್ತಾ ಇರೋದು? ಧರ್ಮ ಅಧರ್ಮಗಳನ್ನ ಮೀರಿದ್ರು ಇರಕ್ಕೆ ಬರುತ್ತಾ ಅಂತೀಯ?
ಸರಿ, ಯಮಧರ್ಮರಾಜನ್ ಸರಿ. ಇವನ ಅರ್ಥ ಧರ್ಮ ಅಧರ್ಮ ಮೀರಿರೋದು ಅಂದ್ರೆ ಯಾವುದು ವಸ್ತು? ಆತ್ಮನ್ನ. ಎಲ್ಲಿ ಧರ್ಮ ಬರುತ್ತೋ ಅಲ್ಲಿ ಆಪೋಸಿಟ್ ಅಧರ್ಮ. ಅದಕ್ಕೆ ದ್ವಂದ್ವ. ಧರ್ಮ ಅಧರ್ಮ, ಸುಖ ದುಃಖ, ಸಂತೋಷ ಎಲ್ಲ, ಜಯ 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 ಅಪಜಯ, ಹಿಂಗೆಲ್ಲ ಹೇಳ್ತಾ ಹೋಗ್ಬೋದು. ಆದ್ದರಿಂದ ಇವೆಲ್ಲ ಮೀರಿರ್ತಾರೆ. ಇದು ಒಂದಲ್ಲ, ಅನೇಕವೆಲ್ಲ, ಸಗುಣವಲ್ಲ, ನಿರ್ಗುಣವಲ್ಲ, ಸಾಕಾರವಲ್ಲ, ನಿರಾಕಾರವಲ್ಲ, ಇವೆಲ್ಲ ವಿಷಯದ ಧರ್ಮಗಳಾಗಿರುವುದರಿಂದ ವಿಷಯಿ ವಿಭಾಗವಿಲ್ಲದ ಸಬ್ಜೆಕ್ಟ್ ಆಬ್ಜೆಕ್ಟ್ ಸ್ವಲ್ಪ ಬರೀ ಅರಿವಿಗೆ ಸ್ವಲ್ಪವೂ ಹತ್ತಿಕೊಳ್ಳಲಾರದು. ಇದು ಯಾವುದಾದ್ರೂ ಹತ್ಕೊಳ್ಳುತ್ತಾ? ಇವು ಯಾಕೆ ಹತ್ಕೊಳ್ಳೋದಿಲ್ಲ? ಪ್ರಶ್ನೆ. ಇವು ಯಾವುದು ಹತ್ಕೊಳ್ಳಲ್ಲ, ಯಾಕೆ? ಆತ್ಮನು ಅಸಂಗನ, ಅವನು ಯಾವ್ದಕ್ಕೂ ಅಂಟ್ಕೊಳೋದಿಲ್ಲ ಅವನು. ಅದರಿಂದ ಅವನಿಗೆ ಇದ್ಯಾವುದೂ ಇಲ್ಲ, ವಿಕಾರ ಇದೆಲ್ಲ. ಆಗನ ಅವನ ಅಸಂಗ ಆಗಿರೋದ್ರಿಂದ ಅಂಟ್ಕೊಳ್ಳಲ್ಲ. ಎಲ್ಲಿ ಪಕ್ಕದಲ್ಲಿ ಇಡೀ ಸ್ವಾಮಿ ನೋಡ, ಬರ್ಲಿ ಅವನು, ಕೂತ್ಕೊಳ್ಳಿ, ಅವನು ಇರ್ಲಿ, ತೋರಿಸಿ. ಅನಾತ್ಮನ್ ತೋರಿಸ್ಬೇಕಪ್ಪ ನೀವು. ಹಗ್ಗ ಹಾವನ್ನು ತೋರಿಸ್ಬೇಕು, ಆವಾಗ ಅದು ಮೆತ್ಕೊಳ್ಳುತ್ತೋ ಇಲ್ವ? ಹಗ್ಗ ಹಂಗೆ ತಗೋಬೇಕು ನೀವು. ಆತ್ಮನ ಅಸಂಗ, ಅದಕ್ಕೋಸ್ಕರ ಮೆತ್ಕೊಳ್ಳಲ್ಲ ಅಂದ್ರೆ ಇದು ಇದೆ ಪಕ್ಕದಲ್ಲಿ ಅಂತ ಆಗ್ಬಿಡುತ್ತೆ. ಅದಕ್ಕೆ ಇವು ಅಡ್ರೆಸ್ ಇಲ್ಲ ಸ್ವಾಮಿ, ಹಾವು ತೋರುವಾಗಿದಿರಲ್ಲ, ಇನ್ನು ಮೆತ್ಕೊಳ್ಳೋದೆಲ್ಲಿ ಬಂತು? ಅದರಿಂದ ಹಾಕಬೇಕು. ಈಗ ಸೂರ್ಯ ಕತ್ಲೆ, ಹಾಗೆ ಇಲ್ಲಿಗೆ ಅದು ಮುಗೀತು. ಇನ್ನೊಂದು 5 ನಿಮಿಷದಲ್ಲಿ ನಾನು ಇದೆಲ್ಲ ಮುಗಿಸ್ಬೇಕಾದ್ರೆ ಬರೀ ಅರಿವಿನ ಅಜ್ಞಾನದ ವಿಷಯಕ್ಕೆ ಶಂಕೆ. ಬರೀ ಅರಿವಿನ ಅಜ್ಞಾನ ಮುಂದಕ್ಕೆ ತಗೊಂಬರ್ತಾರೆ. ಅಜ್ಞಾನ ಅಂತ ದೊಡ್ಡ ಚಾಪ್ಟರ್ ಇದೆ. ಈಗ ಮತ್ತೊಂದು ವಿಚಾರವನ್ನು ಈಗ ಮಾಡಬೇಕಾದ್ರೆ, ಬರೀ ಅರಿವಿನ ಅರಿಯದಿಂದಲೇ ಅದನ್ನು ನಿದ್ರೆ ಅಂತ ಜನರು ವ್ಯವಹರಿಸ್ತಾರೆ. ನಾವು ಆತ್ಮನ ತಿಳ್ಕೊಳ್ದೇ ಇರೋದ್ರಿಂದ ಅದನ್ನು ಏನಂತ ಕರಿತೀವಿ? ಡೀಪ್ ಸ್ಲೀಪ್, ನಿದ್ರೆ ಅಷ್ಟೆ. ಆದರೆ ಅದನ್ನು ಸರಿಯಾಗಿ ವಿಚಾರ ಮಾಡಿದಾಗ ಈಗ ನಾವು ಏನಂತೀವಿ? ನಿದ್ರೆ ನನ್ನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಮತ್ತು ಏನಂತೀವಿ ನಾವು? ಯಾವುದನ್ನು ಅಂತೀವಿ ಹೇಳಿ? ಸ್ವಲ್ಪ ಅರ್ಥ ಮಾಡಿ. ನಿದ್ರೆ ಅನುಭವ ಹಿಡ್ಕೊಳ್ಳಿ, ನಿದ್ರೇನು ಹಿಡ್ಕೋಬೇಡಿ. ಆಮೇಲೆ ಅದಕ್ಕೋಸ್ಕರ ಅದಕ್ಕೆ ಸುಷುಪ್ತಿ ಸುಬ್ಬರಾಯರು ಅಂತ ಇದ್ರಂತ. ಪಾಪ ಅವರು, ನಾನು ನಿದ್ದೆ ಅನುಭವ ಇಂಟ್ಯೂಷನಿಂದ ನೋಡ್ಕೊಳ್ರಪ್ಪ, ನೀವಿರ್ತೀರಾ ಅಂದರೆ ನಿದ್ದೆನ ಇವರು ದೇವರು ಅಂತಾರೆ ಅಂತ ಹೇಳ್ತಾರೆ ಅಂತ ಪಾಪ ಅವ್ರು ತಲೆ ಚೆಚ್ಕೊಳ್ತಾ ಇದ್ರು. ಹೇಗಿದೆ ನೋಡ್ರಿ. ಹಾಗೆ ಈಗ ಇಷ್ಟೆಲ್ಲ ಹೇಳಿದೆ. ಇರುವುದೆಲ್ಲ ಬರೀ ಅರಿವು, ಆದರೆ ಜನರದನ್ನು ತಿಳ್ಕೊಳ್ಳೋದಿಲ್ಲ. ಹಾಗೆ ಇದಕ್ಕೆ ಯಾರಾದರೂ ಒಂದು ಎಕ್ಸಾಂಪಲ್ ಕೊಡಿ, ದೃಷ್ಟಾಂತ ಕೊಡ್ರಿ, ಬೇಗ ಹೋಗ್ಬೇಕು. ಇರುವುದೆಲ್ಲ ಬರೀ ಅರಿವು, ಅದರ ಜನರು ಅದನ್ನು ತಿಳಿಯೋಲ್ಲ. ನನಗೆ ದೃಷ್ಟಾಂತ ಕೊಟ್ಟರೆ ಅದರಷ್ಟು ಅರ್ಥ ಆಗ್ಬಿಡುತ್ತೆ. ಲಕ್ಷ್ಮಿ ಅವ್ರಿಗೆ ಗೊತ್ತಾಗಬೇಕು. ಅಥವಾ ಫಸ್ಟ್ ಅಂತಾನೆ ಇರೋದೆಲ್ಲ ಅರಿವು ಅಂತಾನೆ ಹೇಳ್ರಿ. ಇರುವುದೆಲ್ಲ ಬರೀ ಅರಿವು, ಆದರೆ ಜನರು ಅದನ್ನು ತಿಳ್ಕೊಳ್ಳೋದಿಲ್ಲ. ಅದರ ಅರ್ಥ ಏನು? ಹಗ್ಗನೇ ಇರೋದು, ಅದನ್ನ ತಿಳ್ಕೊಂಡಿಲ್ಲ. ಇದ್ದಂಗೆ ತಿಳ್ಕೊಂಡಿಲ್ಲ, ಹಗ್ಗನ ತಿಳ್ಕೊಂಡಿಲ್ಲ, ಹಾವು ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಇರೋದೆಲ್ಲ ಆತ್ಮನೇ. ನಾವೇನು ತಿಳ್ಕೊಂಡಿದ್ದೀವಿ? ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಿ, ಹೆಂಡತಿ ಮಕ್ಕಳು ನನ್ನವರು ಅಂತ ತಿಳ್ಕೊಂಡಿದ್ದೀನಿ. ಇರೋದೆಲ್ಲ ಪರಮಾತ್ಮನೇ, ಇರೋದೆಲ್ಲ ಚಿನ್ನವೇ. ನನಗೆ ಚಿನ್ನ ಅಂತ ಗೊತ್ತಿಲ್ಲದಿದ್ದಾಗ ಚಿಕ್ಕ ವಯಸ್ಸಿನಲ್ಲಿ ನಾನು ಒಡವೆ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಬಾಯಿ ಪಡ್ಕೊತಾ ಇದ್ದೆ. ಆದರೆ ನಮ್ಮ ಅಪ್ಪ ಆಚಾರ್ಯ ಇಬ್ಬರು ನಗ್ತಾ ಇದ್ದಾರೆ, ಅದನ್ನು ಕರಗಿಸ್ತಾ ಇದ್ದಾರೆ ಅಲ್ವಾ? ಹಾಗೆ ಅದನ್ನು ಸರಿಯಾಗಿ ಅರಿಯದಿರುವುದರಿಂದಲೇ ಅದು ನಿದ್ರೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಉತ್ತರ ಸಿಗೋಯ್ತು. ಆಮೇಲೆ ಇಲ್ಲಿ ಬರೀ ಅರಿವನ್ನು ಅರಿಯದೇ ಇರುವುದು, ತಪ್ಪಾಗಿ ತಿಳಿಯುವುದು ಎಂಬ 2 ಅಂಶಗಳನ್ನು ಕುರಿತು ಪ್ರಸ್ತಾಪಿಸಬೇಕಾಗಿದೆ. ಈಗ ಇದನ್ನು ಏನಂತ ಕರಿಬೋದು? ತಿಳ್ಕೊಳ್ದೇ ಇರೋದು ಆಗ್ರಹಣ, ಆಮೇಲೆ ಅನ್ಯತಾಗ್ರಹಣ, ತಪ್ಪಾಗಿ ತಿಳ್ಕೊಳೋದು, ಆಮೇಲೆ ಸಂಶಯ. ಯಾರಾದ್ರೂ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ಸಂಶಯ ಬರುತ್ತೆ, ಸಂಶಯಾಗ್ರಹಣ. ಹಾಗೆ ಅಲ್ಲಿಗೆ ಅಗ್ರಹಣ, ಅನ್ಯತಾಗ್ರಹಣ, ಸಂಶಯಾಗ್ರಹಣ. ಇದು ಅಗ್ರಹಣ ಎಲ್ಲಾಗತ್ತೆ?
ಕಲ್ಪನಾ ನಿಮ್ಗೇನೋ ಗೊತ್ತಾನಮ್ಮ? ಅಗ್ರಹಣ ಅಂತ ಎಲ್ಲಿ ಹೇಳ್ತೀವಿ? ಅಗ್ರಹಣ ತಿಳ್ಕೊಳ್ಳೋದಿಲ್ಲ ನಾವು. ಇನ್ಯಾರಾದರೂ ಹೇಳಿ. ಗಾಢ ನಿದ್ರೆನಲ್ಲಿ ನಿದ್ರೆಯಲ್ಲಿ ಮನಸ್ಸಿನ ಕತ್ಲಿ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಅದ್ರ ಬಗ್ಗೆ ಅಲ್ಲ. ಏನು ಗೊತ್ತಿಲ್ಲದ್ರೆ ಗ್ರಹಿಸೋದೇ ಇಲ್ಲ ಅವನು. ಈಗ ನಿದ್ರೆಯಲ್ಲಿ ಕತ್ತಿದ್ದು ಅಗ್ರಹಣ. ನಿದ್ರೆಯಲ್ಲಿ ಅಗ್ರಹಣ. ಪಾಪ ಅವರು ಇದನ್ನು ಕೇಳಿಲ್ಲ, ಅವರು ಕೇಳಿರಲ್ಲ, ಆದ್ದರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಅಗ್ರಹಣ, ಅನ್ಯತಾ ಗ್ರಹಣ, ಸಂಶಯ ಗ್ರಹಣ. ಆದ್ದರಿಂದ ಈಗ ಇದ್ದದ್ದು ಈಗ ಒಂದು ದೃಷ್ಟಾಂತ ಕೊಟ್ಬಿಡಿ. ಯಾರಾದರೂ ಕೊಡ್ತಿರೋ ದೃಷ್ಟಾಂತ? ಹಾವು ಹಗ್ಗದ್ದು. ಅವ್ರು ಚೆನ್ನಾಗಿ ಅರ್ಥ ಆಗುತ್ತೆ, ಲಕ್ಷ್ಮಿ ಅವರಿಗೆಲ್ಲ. ಹಗ್ಗನೇ ಇದ್ದಿದ್ದು, ನಾವು ಹಾವು ಅಂತ ತಿಳ್ಕೊಂಡ್ವಿ, ಅದೇ ಅನ್ಯತಾ ಗ್ರಹಣ. ಇರೋದ್ ಹಗ್ಗನೇ, ಹಗ್ಗ ಅಂತ ತಿಳ್ಕೊಳ್ಳಿಲ್ಲ, ಅದು ಅಗ್ರಹಣ. ಸರಿ, ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿದ್ದು ಅನ್ಯತಾ ಗ್ರಹಣ. ಆಮೇಲೆ ಏನು? ಆಮೇಲೆ ಯಾರಾದ್ರೂ ಬಂದು ಹೇಳ್ತಾರೆ ಇಲ್ಲಪ್ಪ ಹಗ್ಗನೇ ಇರೋದಲ್ಲಿ ಅಂದಾಗ ನಮ್ಗೆ ಇನ್ನೂ ಕನ್ಫರ್ಮ್ ಆಗಿರಲ್ಲ, ನಮ್ಗೆ ಇನ್ನೂ ಭಯ ಇರ್ತೈತೆ, ಇಲ್ಲ ಹಾವು ಅಂತ ಭಯ ಬಿದ್ದಿದೆ ಅಲ್ಲಿ ಅಂತ ಇನ್ನೂ ಸಂಶಯ ಬರುತ್ತೆ ಹೊರತು ನಮ್ಗಿನ್ನೂ ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಇಷ್ಟು. ಈಗ ನೋಡ್ರಿ, ನಸುಗತ್ತಲೆಯಲ್ಲಿ ನೀವು ಇದ್ದದ್ದನ್ನ ಇದ್ದಾಗ ತಿಳ್ಕೊಂಡ್ಲಿಲ್ಲ. ನಸುಗತ್ತಲೆ, ಕತ್ಲೆ, ಅಲ್ಲ ಆ ಕಡೆ ಬೆಳಕು ಇಲ್ಲ, ಕತ್ಲೆನೂ ಇಲ್ಲ. ಅದೇ ನಾನು ಪ್ರಶ್ನೆ ಕೇಳ್ತೀನಿ. ಮಧ್ಯಾಹ್ನ 12 ಗಂಟೆಯಲ್ಲಿ ನೀವು ಆ ಕಡೆ ಹೋಗ್ತಾ ಇದ್ರಿ, ಯಾರಾದರೂ ಹಾವು ಅಂತ ತಿಳ್ಕೊಂತಾರ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ. ಯಾಕೆ ಕಲ್ಪನಾ? ಯಾಕಮ್ಮ? ಹಗ್ಗ ಅಂತ ಗೊತ್ತಾಗೋಯ್ತು. ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ರೆ ನನಗೆ ಮತ್ತೆ ಈ ಎರಡು ಬರೋಲ್ಲ. ಹಾಗೆ ಅದಕ್ಕೋಸ್ಕರ ಅಲ್ಲಿ ಯಾವಾಗ ಅಂದರೆ ಕತ್ಲೆ ಇದ್ದಿದ್ದರಿಂದ, ಪೂರ್ತಿ ಕತ್ಲೆನೂ ಅಲ್ಲ, ಇನ್ನೊಂದು ಪೂರ್ತಿ ಕತ್ಲೆ ಇತ್ತು ಅಂತ ಇಟ್ಕೊಳ್ರಿ, ಆವಾಗಲೂ ನೀವು ಅದನ್ನು ಹಾವು ಅಂತ ತಿಳ್ಕೊಳ್ಳಲ್ಲ. ಯಾಕೆ ಹೇಳ್ರಿ? ಯಾಕೆ? ಏನು ಕಾಣಿಸೋದಿಲ್ಲ ಅಲ್ಲಿ, ಹಾವು ಅಂತಾನು ಕಾಣಿಸಲ್ಲ. ಹಗ್ಗ ಸ್ವಲ್ಪ ಮಸ್ಕ ಕಾಣಬೇಕು, ಕಂಡ್ರೆ ನೀವು ಹಾವು ಅಂದ್ಕೊಳ್ಳೋದು. ಅಲ್ಲಿ ಏನು ಕಾಣದೇ ಇದ್ದರೆ ನಿಮಗೆ ಹಾವಿನ ಭಯನೇ ಬರೋಲ್ಲ. ಹೇಗಿದೆ? ಅಲ್ಲಿಗೆ ಸ್ಪಷ್ಟವಾಗಿ ಕಂಡ್ರೂ ಅಷ್ಟೇ, ಅಥವಾ ಪೂರ್ತಿ ಕತ್ಲೆಯಲ್ಲಿ ಏನು ಕಾಣದೇ ಇದ್ದು ನೀವು ತಪ್ಪು ಮಾಡ್ಕೊಳ್ಳೋದೇ ಇಲ್ಲ. ಎರಡು, ಈ ಅಕಸ್ಮಾತ್ ಇವಾಗ ನೀವು ಅದು ನಸುಕತ್ತಲೆ ಆಗಿರೋದ್ರಿಂದ ಅಲ್ಲಿ ಮಸ್ಕಾಗಿ ಕಾಣ್ತಾ ಇರೋದ್ರಿಂದ ನಿಮಗೆ ಸ್ಪಷ್ಟವಾಗಿ ಕಾಣಲಿಲ್ಲ, ನಿಮ್ಮ ಹತ್ರ ಟಾರ್ಚ್ ಇರಲಿಲ್ಲ. ಆದ್ದರಿಂದ ನೀವು ಅದನ್ನು ಹಾವು ಅಂತ ಮಾಡ್ಕೊಂಡ್ರಿ. ಹಾವು ಅಂತ ಮಾಡ್ಕೊಂಡಿದ್ದ ತಕ್ಷಣ ಅದನ್ನು ಏನಂತ ಕರಿಬೋದು? ವಿಪರೀತ ಜ್ಞಾನ. ವಿಪರೀತ ಅಂದರೆ ಅದನ್ನು ತಪ್ಪಾಗಿ ಬೇರೆ ಅಂತ ತಿಳ್ಕೊಳ್ಳೋದು. ಇರೋದು ಹಗ್ಗ, ಹಾವು ಅಂತ ತಿಳ್ಕೊಳ್ಳೋದು. ನೆಲದ ಬಿರುಕು, ನೀರಿನ ಕೋಡಿ, ಹೂವಿನ ಮನೆ, ಹೀಗೆಲ್ಲ ತಿಳ್ಕೊತೀವಿ. ಆ ಕಡೆಯಿಂದ ಯಾರೋ ಬಂದಿದ್ದು, ಯಾಕಪ್ಪ ಹೆದರ್ಕೊತಾ ಇದ್ದೀಯಾ? ಸ್ವಾಮಿ, ಹಾವು ಮಲಗಿತ್ತು. ಆವಾಗ ಅವನು ಹೇಳ್ತಾನೆ, ಹಾವಲ್ಲ ಕಣಪ್ಪ, ಅದು ಹಗ್ಗ. ಈಗ ನನಗೆ ಕನ್ಫರ್ಮ್ ಆಗಿಲ್ಲ, ನಂಗೆ ಡೌಟ್ ಬರುತ್ತೋ ಇಲ್ವಾ? ಏನು ಸ್ವಾಮಿ, ಹಾವು ಅಂದರೆ ನರ, ಹರ ಕೂಡ ನಡುಕ್ತಾನೆ ಅಂತ ಗಾದೆ ಇದೆ ಅಂತ ಏನಾದರೂ ಹೇಳ್ತೀವಿ. ಇದು ಸಂಶಯ ಅಲ್ವಾ? ಅಲ್ಲಿಗೆ ಡೌಟ್ ಅಂತ. ಇದು ನಮಗೆ ದೃಷ್ಟಾಂತದಲ್ಲಿ ಆಗ್ತಾ ಇದೆ. ಇದನ್ನು ಶ್ರೀಧರ್ ಅವರೇ, ನೀವು ದೃಷ್ಟಾಂತಿಕದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರುತ್ತಾ? ಇದನ್ನು ಹೇಳಕ್ಕೆ ಬರುತ್ತಾ ನಿಮಗೆ ದೃಷ್ಟಾಂತಿಕದಲ್ಲಿ? ಇಲ್ಲ ಸರ್. ಇನ್ಯಾರು ಹೇಳ್ತೀರಾ? ಆತ್ಮನೇ ಇರೋದು. ಗಾಢ ನಿದ್ರೆನಲ್ಲಿ ಆತ್ಮನಾಗೇ ಇರ್ತೀವಿ. ಎಚ್ಚರದಲ್ಲಿ ನಾನು ಜನಕ ಮಹಾರಾಜ ಅನ್ಕೊಂತೀನಿ. ಎಚ್ಚರದಲ್ಲಿ ಏನಾಗಿರ್ತೀವೋ ಅದು ನಾನು ಕೃಷ್ಣವೇಣಿ ಅನ್ಕೊಂಡಿರ್ತೀನಿ. ಕನಸಿನಲ್ಲಿ ಇನ್ನೊಂದು ಬೇರೆ ಯಾವುದೋ ಶರೀರ ಬಂದಿರ್ತೈತೆ, ಅದು ಅಲ್ಲಿ ಸತ್ಯವಾಗಿರ್ತೈತೆ, ಅಲ್ಲೂ ತಿಳ್ಕೊಳ್ಳಿಲ್ಲ. ಯಾರಾದ್ರೂ ಹೇಳಿದ್ರು ನಮ್ಗೆ ನೀನ್ ಆತ್ಮ ಸ್ವರೂಪನೇ, ನಿನ್ ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳಿದ್ರು ನಮ್ಗೆ ಅದು ತಿಳ್ಕೊಳಕ್ ಆಗೋದಿಲ್ಲ. ನಮ್ಗೆ ಸಂಶಯ ಬರುತ್ತಷ್ಟೇ ಹೊರತು ತಿಳ್ಕೊಳಕ್ ಆಗಲ್ಲ. ಹೀಗೆ ಸಿಂಪಲ್ ಆಗಿದೆ. ಈಗ ಗಾಢ ನಿದ್ರೆಯಲ್ಲಿ ನೀವೆಲ್ಲ ಹೇಳಿದ್ರಿ ಆತ್ಮನೇ ಇರ್ತಾನೆ ಅಂತ. ಬಟ್ ನಮ್ಗೆ ಅಲ್ಲಿ ಗೊತ್ತಾಗುತ್ತಾ? ನಾವು ಗಾಢ ನಿದ್ರೆಯಲ್ಲಿ ಇದ್ದಾಗ ನಾನು ಆತ್ಮನಾಗಿದ್ದೀನಿ ಯಾರಿಗನ್ಸುತ್ತೆ? ಯಾರಿಗೂ ಅನ್ಸಲ್ಲ. ನಾವು ಎಚ್ಚರದಲ್ಲಿ ಅದನ್ನು ಚಿಂತನೆ ಮಾಡಿದಾಗ ಹೌದು ಅಂತ ಅನಿಸಿದೆ. ಇವಾಗ ಯಾವಾಗ ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ಲಿಲ್ಲ, ಎಲ್ಲಿ? ನಿದ್ದೆಯಲ್ಲಿ. ಅದು ಒಂದು ನಾನು ತಪ್ಪು ಮಾಡಿದ್ದಕ್ಕೆ ಹಾವು ಅಂತ, ಹಗ್ಗ ಅಂತ ಇದ್ದದ್ದನ್ನಿದ್ದಾಗ ತಿಳ್ಕೊಳ್ದೆ. ಕಾರಣ ಏನಾದರೂ ಇರಲಿ, ಅಲ್ಲಿ ನಸುಗತ್ತೆ ಇರಲಿ, ಇಲ್ಲಿ ಇನ್ನೇನಾದರೂ ಹೇಳಿ, ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಏನು ಬೇಕಾದರೂ ಹೇಳ್ರಿ.
ಆದ್ದರಿಂದ ತಿಳ್ಕೊಂಡ್ಲಿಲ್ಲ. ಅದರಿಂದ ಏನಾಯಿತು, ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ ತಿಳ್ಕೊಂಡೆ, ಹಾವು ಅಂತ ತಿಳ್ಕೊಂಡೆ, ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊಂಡೆ, ಇನ್ನೊಬ್ಬ ನೀರಿನ ಕೋಡಿ ಅಂತ ತಿಳ್ಕೊತಾನೆ. ಏನು ಬೇಕಾದರೂ ತಿಳ್ಕೊಬೋದು. ಇದು ವಿಪರೀತ ಜ್ಞಾನ. ಅಂದರೆ ಇದ್ದದನ್ನಿದ್ದ ತಿಳ್ಕೊಂಡ್ಲಿಲ್ಲ. ಅಲ್ಲ, ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಮತ್ತೆ ನೀವು ಇಷ್ಟೆಲ್ಲ ಮಾಡ್ಕೊತಾನೆ ಇರಲಿಲ್ಲ. ಬಟ್ ಹಂಗೆ ತಿಳ್ಕೊಳಕ್ಕಾಗೋದು ಇಲ್ಲ. ಯಾಕೆ, ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಇರಲಿ, ಒಬ್ಬನ್ನ ಅರಮನೆಯಲ್ಲಿ ಕರ್ಕೊಂಡೋಗಿ ಪ್ರತಿದಿನ ಬೆಳಿಗ್ಗೆ 4 ಗಂಟೆ ಕಣ್ಣಿಗೆ ಬಟ್ಟೆ ಕೆಟ್ಟಿ ತಿರುಗಿಸ್ರಿ, ಎಷ್ಟು ವರ್ಷಗಳು ತಿರುಗಿಸ್ರಿ, ಅವನಿಗೆ ಅರಮನೆ ಅಂತ ಗೊತ್ತಾಗಲ್ಲ. ಯಾಕೆ, ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಾ. ಅರಮನೆಯಲ್ಲೇ ಇದ್ದರೂ ಅವನಿಗೆ ಅದು ಅರಮನೆ ಅಂತ ಗೊತ್ತಾಗೋದಿಲ್ಲ. ಹಾಗೇ ಗಾಢನಿದ್ರೆಯಲ್ಲಿ ನಾವು ಆತ್ಮನಾಗಿದ್ದರು, ಅಲ್ಲಿ ನಾನು ಆತ್ಮನಾಗಿದ್ದೆ ಅಂತ ಅಪ್ರಾಣೆಗೂ ಎಷ್ಟು ಸಾರಿ ನೀವು ನಿದ್ದೆ ಮಾಡಿದ್ರು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಚ್ಚರದಲ್ಲಿ ಕಲಬೆರಕೆ ಆಗುತ್ತೆ. ದೃಶ್ಯ ಪ್ರಪಂಚದಲ್ಲಿ ಬೇರೆ ಅಂತ ಮಾಡ್ಕೊತೀವಿ, ವಿಪರೀತವಾಗಿ ತಿಳ್ಕೊತೀವಿ. ಆವಾಗ ನಮಗೆ ಗುರುಗಳು ಅವರು ಇವರು ಬಂದು, ಹೌದಪ್ಪ ಹೌದು, ನೀನು ದೇವರಾಗಿದ್ದೀಯಾ, ತತ್ವಮಸಿ ಶ್ವೇತಕೇತು ಅಂತ ಹೇಳಿದಾಗ, ಅದಿಂಗೆ ಸ್ವಾಮಿ, ನಾನು ಈ ಶರೀರ ಹುಟ್ಟಿದ್ದೀನಿ, ಬೆಳಿತೀನಿ, ಸಾಯ್ತೀನಿ, ಬದಲಾವಣೆ ಆಗುತ್ತೆ. ನೀವು ನೋಡಿದ್ರೆ ಆತ್ಮ ಅಂತೀರ, ಅದು ಹುಟ್ಟಲ್ಲ, ಸಾಯಲ್ಲ, ಅದಕ್ಕೆ ಆನಂದ ಅಂತೆಲ್ಲ ಹೇಳ್ತೀರ. ಹೇಗೆ ಸಂಶಯ ಬರುತ್ತೆ. ವಿಚಾರ ಮಾಡಿದಾಗ ನೋಡ್ರಿ, ಇದು ನಾನಾಗಿದ್ದರೆ ನಿದ್ದೆಗೆ ಬರಬೇಕಾಗಿತ್ತು, ಕನಸಿಗೆ ಬರಬೇಕಾಗಿತ್ತು. ಕನಸಿನ ನಾನಾಗಿದ್ದರೆ ಎಚ್ಚರಕ್ಕೆ ಬರಬೇಕಾಗಿತ್ತು. ಇವೆರಡೂ ನಾನಾಗಿದ್ದಿದ್ರೆ ನಿದ್ದೆಗೆ ಬರಬೇಕಾಗಿತ್ತು, ಬರಲಿಲ್ಲ. ಆದರೂ ಯಾವುದರಿಂದ ಗೊತ್ತಾಯಿತು ಅದು ಇತ್ತೋ ಇಲ್ವೋ ಅಂತ ಹೀಗೆ ಮೆತ್ತಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಅಷ್ಟು ಇಲ್ಲಿಗೆ ನಿಲ್ಲಿಸಿರ್ತೀನಿ, ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ.